So ನಾನು ಕೂಡ so fine then welcome to Believer Trader. Okay, crypto sessions number 3. Okay, ಮೂರನೇ ಸಲ ಡಿಸ್ಕಷನ್ ಮಾಡ್ಲಿಕ್ಕತ್ತೀವಿ. ಓಕೆ, ಸಂಡೇಸ್ ಡಿಸ್ಕಷನ್ ಮಾಡ್ಲಿಕ್ಕತ್ತೀವಿ. ಸೊ ಕಮಿಂಗ್ ಸಂಡೇಸ್ ಐ ಥಿಂಕ್ ಸೊ ಓಕೆ ಇಟ್ ಕುಡ್ ಬಿ ಅಂಡ್ ಕೆನಾಟ್ ಬಿ. ಓಕೆ, ಲೈಕ್ 1ನೇ ತಾರೀಕಿಗೆ ಆಗೋದಿಲ್ಲ. ಸೊ ಅದಕ್ಕಿಂತ ಮುಂಚೆ ಸ್ಯಾಟರ್ಡೆ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ, ಈ ಬರೋ ಸ್ಯಾಟರ್ಡೆ. ಆ್ಯಂಡ್ ಎನಿಥಿಂಗ್ ಅಬೌಟ್ ಅ ಕ್ರಿಪ್ಟೋ ಯು ಕ್ಯಾನ್ ಬ್ರಿಂಗ್ ಅ ಕ್ವೆಶನ್ ಹಿಯರ್ ಆ್ಯಂಡ್ ನೀವು ಕೂಡ ಮಾತಾಡ್ಬೋದು ಡೈರೆಕ್ಟ್ಲಿ ಎನಿಥಿಂಗ್ ಅಬೌಟ್ ಕ್ರಿಪ್ಟೋ. ಓಕೆ, ಎನಿಥಿಂಗ್. ಸೊ ಕ್ವಿಕ್ಲಿ ಸ್ಟಾರ್ಟ್ ವಿತ್ ಸಮ್ ಟೆಕ್ನಿಕಲ್ ಡಿಸ್ಕಷನ್ ಮಾಡಿ ಬಂದ್ಬಿಡೋಣ ಕ್ವಿಕ್ಲಿ. ಸೊ ಡೌಟ್ಸ್ ಇದೆ? ಓಕೆ, ಸ್ವಲ್ಪ ಹೊತ್ತು ಯಾರು ಮೈಕ್ನ ಆನ್ ಮಾಡದೇ ಇದ್ರೆ ಒಳ್ಳೇದು. ಓಕೆ, ಸೊ ಯು ಕ್ಯಾನ್ ಹ್ಯಾವ್ ಅ ಈಸಿ ಟು ಗಿವ್ ಯು ಆನ್ಸರ್. ಓಕೆ, ನಿಮ್ಗೆಲ್ಲ ಟೈಪ್ ಆನ್ಸರ್ ಕೊಡಿ ಟ್ರೈ ಮಾಡ್ತೀನಿ ಕ್ರಿಪ್ಟೋ ಒಳಗಡೆ. ಯು ಕ್ಯಾನ್ ಸ್ಟಾರ್ಟ್ ಅರ್ನಿಂಗ್ ಹಿಯರ್ ಆ್ಯಂಡ್ ಹೌ ಮಚ್ ಐ ವಿಡ್ರಾನ್ ಆಲ್ಸೋ ಐ ಕ್ಯಾನ್ ಪೋಸ್ಟ್ ಟು ದ ಗ್ರೂಪ್. ಓಕೆ, ಎಷ್ಟು ವಿಡ್ರಾ ಮಾಡಿದ್ದೀನಿ, ಎಷ್ಟು ಹಾಕಿದ್ದೀನಿ ಕೂಡ ನಿಮ್ಗೆ ಪೋಸ್ಟ್ ಮಾಡ್ತೀನಿ. ಓಕೆ, ಸೊ ಲುಕ್ ಹಿಯರ್ ಮಾರ್ಕೆಟ್. ಓಕೆ, ನೀವು BTC USD ನೋಡ್ಲಿಕ್ಕೆ ಸದ್ಯದ ಮಟ್ಟಿಗೆ. ಓಕೆ, ಇದ್ರೊಳಗಡೆ ಸಿಕ್ಕಾಪಟ್ಟೆ ಇದೆ. ಓಕೆ, ಡೆಲ್ಟಾ ಎಕ್ಸ್ಚೇಂಜ್ ಒಳಗೆ ಎಲ್ಲರೂ ಓಕೆ ಅಕೌಂಟ್ ಓಪನ್ ಮಾಡಿದ್ದೀರಿ. ಓಕೆ, ಜಸ್ಟ್ ಇದರ ಎನ್ವೈರ್ಮೆಂಟ್ ತಿಳ್ಕೊಳ್ರಿ, ಹೌ ಇಟ್ ಇಸ್ ಆ್ಯಕ್ಚುಲಿ. ಓಕೆ, ಇದ್ರೊಳಗಡೆ ನೀವು ನೋಡ್ಕೊತಿದ್ರಲ್ಲ, ವಾಚ್ ಲಿಸ್ಟ್ ಒಳಗಡೆ ಇಷ್ಟೆಲ್ಲ ಇದೆ. ಓಕೆ, ಯು ಕ್ಯಾನ್ ಜಸ್ಟ್ ಸ್ಟಾರ್ ಮಾರ್ಕ್ ದ್ಯಾಟ್ ವಿಚ್ ಯು ಕ್ಯಾನ್ ಡು ಟ್ರೇಡ್. ಯಾವುದನ್ನ ಟ್ರೇಡ್ ಮಾಡ್ಬೇಕಂತಿಲ್ಲ, ಅವಕ್ಕೆ ಸ್ಟಾರ್ ಮಾರ್ಕ್ ಮಾಡಿ ಇಟ್ಕೊಳ್ರಿ, ಅಷ್ಟೇ ಸಾಕು. ಆ್ಯಂಡ್ ಇಲ್ಲಿ ಎರಡು ಲಾಸ್ಟ್ ಪ್ರೈಸ್ 24 hours ಚೇಂಜ್, 24 ವಾಲ್ಯೂಮ್. ಓಕೆ, ಏನೆಷ್ಟು ಚೇಂಜ್ ಆಗಿದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಬರ್ತಿದೆ. ಮೋಸ್ಟ್ ಪ್ರಾಬಬ್ಲಿ ನಾವು 3 ಇಂಪಾರ್ಟೆಂಟ್ ನಾನು ಯೂಸ್ ಮಾಡೋದಪ್ಪ ಅಂದರೆ ಟ್ರೇಡಿಂಗ್ ಪರ್ಪಸ್: BTC USD, ಇಥೀರಿಯಂ, ಸೊಲಾನಾ. ಓಕೆ, ಉಳ್ಕಿದೆಲ್ಲ ಸುಮ್ಮನೆ ಹೆಸರಿಗೆ ನೋಡ್ಲಿಕ್ಕಿದೆ. ಈವನ್ BNB USD ಇಸ್ ಆಲ್ಸೋ ಗುಡ್. ಬಿನಾನ್ಸ್ದವ್ರದೇ ಓನ್ ಕಾಯಿನ್. ಓಕೆ, ಯು ಕ್ಯಾನ್ ಯೂಸ್ ದ್ಯಾಟ್ ಒನ್ ಆಲ್ಸೋ. ಓಕೆ, ಯೂಸ್ ಮಾಡ್ಕೊಳ್ರಿ ಟ್ರೇಡ್ ಮಾಡಲಿಕ್ಕೆ. ಸೊ ಮೇನ್ 3 ಕಂಪೋನೆಂಟ್ಸ್ ಲೈಕ್ ಐಮ್ ಯೂಸಿಂಗ್ ಹಿಯರ್: BTC ಆ್ಯಂಡ್ ಇಥೇರಿಯಂ ಆ್ಯಂಡ್ ಸೊಲಾನಾ ಕೂಡ ಲಿಕ್ವಿಡಿಟಿ ಚೆನ್ನಾಗಿದೆ ಆ್ಯಂಡ್ ಯು ಕ್ಯಾನ್ ಟ್ರೇಡ್ ಹಿಯರ್. ಆ್ಯಂಡ್ ವಾಲ್ಯೂಮ್ ಪರ್ಸ್ಪೆಕ್ಟಿವ್ ಆಲ್ಸೋ ಯು ಕ್ಯಾನ್ ಸಿ ದ್ಯಾಟ್ 1 2 3 ದ 3 ಟಾಪ್. ಸೊ ಲಿಕ್ವಿಡಿಟಿ ಚೆನ್ನಾಗಿದೆ ಟ್ರೇಡ್ ಮಾಡಲಿಕ್ಕೆ, ನಂಬರ್ 1. ಎರಡನೇದು, ಓಕೆ, ಇದ್ರೊಳಗಡೆ ಸ್ವಲ್ಪ ಫೀಚರ್ಸ್ ನೋಡ್ಕೊಂಡ್ಬಿಟ್ರೆ ಕ್ವಿಕ್ಲಿ. ದಿಸ್ ಇಸ್ ಒನ್. ಓಕೆ, ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು BTC USD ಚಾರ್ಟ್ ಇದೆ. ಓಕೆ, ಆಬ್ವಿಯಸ್ಲಿ ಎಲ್ಲರೂ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ಲಿಕ್ಕೆ ಬರ್ತದೆ ನಿಮಗೆ. ಯು ಆರ್ ಮೋರ್ ಎಕ್ಸ್ಪರ್ಟ್ ಓಕೆ ಇನ್ ದಿಸ್ ಒನ್ ಟ್ರೇಡಿಂಗ್ ಸಿಸ್ಟಮ್. ಕಾಮನ್ ಸಪೋರ್ಟ್ ರೆಸಿಸ್ಟೆನ್ಸ್ ಕೂಡ ಮಾಡ್ಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ನಾಟ್ ಟು ಡೀಪ್ ಡಿಗ್ಗಿಂಗ್ ಇನ್ ದಿಸ್ ಟೆಕ್ನಿಕಲ್ ಸಿಸ್ಟಮ್. ನಿಮ್ಗೆ ಏನಪ್ಪ ಅಂದರೆ ಕಾಮನ್ ಸಿಸ್ಟಮ್ನ ಕಲಿಸೋದು, ಲೈಕ್ ಎಕ್ಸಾಂಪಲ್ ಕ್ಯಾಲ್ಕುಲೇಟರ್ ಯೂಸ್ ಹೆಂಗೆ ಮಾಡ್ತೀರಿ. ಓಕೆ, ಲಾಟ್ ಸೈಜ್ ಅಂದರೆ ಏನು, ಇವನ್ನ ಲಾಜಿಕಲ್ ಕಲ್ತ್ಕೊಂಡ್ಬಿಟ್ರೆ ದೆನ್ ಯು ಹ್ಯಾವ್ ಅ ಈಸಿ ಆನ್ಸರ್. ಓಕೆ, ಲುಕ್ ಹಿಯರ್. 1 ಲಾಟ್ ಅಂದರೆ BTC ಒಳಗಡೆ 0.001 BTC, 0.001 BTC. ಸೊ ಇದನ್ನೇ ನಾನು 100 ಲಾಟರ್ ಮಾಡ್ಕೊಂಡ್ರೆ ಇದು 0.100. 1000 ಮಾಡಿದ್ರೆ ಆವಾಗ 1 BTC ಆಗ್ತದೆ. ಸೊ 1 ಬಿಟ್ಕಾಯಿನ್ ಮೀನ್ಸ್ 100 ಲಾಟ್, ಸೊ 1000 ಲಾಟ್. ಓಕೆ, ನಾವು ಯೂಶಲಿ ಏನು ಮಾಡ್ತೀವಪ್ಪ ಅಂದ್ರೆ ಯೂಶಲಿ ಒಂದು 100 ಲಾಟು, ಓಕೆ 200 ಲಾಟು ತೊಗೋತೀವಿ ಬೇಸ್ಡ್ ಆನ್ ದ ಲಿವರೇಜ್. ಆ್ಯಂಡ್ ಲಿವರೇಜ್ ಸೆಟ್ ಮಾಡೋದು ಒಂದು ಮಜಾ ಇದೆ. ಓಕೆ, ಯು ಕ್ಯಾನ್ ಸಿ ಹಿಯರ್. ಮೋಸ್ಟ್ ಆಫ್ ಟೈಮ್ ನಾವೇನು ಮಾಡ್ತೀವಿ, ಲಿವರೇಜ್ನ ಓಕೆ 100, 150, 200 ಇಟ್ಕೊಳ್ತೀವಿ. ಸೊ ಲಿವರೇಜ್ ಸಿಸ್ಟಮ್ ಅರ್ಥ ಮಾಡ್ಕೊಳ್ರಿ. ಇನ್ ಕೇಸ್ ಇಫ್ ಯು ಆರ್ ಹ್ಯಾವಿಂಗ್ ಅ ಲೆಸರ್ ಅಮೌಂಟ್, ಓಕೆ, ಯು ಕ್ಯಾನ್ ಯೂಸ್ ಅ ಲಿವರೇಜ್ ಬಟ್ ಪ್ರಿಕಾಷಿಯಸ್ಲಿ. ಸಿ ನೋಡ್ಕೊಳ್ತೀರಿ, ಕೆಲವೊಮ್ಮೆ ಏನೂ ಲಿವರೇಜ್ ಬೇಡಪ್ಪ ಅಂದರೆ 1 ಟೈಮ್ ಇಟ್ಕೊಂಡ್ಬಿಟ್ರಿ. ಓಕೆ, 10 ಟೈಮ್ ಕೂಡ ಇಟ್ಕೋಬೋದು. ನಿಮ್ಮ ಹತ್ರ 50 ರೂಪಾಯಿ ಇದ್ರೆ ಓಕೆ ಯು ಕ್ಯಾನ್ ಟ್ರೇಡ್ ಫಾರ್ 500 rupees. ದಟ್ ಇಸ್ ಬೈ ಸೆಟ್ಟಿಂಗ್ 10 ಟೈಮ್ಸ್ ಲಿವರೇಜ್. ಓಕೆ, ಲುಕ್ ಹಿಯರ್, ಈವನ್ 25 ಟೈಮ್ಸ್ ಅಂದರೆ ಜಸ್ಟ್ ಯು ಕ್ಯಾನ್ ಮಲ್ಟಿಪ್ಲೈ ದಿಸ್ ಒನ್. ಆ ಪ್ರಮಾಣದಲ್ಲಿ ಅಂದರೆ 1250 ರೂಪಾಯಿನಲ್ಲಿ ನೀವು ಟ್ರೇಡ್ ಮಾಡ್ಬೋದು. ಓಕೆ, ನಿಮ್ಮ ಹತ್ರ 50 ರೂಪಾಯಿ ಇದ್ರೆ 1250 ರೂಪಾಯಿ ಟ್ರೇಡ್ ಆಗ್ಬೋದು. 50 ಟೈಮ್ ಇದ್ರೆ ಜಸ್ಟ್ 2500 rupees ಓಕೆ ಲೆವೆಲಲ್ಲಿ ಟ್ರೇಡ್ ಮಾಡ್ಬೋದು. 50 ರೂಪಾಯಿ ಇದ್ರೇ 50 ಇಂಟು ಓಕೆ 50 ಅನ್ಕೋತೀನಿ, ಕರೆಕ್ಟ್? ಯಾ, 2500. ಸೊ ಇನ್ ಕೇಸ್ 100 ಟೈಮ್ ತೊಗೊಂಡ್ರೆ ಯು ಕ್ಯಾನ್ ಟ್ರೇಡ್ ಫಾರ್ 5000, 100 ಟೈಮ್ ಲಿವರೇಜ್ ತೊಗೊಂಡ್ರೆ. ಸೊ ಈ ರೀತಿ ಲಿವರೇಜ್ ಸಿಸ್ಟಮ್ ಇದೆ. ಬಟ್ ಇದಕ್ಕೊಂದು ಪ್ರಾಬ್ಲಮ್ ಇದೆ. ಏನದು? ಲಿಕ್ವಿಡೇಷನ್ ಪ್ರಾಬ್ಲಮ್ ಅಂದ್ರೆ, ಸಿ ಎಕ್ಸಾಂಪಲ್, ನೀವೇನೋ ನಿಮ್ಮ ಹತ್ರ 500 ರೂಪಾಯಿದಿದೆ. ಓಕೆ, 100 ಟೈಮ್ ಲಿವರೇಜ್ ತೊಗೊಂಡು ಓಕೆ ನೀವೇನು ಮಾಡ್ತಿದ್ರಿ, 5000 ರೂಪಾಯಿ ಓಕೆ ಟ್ರೇಡ್ನ ಮಾಡ್ಲಿಕ್ಕತ್ತಿದ್ರಿ, 5000 rupees ಟ್ರೇಡ್ ಮಾಡ್ಲಿಕ್ಕತ್ತೀರಿ. ಓಕೆ, ವೆರಿ ನೈಸ್, ಸೂಪರ್. ಇನ್ ಕೇಸ್ ನಿಮ್ಮ ಡೈರೆಕ್ಷನಲ್ಲಿ ಮಾರ್ಕೆಟ್ ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ. ಲೈಕ್ ನೀವೇನೋ ಬೈ ಮಾಡಿದಿರಿ, BTC USD ಬೈ ಮಾಡಿದಿರಿ, ನೋ ಪ್ರಾಬ್ಲಮ್. ಇಟ್ಸ್ ಇನ್ ಯುವರ್ ಡೈರೆಕ್ಷನ್, ನೋ ಪ್ರಾಬ್ಲಮ್. ಇನ್ ಕೇಸ್ ಮಾರ್ಕೆಟ್ ನಿಮ್ಮ ಅಗೇನೆಸ್ಟ್ ಹೋಗಿದೆ, ಓಕೆ, ಈಗ ಅಗೇನೆಸ್ಟ್ ಹೋದ್ರೆ ಏನು ಸರ್, 500 ರೂಪಾಯಿ ಇದಲ್ಲ ನೀವು ಆ್ಯಕ್ಚುಲಿ ಯೂಸ್ ಮಾಡ್ತಿರೋದು ಟ್ರೇಡಿಂಗೋಸ್ಕರ, ಅದರೊಳಗಡೆ ಒಂದು 80% ಏನಾದರೂ
ಲಾಸ್ ಒಳಗೆ ಬಂತಪ್ಪ. ಎಕ್ಸಾಂಪಲ್, ನೀವು ಪೊಸಿಷನ್ ತೊಗೊಂಡಾಗ ಓಕೆ 430 440 ರೂಪಾಯಿ ಲಾಸ್ ಆಗ್ತದೆ ಅಂತ ತಿಳ್ಕೊಡ್ರಿ. ಇನ್ ಡಾಲರ್ ಟರ್ಮ್ಸ್ ಇಟ್ ಕುಡ್ ಬಿ ಅಬೌಟ್ $8. ಓಕೆ 8 4 32 ಓಕೆ ಒಂದು $10 ಓಕೆ $9 ಅಂತ ತಿಳ್ಕೊಡ್ರಿ. $9 ಲಾಸ್ ಆಗ್ತಾ ಇದ್ರೆ ಅಲ್ಟಿಮೇಟ್ಲಿ ಆಟೋಮೆಟಿಕಲಿ ತಾನೇ ಲಿಕ್ವಿಡೇಟ್ ಆಗಿ ಹೋಗ್ತದೆ. ಸೊ ನಿಮಗೆ ಯಾವಾಗ ಸ್ಕ್ವೇರ್ ಆಫ್ ಆಯ್ತು ಅಂತೂ ಗೊತ್ತಾಗೋದಿಲ್ಲ. ಇದಕ್ಕೆ ನಾವು ಅಂತೀವಿ ಲಿಕ್ವಿಡೇಷನ್ ಅಂತೀವಿ. ಸೊ ಲಿಕ್ವಿಡೇಷನ್ ಪ್ರಾಬ್ಲಮ್ ಯಾವಾಗ ಬರ್ತದೆ, ಒಂದು ನಿಮ್ಮ ದುಡ್ಡು ಕಮ್ಮಿ ಇದ್ದಾಗ, ಒಂದು ಎರಡನೇದು ಲಿವರೇಜ್ ಹೆವಿ ಯೂಸ್ ಮಾಡ್ಕೋತಿರಲ್ಲ ಅವಾಗ. ಸೊ ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂದರೆ ಯೂಶಲಿ ಐ ಸೇ ಓಕೆ ನಿಮ್ಮ ಹತ್ರ 5,000 ಶುರು ಮಾಡ್ಕೊಳ್ರಿ ಟ್ರೇಡ್ ಮಾಡಲಿಕ್ಕೆ. ಸೊ ವೆರಿ ಲಾಜಿಕಲ್, ಬಿಕಾಸ್ ಇವಾಗ ಈವನ್ ಇಂಡಿಯನ್ ನಿಫ್ಟಿ ಓಕೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡೋಕ್ಕೆ ಮಿನಿಮಮ್ ಆದರೂ ಕೂಡ ನಿಮಗೆ 25,000 ಬೇಕು ಮಿನಿಮಮ್. ಅದು ಕ್ವಾಲಿಟಿ ಇನ್ ದ ಮನಿ ಆಪ್ಷನ್ ತೊಗೊಳ್ತೀನಪ್ಪ ಅಂದರೆ. ಓಕೆ ಸೊ ಹಿಯರ್ ಐ ನೀಡ್ ಓನ್ಲಿ 5,000 rupees. ನೀವೇನು ಮಾಡ್ತೀರಿ, ಓಕೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಇಷ್ಟರ ಒಳಗಡೆ ಟ್ರೇಡ್ ಮಾಡೋದು. ಲಿವರೇಜ್ ಇಷ್ಟೇ ತೊಗೊಳ್ಳಿ, ಜಾಸ್ತಿ ತೊಗೊಳಂಗಿಲ್ಲ ಆ್ಯಂಡ್ ಲಾಟ್ ಸೈಜ್ ಕೂಡ ಅದ್ರ ಪ್ರಕಾರನೇ ಸೆಟ್ ಮಾಡ್ಕೊಳ್ತೀರಿ. ಓಕೆ ಎಕ್ಸಾಂಪಲ್ 5,000 ಇದೆ ಅಂದರೆ 5,000 ಪೂರ್ತಿ ಅಮೌಂಟ್ನ ಯೂಸ್ ಮಾಡೋದಿಲ್ಲ. ಸೊ ಹಾರ್ಡ್ಲಿ ಯು ಆರ್ ಯೂಸಿಂಗ್ 3,000 rupees. ಸೊ ಓನ್ಲಿ 50% ಆಫ್ ದಟ್ ಅಮೌಂಟ್. ಓಕೆ ಟ್ರೇಡ್ ತೊಗೊಳ್ಳುವಾಗ ಐ ಆಮ್ ರಿಪೀಟಿಂಗ್ ಎ ಟ್ರೇಡ್. ಇದು 5,000 ಇರ್ತದೆ ನಿಮ್ಮ ಅಕೌಂಟ್ ಒಳಗಡೆ, ಇದ್ರ ಹಾಕಿರ್ತೀರಿ. ಬಟ್ ಯೂಸ್ ಮಾಡೋದು 3,000 ಅಮೌಂಟದ ಲಾಟ್ ಸೈಜ್. ಓಕೆ ಬೇಕಂದ್ರೆ ನೀವು ಆ್ಯಡ್ ಅಪ್ ಮಾಡ್ಬೋದು. ಲೈಕ್ ಇದನ್ನ ಆ್ಯಡ್ ಆನ್ ಮಾಡಿದ್ರೆ ಅಂದ್ರೆ ಆಟೋಮೆಟಿಕ್ಲಿ ಇದ್ರನ್ನ ಲೈಕ್ ಲಿವರೇಜ್ನ ರೀಸೆಟ್ ಮಾಡ್ಕೋಬೋದು. ಬಿಕಾಸ್ ಆಫ್ ದ್ಯಾಟ್ ಸಿಚುವೇಶನ್ ಐ ಯೂಸ್ 5,000 ಯೂಸ್ ಮಾಡ್ಕೋತಾರೆ. 3,000 ಅಷ್ಟೇ ಏನು ಬರ್ತದಲ್ಲಪ್ಪ ಅಷ್ಟೇ ತಗೊಂಡ. ಓಕೆ ಆವಾಗ ಲಿವರೇಜ್ ಜಾಸ್ತಿ ಹೋಗೋದು ಬೇಡ, 25 50 ದಾಟ್ಸ್ ಇಟ್. ಓಕೆ ಎಕ್ಸಾಂಪಲ್ 3,000 ಎಷ್ಟು ಯೂಸ್ ಮಾಡ್ಬೋದು ಅಂದರೆ ಲಾಜಿಕಲಿ ಲಾಟ್ ಸೈಜ್ ಲೆಕ್ಕ ಮಾಡಿದ್ರೆ ಐ ಥಿಂಕ್ ಐ ಕ್ಯಾನ್ ಯೂಸ್ ಓನ್ಲಿ 50. ಓಕೆ 10-15 ಯೂಸ್ ಮಾಡ್ಬೋದು ಅಷ್ಟೇ. ಈಗ ನನ್ನ ಹತ್ರ ಅಕೌಂಟಲ್ಲಿ ಅಷ್ಟೇ ಇದೆ 15 ಅಥವಾ 20. ಸೊ ಯು ಕ್ಯಾನ್ ಯೂಸ್ 15 to 20 18 ಅಂತ ಇಟ್ಕೊಡ್ರಿ. ಇಷ್ಟೇ ಲಾಟ್ನ ನೀವು ಯೂಸ್ ಮಾಡ್ಬೋದು, ಮ್ಯಾಕ್ಸಿಮಮ್ 18 ಲಾಟ್. ಓಕೆ 18 ಲಾಟ್. ವೆರಾಸ್ ಈಥೇರಿಯಂ ಸ್ವಿಚ್ ಮಾಡ್ಕೊಳ್ತೀರಿ. ಸೊ ಲೆಟ್ ಮಿ ಸರ್ಚ್ ಈಥೇರಿಯಂ ಪ್ರೀಮಿಯಂ ಸೈಜಸ್ ಎಷ್ಟು ಚೇಂಜ್ ಇದೆ, 2,517 ಓಕೆ ಇನ್ ಡಾಲರ್ ಟರ್ಮ್ಸ್. ಓಕೆ ಇದ್ರೊಳಗೆ ಕೂಡ ಮ್ಯಾಕ್ಸಿಮಮ್ 25 to 50 ಟೈಮ್ಸ್ ಲಿವರೇಜ್ ಯೂಸ್ ಮಾಡ್ಕೊಳ್ತೀರಿ. ಯು ಕ್ಯಾನ್ ಸೆಟ್ ಹಿಯರ್, ಸೆಟ್ ಮಾಡ್ಕೊಂಡ್ರಿ. ಸೊ ಲುಕ್ ಹಿಯರ್ ಕ್ಯಾಲ್ಕುಲೇಟರ್ ನಿಮ್ಮ ಹತ್ರನೇ ಇದೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ಓಕೆ ಹೌ ಮಚ್ ಐ ಹ್ಯಾವ್ ರೈಟ್ ನಾವು, ನನ್ನ ಹತ್ರ ಈ ಅಕೌಂಟ್ ಒಳಗಡೆ ಇರೋದು ಒಂದೇ $40 ಇದೆ. ಓಕೆ ನನ್ನ ಹತ್ರ $40 ಇದೆ ಅಂದರೆ ಐ ಥಿಂಕ್ ಎಷ್ಟು ಮಲ್ಟಿಪ್ಲೈ ವಿತ್ 85. ಸೊ 3,500 ಅಂತ ತಿಳ್ಕೊಡ್ರಿ. 3,500 ಇದೆ. ಸೊ ನಾನು ಎಷ್ಟು ತಗೋಬೋದು ಅನ್ನೋದು ನಂಗೆ ಲೆಕ್ಕ ಕೊಡ್ತದೆ. ಈವನ್ ಲಿಕ್ವಿಡೇಷನ್ ಕೂಡ ಕೊಡ್ತದೆ. ಲುಕ್ ಹಿಯರ್ ಎಕ್ಸಾಂಪಲ್ ನನ್ನ 1 ಲಾಟ್ ಇದೆ ಅಂದರೆ 0.01 ಇಥೀರಿಯಂ. ಓಕೆ ಸೊ 10 ಲಾಟ್ ಅಂದರೆ 0.1, 100 ಅಂದರೆ 1 ಇಥೀರಿಯಂ. ಸೊ 1 ಇಥೀರಿಯಂ ತೊಗೊಳ್ತೀನಿ. ಎಕ್ಸಾಂಪಲ್ ನಾ ಈ ಸದ್ಯದ ಮಟ್ಟಿಗೆ ಪ್ರೆಸೆಂಟ್ ಪ್ರೈಸ್ಗೆ 2,515 ತೊಗೊಂಡೆ. ಲಿವರೇಜ್ ಎಷ್ಟು ಯೂಸ್ ಮಾಡ್ಲಿಕ್ಕತ್ತೀನಪ್ಪ ಅಂದರೆ 25 ಟೈಮ್ಸ್ ಲಿವರೇಜ್ ಯೂಸ್ ಮಾಡ್ಲಿಕ್ಕತ್ತೀನಿ. ಓಕೆ 25 ಟೈಮ್ ಲಿವರೇಜ್ ಯೂಸ್ ಮಾಡ್ಲಿಕ್ಕತ್ತೀನಪ್ಪ. ಅವಾಗ ಏನಾಗ್ಬೋದು, ಲುಕ್ ಹಿಯರ್ ಐ ಆಮ್ ಲಾಂಗ್ ಹಿಯರ್. ಸೊ ಇಮಿಡಿಯೇಟ್ಲಿ ಏನಾಗ್ಬೋದು, ಮಾರ್ಕೆಟ್ ನನಗೆ ಲಿಕ್ವಿಡೇಷನ್ ಕೂಡ ಕೊಡ್ಬೋದು. ಲುಕ್ ಹಿಯರ್ ಅದಕ್ಕೋಸ್ಕರ ಏನು ಮಾಡ್ಬೋದು, ಲಿಕ್ವಿಡೇಷನ್ ಬರಬಾರ್ದು ಅಂದರೆ ಒಂದು ಅಮೌಂಟ್ ಜಾಸ್ತಿ ಮಾಡಬೇಕು, ಇಲ್ಲ ಲಾಟ್ ಸೈಜ್ ಕಮ್ಮಿ ಮಾಡಬೇಕು. ಲುಕ್ ಹಿಯರ್ 10 ಲಾಟ್ ಮಾಡ್ಕೊಳ್ತೀನಿ. ಕ್ವಿಕ್ಲಿ ಚೇಂಜ್ ಮಾಡಿ. ಓಕೆ ಓಕೆ ಸೊ 1 ಸೆಕೆಂಡ್, ಲಿಕ್ವಿಡೇಷನ್ ಪ್ರಾಬ್ಲಮ್ ಬರಕ್ಕೆ. ಓಕೆ ಶಾರ್ಟ್ ಸೈಡ್ ಮಾಡೋಣ. 1 ಸೆಕೆಂಡ್, ಲೆಟ್ ಮಿ ಗಿವ್ ಯು 10 ಲಾಟ್. ಓಕೆ ಎಂಟ್ರಿ ಪ್ರೈಸ್ 2,516. ಓಕೆ ಸೊ 2,516. ಈಗ ನನ್ನ ಲಿಕ್ವಿಡೇಷನ್ ಆಗೋ ಚಾನ್ಸ್ ಇದೆ ಅಂತ ಸೆಲ್ ಮಾಡಿದ್ರೆ, ಸೊ 2,516 ಸೆಲ್ ಮಾಡೋದನ್ನ ತಿಳ್ಕೊಡೋದು. ನನ್ನ ಸ್ಟಾಪ್ ಲಾಸ್ ಮೇಲ್ಗಡೆ ಬರುತ್ತೆ ರೈಟ್, 2,600 ಅಥವಾ 2,550 ಬರ್ತದಲ್ಲ. ಅದೇ ರೀತಿ ಮಾರ್ಕೆಟ್ ಬೈ ಮಿಸ್ಟೇಕ್ ನಾನು ಸೆಲ್ ಮಾಡಿದ್ದೀನಿ, ಬಟ್ ಮಾರ್ಕೆಟ್ ಮೇಲೆಗಡೆ ಹೋದ್ರೆ ಈ ಜಾಗಕ್ಕೆ ಬಂದರೆ ಆಟೋಮೆಟಿಕಲಿ ಲಿಕ್ವಿಡ್ ಆಗ್ತದೆ. ಬಿಕಾಸ್ ನನ್ನ ಪೂರ್ತಿ $39 ಅಥವಾ $40 ಇರೋದಲ್ಲ ಅದರ ಅಮೌಂಟ್. ಓಕೆ ಅಲ್ಟಿಮೇಟ್ಲಿ 80% ಲಾಸ್ ಆಯ್ತಪ್ಪ ಅಂದರೆ ಆಟೋಮೆಟಿಕ್ಲಿ ಇಲ್ಲಿ ಮಾರ್ಕೆಟಿಂದ ಎಕ್ಸಿಟ್ ಆಗ್ತದೆ. ನೀವು ಇದನ್ನೇ ಫೇಸ್ ಮಾಡಿರ್ತೀರಿ. ಸೊ ಈಗ ನಾನು ಲಿವರೇಜ್ನ 25 ಟೈಮ್ ಬದಲು 10 ತೊಗೊಂಡೆ. 2,761 ನಾವು. ಸೊ 200 ಪಾಯಿಂಟ್ ಮೇಲೆಗಡೆ ಹೋದರೆ ನನಗೆ ಲಾಸ್ ಇದೆ ಅಥವಾ ಆಟೋಮೆಟಿಕ್ ಲಿಕ್ವಿಡ್ ಆಗ್ತದೆ. ಸೊ ನಾನು ಏನು ಮಣ್ಣು ಲಿವರೇಜ್ ತಗೊಳ್ಳೋದಿಲ್ಲಪ್ಪ ಅಂದರೆ ಜಸ್ಟ್ ಯು ನೀಡ್ 5 ಟೈಮ್ ಲಿವರೇಜ್ ತೊಗೊಂಡ್ರೆ ಐ ಹ್ಯಾವ್ 3,000 ಹತ್ರ ಹೋದ್ರೆ ನಾನು ಲಿಕ್ವಿಡ್ ಆಗ್ತದೆ. ಸೊ ಲಿಕ್ವಿಡೇಷನ್ ಜಂಪ್ಸ್ ಓನ್ಲಿ ವೆನ್ ಯು ಟೇಕ್ ಅ ಹೈಯರ್ ಲಿವರೇಜ್. ಸೊ ನೋಡ್ಕೊಳ್ರಿ 100 ಟೈಮ್ ಲಿವರೇಜ್ ತಗೊಂಡ್ರೆ ನೋಡ್ಕೊಳ್ರಿ ಎಂಟ್ರಿ ತಗೊಳ್ಳೋದು ತಡಾನೇ ಇಲ್ಲ. 2,534 ಅಂತಪ್ಪ ಎಕ್ಸಿಟ್. 2,516 ಎಂಟ್ರಿ ತೊಗೊಂಡಿದ್ದೀನಿ ಸೆಲ್ ಸೈಡ್. 2,534 ಬಂತಪ್ಪ ಅಂದ್ರೆ ಅಲ್ಟಿಮೇಟ್ಲಿ ಇದು ಎಕ್ಸಿಟ್ ಆಗ್ತದೆ. ಲೈಕ್ ಇಟ್ ವಿಲ್ ಬಿ 0 ಅಥವಾ ಲಾಸ್ ಆಗ್ತದೆ ನಿಮಗೆ. ಓಕೆ ಸೊ ಇದನ್ನ ಅವರೇ ಆಟೋಮೆಟಿಕ್ ಲಿಕ್ವಿಡ್ ಮಾಡ್ಕೋತಾರೆ. ಈವನ್
ನಮ್ಮ ಇಂಡಿಯನ್ ಮಾರ್ಕೆಟ್ ಒಳಗೆ ಕೂಡ ಅರೌಂಡ್ 30 ಟೈಮ್ಸ್ 40 ಟೈಮ್ಸ್ ಲಿವರೇಜ್ ಕೂಡ ಇತ್ತು ಒನ್ ಟೈಮಲ್ಲಿ. ಆ್ಯಂಡ್ ಲಿಕ್ವಿಡೇಷನ್ ಕೂಡ ಏನು ನಾವು ನೋಡ್ತಿದ್ದೀವಲ್ಲ ಇದರೊಳಗಡೆ ಕಾಮನ್ ಆಗಿ ಆಗ್ತಿತ್ತು, ಕಾಮನ್ಲಿ ಇಟ್ ವಾಸ್ ಟು ಹ್ಯಾಪನ್ ಇನ್ ಇಂಡಿಯನ್ ಮಾರ್ಕೆಟ್ ಆಲ್ಸೋ. ಸೊ ನೀವು ಭಾಳ ಲೇಟಾಗಿ ಎಂಟರ್ ಆಗಿರ್ಬೋದು ಅಥವಾ ಅಡ್ವಾನ್ಸ್ ಗೊತ್ತಿದ್ರೆ ಕೂಡ ಗೊತ್ತಿರ್ಬೋದು ನಿಮಗೆ. ಓಕೆ, ಎನಿವೇ ಲಿಕ್ವಿಡೇಷನ್ ಪಾಯಿಂಟ್ ಆಫ್ ವ್ಯೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಲುಕ್ ಹಿಯರ್ ಪ್ರಾಫಿಟ್ ಆ್ಯಂಡ್ ಲಾಸ್. ನೀವು ಎಷ್ಟು ಲಾಸ್ ಮಾಡ್ಬೋದು, ಎಷ್ಟು ಪ್ರಾಫಿಟ್ ಮಾಡ್ಬೋದು ಅಡ್ವಾನ್ಸ್ ಆಗಿ ಥಿಂಕ್ ಮಾಡ್ಬೋದು ಬೇಸ್ಡ್ ಆನ್ ದಿ ಇವನ್ ಮಾರ್ಜಿನ್ ಕೂಡ. ಸೊ ನನಗೆ ಒಂದು 10 ಲಾಟ್ ಬೈ ಮಾಡೋದಿದೆ. ಓಕೆ, ಆ್ಯಂಡ್ ಯಾವ ಪ್ರೈಸ್ಗೆ 2516 ಇದೆ. ಓಕೆ, ಎಕ್ಸಿಟ್ ಯಾವ ಟ್ರೈ ಮಾಡ್ಬೋದಪ್ಪ ಅಂದರೆ 2530 ಮಾಡ್ಬೋದು, ಎಲ್ಲಿಗಾದರೂ ಬಿಡಿ. $10 ಸಾಕು ನಿಮಗೆ. ಓಕೆ, ವೆರಾಸ್ ನಾನು 20 ಲಾಟ್ ತೊಗೊಂಡ್ರೆ ಓಕೆ 20 ಓಕೆ ನಿಮಗೆ ಡಾಲರ್ ಮಾರ್ಜಿನ್ ಬೇಕಾಗಿದೆ, ಬಿಕಾಸ್ 25 ಟೈಮ್ ಲಿವರೇಜ್ ಯೂಸ್ ಮಾಡ್ಲಿಕ್ಕತ್ತೀನಿ. ಸೊ ನಾನು ಈ 25 ಟೈಮ್ ಬೇಡ, 10 ಟೈಮ್ಸ್ ಅಂದರೆ $50 ಮಿನಿಮಮ್ ಬೇಕು ನಿಮ್ಮ ಅಕೌಂಟ್ ಒಳಗಡೆ. 50 ಅಂದರೆ 4,000 ಕಾಮನ್ ಆಗಿ ಬೇಕೇ ಬೇಕು. ಸೊ ಇವನ್ ನೀವು $16 ಅಂದರೆ ಎಷ್ಟು ದುಡ್ಡು ಮಾಡ್ತಿದ್ದೀರಿ, ಓನ್ಲಿ $2.8 10 ಟೈಮ್ ಲಿವರೇಜ್ ಯೂಸ್ ಮಾಡಿಕೊಂಡು. ಓಕೆ, ಸೊ ಈಗ ಲಾಜಿಕಲ್ 100 ಟೈಮ್ ಲಿವರೇಜ್ ಮಾಡ್ಕೊಂಡ್ರೆ ನಿಮಗೆ ಬೇಕಾಗಿರೋ ಮಾರ್ಜಿನ್ $5. ಬಟ್ ಲಿಕ್ವಿಡೇಷನ್ ಭಾಳ ಬೇಗನೆ ಆಗ್ತದೆ. ಸೊ ಲಿಕ್ವಿಡೇಷನು ಆಗಬಾರ್ದು ಆ್ಯಂಡ್ ನನ್ನ ಟಾರ್ಗೆಟ್ಸ್ ಕೂಡ ಚೆನ್ನಾಗಿ ಕುತ್ಕೋಬೇಕಂದ್ರೆ ಎಸ್ ಇನ್ ಇಥೇರಿಯಮ್ 10-25 ಟೈಮ್ಸ್ ಜಾಸ್ತಿ ಯೂಸ್ ಮಾಡಿಕೊಂಡ್ರೆ ಇವನ್ ಯು ಕ್ಯಾನ್ ಯೂಸ್ ಅ ಲಿವರೇಜ್ ಹಿಯರ್ ಮ್ಯಾಕ್ಸಿಮಮ್ 10 to 25 ಟೈಮ್ಸ್. ವೆರಸ್ ಇನ್ ಕ್ರಿಪ್ಟೋ BTC ಒಳಗಡೆ ಯೂಸ್ ಮಾಡ್ಕೋಬೇಕಪ್ಪ ಅಂದರೆ 50 ಟೈಮ್ ಇಸ್ ಗುಡ್. 25-50 ದಾಟ್ಸ್ ಇಟ್, ಅದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕೆ ಹೋಗ್ಬೇಡಿ. ಓಕೆ, ಆ್ಯಂಡ್ ಅದರೊಳಗೆ ಕೂಡ ಮ್ಯಾಕ್ಸಿಮಮ್ ಅಮೌಂಟ್ ಯೂಸ್ ಮಾಡ್ಕೋತೀರಿ. 4,000 5,000 ಯೂಸ್ ಮಾಡ್ಲಿಕ್ಕೆ ಅಂದರೆ 2,000 3,000 ಯೂಸ್ ಮಾಡಿಕೊಡ್ರಿ. ಓಕೆ, ಇನ್ ಕೇಸ್ ಇಫ್ ಯು ಆರ್ ಪುಟ್ಟಿಂಗ್ 1 lakh rupees, ಯೂಸ್ ಫಾರ್ 25,000 to 30,000 rupees ಟ್ರೇಡಿಂಗ್ ಪರ್ಪಸ್. ಲಿವರೇಜ್ ತೊಗೊಳ್ಳಿ ಬಟ್ ಲೆಸ್ಸರ್ ಸೈಜ್ ಲೈಕ್ 25 ಟೈಮ್ಸ್ 30 ಟೈಮ್ಸ್. ಓಕೆ, ಈ ರೀತಿ ತೊಗೊಳ್ತೀರಿ ಟ್ರೇಡ್ ಮಾಡಲಿಕ್ಕೆ. ಸೊ ಎನಿವೇ ಈ ಸದ್ಯದ ಮಟ್ಟಿಗೆ ಈ ಲಿಕ್ವಿಡೇಷನ್ ಪಾಯಿಂಟ್ನು ಅರ್ಥ ಮಾಡ್ಕೊಳ್ತೀರಿ. ಆ್ಯಂಡ್ ಒನ್ ಮೋರ್ ಪಾಯಿಂಟ್ ಹಿಯರ್. ಓಕೆ, ಲುಕ್ ಹಿಯರ್ ಫೀಸ್. ಮೋಸ್ಟ್ ಜನ ಪ್ರಾಬ್ಲಮ್ ಫೇಸ್ ಏನು ಮಾಡ್ತೀರಪ್ಪ ಅಂದರೆ ಫೀಸ್. ಸ್ಪೆಷಲಿ ಇಲ್ಲಿ ನಾವೆಲ್ಲರೂ ಮೇಕರ್ ಆಗಿರೋದಿಲ್ಲ, ಯಾವಾಗಲೂ ಮಾರ್ಕೆಟ್ ಆರ್ಡರ್ ಹೊಡಿತೀವಿ. ಮಾರ್ಕೆಟ್ ಆರ್ಡರ್ ಎಕ್ಸಾಂಪಲ್ ತಿಳಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ, ಇನ್ ಕೇಸ್ ಎಂಟ್ರಿ ಸಿಕ್ಕರೆ ತೊಗೊಂಡ ಬಿಡೋಣ. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ದ ಪೊಸಿಷನ್ಸ್ ವಿಲ್ ಬಿ ದರ್. ಇದರೊಳಗಡೆ ಜಾಸ್ತಿ ನಾನು ಪೊಸಿಷನ್ಸ್ ಮೇಂಟೈನ್ ಮಾಡಿರೋದಿಲ್ಲ. ಓಕೆ, ಹಾರ್ಡ್ಲಿ ಹ್ಯಾವ್ ಅ ಲೆಸರ್ ಸೈಜ್ ಹಿಯರ್. ಐ ಆಮ್ ಮೇಂಟೈನಿಂಗ್ 2 ಅಕೌಂಟ್ಸ್. ನೀವು ಕೂಡ ಮಾಡ್ಕೊತಿದ್ರೆ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಓಕೆ, ಐ ಹ್ಯಾವ್ 2 ಅಕೌಂಟ್ಸ್ ವಿತ್ ಮೈ ವೈಫ್ ಅಕೌಂಟ್ ಆ್ಯಂಡ್ ದಿಸ್ ಒನ್ ಅಕೌಂಟ್. ಓಕೆ, ಎನಿವೇ ಇದರೊಳಗಡೆ ಪೊಸಿಷನ್ಸ್ ಪ್ಲಾನ್ ಹಾಕೋಣ, 5 minutes ಸ್ವಿಚ್ ಮಾಡೋಣ. ಏನಾದ್ರು ಟ್ರೇಡ್ ಸಿಗ್ತಾ ಇದ್ರೆ ತೊಗೊಂಡೇ ಬಿಡೋಣ, ವೈ ನಾಟ್. ಓಕೆ, ಲುಕ್ ಹಿಯರ್ ಫಸ್ಟ್ ಟೆಕ್ನಿಕಲ್ ಅನಾಲಿಸಿಸ್ ಚೆನ್ನಾಗಿ ಮಾಡ್ಕೊಳ್ರಿ. ಹೌ ಐ ರೀಡ್ ಟು ದ ಮಾರ್ಕೆಟ್ ಟು ಟೇಕ್ ದ ಪೊಸಿಷನ್. ನಾನೇನು ಓದ್ತೀನಿ ನೋಡ್ಕೊಳ್ರಿ. ಓಕೆ, ಒನ್ ಆಫ್ ದ ಮೇಜರ್ ರಿಜೆಕ್ಷನ್ ಏರಿಯಾ ಇದೆ, ನನಗೂ ಗೊತ್ತಿದೆ, ನಿಮಗೂ ಗೊತ್ತು, ಎಲ್ರಿಗೂ ಕಾಮನ್ ಆಗಿ ಗೊತ್ತಿದೆ. ಸೊ ಲುಕ್ ಹಿಯರ್ ಮೇಜರ್ ಕಾಮನ್ ರಿಜೆಕ್ಷನ್ ಆ್ಯಂಡ್ ದ ರಿಜೆಕ್ಷನ್. ಎಲ್ಲಿವರೆಗೂ ಇದ್ರ ಮೇಲೆಗಡೆ ಹೈಯರ್ ಮಾಡೋದಿಲ್ವ ಅಲ್ಲಿವರೆಗೂ ನಾನು ಲೈಕ್ ಬೈಯಿಂಗ್ ಕಡೆ ಅಂತ ಹೋಗೋದಿಲ್ಲ. ಸೆಲ್ಲಿಂಗ್ ಕಡೆ ಹೋಗ್ತೀರಾ, ವೈ ನಾಟ್. ಎಸ್ ಐ ಕ್ಯಾನ್ ಗೋ, ಬಟ್ ಇಲ್ಲೂ ಕೂಡ ಒಂದು ಕನ್ಫರ್ಮೇಷನ್ ಬೇಕಾಗಿದೆ. ಲುಕ್ ಹಿಯರ್ ಒಂದು ಮಾರ್ಕೆಟ್ನಲ್ಲಿ ಒಂದು ಲೆವೆಲ್ ಇದೆ. ಓಕೆ, ಲೆಟ್ ಮೀ ಪುಟ್ ಹಿಯರ್. ಇದು ಮೇಲೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಥರ ಕೂಡ ಕಾಣ್ತಾ ಇರ್ಬೋದು ಇಫ್ ಯು ಕ್ಯಾನ್ ಸ್ವಿಚ್ ಟು 15 minutes to 30 minutes. ಓಕೆ, ಸೊ ಕಂಡ್ರೆ ಲುಕ್ ಹಿಯರ್ ನನಗೆ ಈ ರೇಂಜ್ ಒಳಗಡೆ ಟ್ರೇಡ್ ಮಾಡೋ ಮನಸ್ಸಿಲ್ಲ ಅಥವಾ ಮಾಡೋದಿಲ್ಲ. ಇಟ್ಸ್ ಅ ರೇಂಜ್ ಬೌಂಡ್ ಆಕ್ಷನ್. ವೈ ರೇಂಜ್? ಮಾರ್ಕೆಟಲ್ಲಿ ಸೆಲ್ಲರ್ ಪ್ರೆಷರ್ ಇದೆ ನನಗೆ ಕಾಣ್ತಾ ಇದೆ, ಬಿಕಾಸ್ 1 ಸಲ 2 ಸಲ 3 ಸಲ ಆಗಲಿ 4 ಸಲ ಮಾರ್ಕೆಟ್ ಹೋಗಿಲ್ಲ. ಸೊ ವೆರಿ ನೈಸ್ ಸೆಲ್ಲಿಂಗ್ ಇದೆ ಅಂತ ಅರ್ಥ ಆಯ್ತು. ವೆರಸ್ ಮಾರ್ಕೆಟ್ ಮೇಲೆಗಡೆ ಹೋಗ್ಬೇಕಂದ್ರೆ ಶೋಲ್ಡರ್ ತರ ಇದೆ. ಸೊ ಬಾಯಿಂಗ್ ಮತ್ತೆ ಹೋಲ್ಡ್ ಮಾಡಿದೆ ಇದೇ ಜಾಗದಲ್ಲಿ, ಇವನ್ ಇದೇ ಜಾಗದಲ್ಲಿ ಪಿನ್ ಕ್ರಿಯೇಟ್ ಮಾಡಿದೆ. ವಾಟ್ ಡಸ್ ಇಟ್ ಮೀನ್ ಸರ್? ಇಲ್ಲಿ ಬಯರ್ ಇರುವುದಾ ಇದ್ದಾರೆ. ಓಕೆ, ನಾನು ತಗೊಂಡ್ರೆ ಇಲ್ಲಿ 2 ಸಿಚುವೇಶನ್ ಅಲ್ಲಿ ಸಿಕ್ಕೊಂಡ್ಬಿಡ್ತೀನಿ. ನಾನು ಈ ಕೆಲಸ ಮಾಡಲ್ಲ. ಐ ವಾಂಟ್ ಎವ್ರಿ ಟೈಮ್ ಮೈ ಫ್ರೀ ವೇ ಅಂದರೆ ಮಾರ್ಕೆಟ್ನಲ್ಲಿ ಒಂದು ಬ್ರೇಕ್ ಡೌನ್ ಆಯ್ತಪ್ಪ ಅಂದರೆ ನನಗೆ ಫ್ರೀ ವೇ ಸಿಗುತ್ತೆ ಅಬೌಟ್ 2490 ಆ್ಯಂಡ್ ಅಪ್ ಬಿಲೋ ಆಲ್ಸೋ ಹಿಯರ್. ಸೊ ಈ ಸಡನ್ಲಿ ರೆಡ್ ಕ್ಯಾಂಡಲ್ ಕಂಡ ಸಡನ್ಲಿ ಎಂಟ್ರಿ ಆಗ್ತೀರಿ? ನೋ, ಶುಡ್ ವೇಟ್. ಎಲ್ಲಿವರೆಗೂ ನನ್ನ ಲೆವೆಲ್ ಕೆಳಗಡೆ ಕ್ಲೋಸ್ ಕೊಡೋದಿಲ್ಲೋ ಅಲ್ಲಿವರೆಗೂ ನಾನು ಎಂಟ್ರಿ ಆಗಲ್ಲ, ವಾಟ್ ಎವರ್ ಮೇ ಬಿ ರೀಸನ್. ತಲೆ ಮೇಲೆ ಏನು ಕೂತ್ಕೊಂಡ್ರು ಕೂಡ ಐ ಡೋಂಟ್ ಡೂ. ಓಕೆ, ದಿಸ್ ಇಸ್ ಅ ಸ್ಟ್ರಿಕ್ಟ್ ರೂಲ್. ಇಫ್ ಯು ಫಾಲೋ ಯು ಕ್ಯಾನ್ ಡೂ ಇಟ್. ಆ್ಯಂಡ್ ಮೋಸ್ಟ್ ಆಫ್ ಯು ನಿಮ್ಮ ದೊಡ್ಡ ಲಾಸ್ಗಳು ಎಲ್ಲಿದೆ ಗೊತ್ತು ಸರ್? ಓಕೆ, ಎಲ್ಲರೂ ಓಕೆ ಆಂಟಿಸಿಪೇಷನ್ ಟ್ರೇಡ್ ಮಾಡೋದು. ನನಗೆ ಅನಿಸುತ್ತೆ, ನಿಮಗೆ ಅನಿಸುತ್ತೆ, ನೋ. ಓಕೆ, ಮಾರ್ಕೆಟ್ ಒಳಗೆ ನಿಮಗೆ ಅನಿಸೋದು ನಡೆಯಲ್ಲ. ಓಕೆ, ನನಗನ್ಸಿದ್ದು ನಡೆಯಲ್ಲ. ಇವನ್ ಕಾಲ್ ಟಿಪ್ಸ್ ಕೊಡೋರ್ದು ನಡೆಯಲ್ಲ. ಮಾರ್ಕೆಟ್ ಅದು ಏನಿದೆ ಅದು ನಡೀತದೆ. ಸೊ ನಿಮ್ಮ ಕೆಲಸ ಏನು? ಮಾರ್ಕೆಟ್ ಒಳಗಡೆ ಮಾರ್ಕಪ್ ಮಾಡಿ ಕುತ್ಕೊಳ್ತೀರಿ. ಒಂದು ಹೈಯರ್ ಲೋ ಆಗ್ತಾರೆ ಎಸ್, ಲೋವರ್ ಆದರೆ ಎಸ್, ಅದರ್ವೈಸ್ ನೋ ಮೀನ್ಸ್ ನೋ. ಇದು ಟೆಕ್ನಿಕಲ್ ಸಿಸ್ಟಮ್, ವಾಟ್ ಯು ಕ್ಯಾನ್ ಡೂ. ಓಕೆ, ಕಾಮನ್ ನಮ್ಮ ಇಂಡಿಯನ್ ಮಾರ್ಕೆಟ್ ಒಳಗೆ ಏನಿದೆ ಅದರ ಲಿಕ್ವಿಡೇಷನ್ ಅಥವಾ ಇವನ್ ವೊಲ್ಟಾಲಿಟಿ ಕೂಡ ಇದ್ರೊಳಗೆ ಡಿಫ್ರೆಂಟ್ ಇದೆ. ಇವನ್ ಸ್ಟಾರ್ಟಿಂಗ್ 4-5 months ಇದ್ರೊಳಗಡೆ ಇವನ್
ಹಾಕೋದು 5,000, ಲಾಸ್ ಮಾಡೋದು 5,000 ಕಂಟಿನ್ಯೂ ಆಗ್ತದೆ. ರೀಸನ್ ಸಿಂಪಲ್ ಆಗಿತ್ತು, ಇದ್ರೊಳಗಡೆ ವೊಲಟಾಲಿಟಿ ಸಮಥಿಂಗ್ ಸೋ ಮಚ್ ಡಿಫ್ರೆಂಟ್. ನಮ್ಮ ನಿಫ್ಟಿ ಬ್ಯಾಂಕ್ ಒಳಗೆ ನೀವು ವೊಲಟಾಲಿಟಿ ಆಂಗಲ್ ಇಂದ 100, 200, ಓಕೆ 250 ಮ್ಯಾಕ್ಸಿಮಮ್ ಥಿಂಕ್ ಮಾಡೋದು. ಇಲ್ಲಿ 1,000, 2,000 ಥಿಂಕ್ ಮಾಡ್ಬೋದು, ಸ್ಪೆಷಲಿ ಇನ್ BTC 1,000, 2,000 ಪಾಯಿಂಟ್. ಸೊ ಇಟ್ಸ್ ಅ ಬಿಗ್ಗರ್ ಒನ್. ಇಲ್ಲಿ ಸೈಜ್ ಡಿಫರೆನ್ಸ್ ಆಗ್ತದೆ, ಸ್ಟಾಪ್ ಲಾಸ್ ಚೇಂಜ್ ಆಗ್ತದೆ. ಸೊ ಈ ಸೈಕಾಲಜಿ ಫಿಟ್ ಆಗಲಿ ಸ್ವಲ್ಪ ಟೈಮ್ ತಗೋತದೆ. ಓಕೆ, ಸೊ ಇನ್ ದ ಬಿಗಿನಿಂಗ್ ಐ ಡಿಂಟ್ ಮೇಡ್, ಐ ಥಿಂಕ್ 4 ರಿಂದ 5 ತಿಂಗಳು ದುಡ್ಡೇ ಆಗಿಲ್ಲ. ಈವನ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ದುಡ್ಡು ಆಗ್ತಿತ್ತು, ಇದ್ರೊಳಗೆ ಆಗ್ತಾ ಇರಲಿಲ್ಲ. ರೀಸನ್ ಸಿಂಪಲ್ ಇತ್ತು. ಯು ಕ್ಯಾನ್, ಇಫ್ ಯು ಹ್ಯಾವ್ ಅ ನ್ಯೂ ಮಾರ್ಕೆಟ್, ಎಕ್ಸಾಂಪಲ್ ನಾನು ಕಾಯಿಪಲ್ಯ ಮಾರ್ಕೆಟ್ ಒಳಗಡೆ ಎಕ್ಸ್ಪರ್ಟ್ ಇದ್ದೀನಿ, ಓಕೆ, ಅದನ್ನ ಬಿಟ್ಬಿಡೋದು ನಾನು ದನದ ಮಾರ್ಕೆಟ್ ಒಳಗೆ ಹೋಗಿ ಓಕೆ ದನ ವ್ಯಾಪಾರ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ ಸರ್. ಇಟ್ಸ್ ಕಂಪ್ಲೀಟ್ ಡಿಫ್ರೆಂಟ್. ಓಕೆ, ಆವಾಗ ಟೈಮ್ ತಗೊಳ್ತದೆ. ಎಸ್, ಯು ಹ್ಯಾವ್ ಅ ವ್ಯವಹಾರ ಜ್ಞಾನ ಇದೆ, ಬಟ್ ಯು ಕೆನಾಟ್ ಅಡ್ಜಸ್ಟ್ ಇಟ್ ವೆರಿ ಎಕ್ಸಾಕ್ಟ್ಲಿ ಇನ್ ದ ವೆರಿ ಬಿಗಿನಿಂಗ್. ಸ್ವಲ್ಪ ಟೈಮ್ ತಗೋದು. ಎಕ್ಸಾಂಪಲ್, ಇವನ್ ಯು ಕ್ಯಾನ್ ಸ್ವಿಚ್ ಟು ಕಾಮೊಡಿಟಿ ಸೆಕ್ಷನ್. ಕಾಮೊಡಿಟಿ ಸೆಕ್ಷನ್ ಸ್ವಿಚ್ ಆಗ್ಬೇಕಂದ್ರೆ ಸಡನ್ಲಿ ಯು ಕ್ಯಾನಾಟ್. ಇಂಟ್ರಾಡೇ ವೊಲಟಾಲಿಟಿ ನೋಡಿರ್ತಿರಲ್ಲ ನೀವು, ನಿಫ್ಟಿ ಬ್ಯಾಂಕ್ ಒಳಗೆ 5 ನಿಮಿಷದೊಳಗೆ ಚಾರ್ಟ್ ನೋಡಿರ್ತೀರಿ. ಎಸ್, ಬಟ್ ಕಾಮೊಡಿಟಿ ರನ್ಸ್ ಅಬೌಟ್ 12 hours. ಎಕ್ಸಾಂಪಲ್, ಮುಂಜಾನೆ 9 ಗಂಟೆ ಶುರು ಆಗ್ತದೆ, ರಾತ್ರಿ 11ವರೆಗೆ ಮುಗೀತದೆ. ಸೊ ಇದ್ರದ್ದು ಟೈಮ್ ಪೀರಿಯಡ್ ದೊಡ್ಡದಿದೆ. ಸೊ ಟೈಮ್ ಪೀರಿಯಡ್ ದೊಡ್ಡದಿದೆ ಅಂದ್ರೆ ನೀವು ಕೂಡ ಅಬ್ಸರ್ವ್ ಮಾಡೋ ಟೈಮ್ ಪೀರಿಯಡ್ 15 to 30 ಮಿನಿಟ್ಸ್ ಇರಬೇಕು. ಇದ್ರೊಳಗೆ ಹಂಗಿಲ್ಲ. ಇದ್ರ ವೊಲಟಾಲಿಟಿನೇ ಸಿಕ್ಕಾಪಟ್ಟೆ, 24/7 ವೊಲಟಾಲಿಟಿ ಸಿಕ್ಕಾಪಟ್ಟೆ. ಬಟ್ ಯಾವ ಟೈಮ್ ಯೂಸ್ ಮಾಡ್ಕೊಳ್ತೀರಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಟೈಮಿಂಗ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಲೆಟ್ಸ್ ಬಿಗಿನ್ ವಿತ್ ಟೈಮಿಂಗ್ಸ್. ಸೊ ಲುಕ್, ಮೇನ್ ಟೈಮಿಂಗ್ಸ್ ನೋಡ್ಕೊಳ್ತಿದ್ರಿ. ಓಕೆ, ಹಿಯರ್ ಇಲ್ಲಿ ನಿಮಗೆ ಫಾರೆಕ್ಸ್ ಟೈಮಿಂಗ್ ಒಂದು ಮಾರ್ಕ್ ಮಾಡಿದ್ರಿ. ಸೊ ವಿ ಆರ್ ನಾಟ್ ಟ್ರೇಡಿಂಗ್ ಇನ್ ದ ಫಾರೆಕ್ಸ್, ಬಟ್ ದಿಸ್ ಇಸ್ ಮೋರ್ ರಿಲೇಟೆಡ್ ಟು ದ ಫಾರೆಕ್ಸ್ ಕೈಂಡ್. ಬಿಕಾಸ್ ನೋಡ್ಕೋದ್ರಿ, ವಿ ಆರ್ ಟ್ರೇಡಿಂಗ್ ದ ಪೇರ್ ಹಿಯರ್ ವಿತ್ USD. ಓಕೆ, USD ಪೇರ್ ಜೊತೆ ಟ್ರೇಡ್ ಮಾಡ್ಲಿಕ್ಕೆ ಇಥೇರಿಯಂ ಆಗಲಿ, ಓಕೆ, BTC ಆಗಲಿ, ಲುಕ್ ಹಿಯರ್ ಎವ್ರಿಥಿಂಗ್ USD ಇದೆ. ದ ಪೇರ್ is USD. ಸೊ ದಟ್ ಇಸ್ ವೈ ಜಸ್ಟ್ ಲೈಕ್ ಅ ಫಾರೆಕ್ಸ್ ವಿ ಯೂಸ್ ಅ ಟೈಮಿಂಗ್ ಆಲ್ಸೋ. ಸೊ ನೋಡ್ಕೊಳ್ತೀರಿ ಟೈಮಿಂಗ್ ಏನು, ಸ್ಪೆಷಲಿ ಇಫ್ ಯು ಆರ್ ಟ್ರೇಡಿಂಗ್ ಓಕೆ ಇನ್ ದ ಈವ್ನಿಂಗ್, ಟೇಕ್ ಸ್ಟೆಪ್ಸ್ ಆನ್ 7:30 ಅಥವಾ 7 ಟೈಮ್. ಓಕೆ, ನಿಮ್ಮೆಲ್ಲ ಆಫೀಸ್ ವರ್ಕ್ ಎಲ್ಲ ಮುಗಿಸ್ಕೊಂಡ್ ಬಂದಿರ್ತೀರಿ, 7 PM ಟೈಮ್ ತಗೊಳ್ತೀರಿ. ಸ್ಪೆಷಲಿ 7 PM ಟು ಓಕೆ 10 ಅಥವಾ 11 PM ವರೆಗೂ ಒಂದು ಮಾರ್ಕೆಟಲ್ಲಿ ಮೊಮೆಂಟಮ್ ಇರ್ತದೆ. ಸ್ಪೆಷಲ್ ನಂಬರ್ 1 ಪಾಯಿಂಟ್, ಟೈಮಿಂಗ್ ಈಸ್ 7 PM ಟು ಓಕೆ ನಂಬರ್ 1. ಯಾಕೆ, ನ್ಯೂಯಾರ್ಕ್ ಸೆಷನ್ ಕೂಡ ಅಂಡ್ ಲಂಡನ್ ಸೆಷನ್ ಕೂಡ ಎರಡೂ ಅಲ್ಲೇ ಮಿಂಗಲ್ ಆಗ್ತವೆ. ಲಂಡನ್ ಸೆಷನ್ ಮಧ್ಯಾಹ್ನ ನಮ್ಮ ಇಂಡಿಯನ್ ಮಾರ್ಕೆಟ್ ಪ್ರಕಾರ 12ವರೆಗೆ ಓಪನ್ ಆಗಿರ್ತದೆ. ಸೊ ನೈಟ್ 9 ಗಂಟೆಗೆ ಕ್ಲೋಸ್ ಆಗ್ತದೆ. ಸೊ ಇದು 7 ಗಂಟೆ ಸುಮಾರು ಓಪನ್ ಆಗ್ತದೆ. ಆಬ್ವಿಯಸ್ಲಿ ಪ್ರೀ ಮಾರ್ಕೆಟ್ ಅದು ಕೂಡಿ ಒಂದು 8 ಗಂಟೆ ಓಪನ್ ಆಗ್ತದೆ. ಸೊ 7 PM. ಸೊ ಅಲ್ಟಿಮೇಟ್ಲಿ ಇಬ್ರದು ಕಾಂಗ್ರಿಗೇಷನ್ ಆಗೋದು 7 PM. ಸೊ ಲಂಡನ್ ಅಂಡ್ ನ್ಯೂಯಾರ್ಕ್ ಎರಡು ಕಾಂಗ್ರಿಗೇಷನ್ ಆಗ್ತದೆ. ಈ ಟೈಮಲ್ಲಿ these both people like European people and US peoples are going to meet each other, and US is a currency reserves ಇದೆ ಸದ್ಯಕ್ಕೆ, ಕ್ರಿಪ್ಟೋ ಕರೆನ್ಸಿ ರಿಸರ್ವ್ಸ್ ಆಗಿ ಕೂತ್ಕೊಂಡಿದೆ. ಓಕೆ, ಆಫ್ಟರ್ ಟ್ರಂಪ್ ಬಂದ ಮೇಲೆ ನೋಡಿರ್ಬೋದು, ಆಗಸ್ಟ್ ಸೆಪ್ಟೆಂಬರ್ದಿಂದ ಮಾರ್ಕೆಟ್ BTC ಒಂದು ರ್ಯಾಲಿ ಆಗಿದೆ, ಬಿಕಾಸ್ ದ ಪ್ರೋ ಕ್ರಿಪ್ಟೋ ಕರೆನ್ಸಿ ಪೀಪಲ್. ಓಕೆ, ಈಗ ಅಂದ್ರೆ ಗೊತ್ತಾಯ್ತೇನು ಮಾರ್ಕೆಟ್ ಒಳಗೆ ನೀವು ನೋಡುವ ಟೈಮಿಂಗ್ಸ್ ಏನು, ದಿಸ್ ಇಸ್ ಓಕೆ 7 PM ಇಂದ ನೋಡ್ಕೊಳ್ತೀರಿ. ಅಂಡ್ ಯೂಶುವಲಿ 7 PM ಜೊತೆ ಇನ್ನೊಂದು ಪಾಯಿಂಟ್ ಇದೆ, ರೈಟ್ ಡೌನ್ ಎವ್ರಿಬಾಡಿ. ಯಾವ್ದಪ್ಪ ಟೈಮಿಂಗ್ ಅಂದ್ರೆ 5:15 ಮುಂಚೆ ಟ್ರೇಡ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಐ ರಿಪೀಟ್ ಯರ್, ಡೈಲಿ 5:30 PM. ಐ ರಿಪೀಟ್ ಯರ್, ಸ್ಪೆಷಲಿ BTC ಇಥೇರಿಯಂ ಕಮ್ಮಿ. ವೈ? ಸಿ ಲಾಜಿಕಲ್ ಚೆಕ್ ಮಾಡ್ಕೊಳ್ರಿ, ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಇವತ್ತು 5:15 ನೋಡ್ಕೊಳ್ತೀರಿ, 5 minutes ಟೈಮ್. ಓಕೆ, 4:15, 5:15. ಓಕೆ, ಸಿ ದಿಸ್ ಒನ್ 5:15 ಅಂದ್ರೆ ಇಲ್ಲೆಲ್ಲೋ ಕ್ಲೋಸ್ ಆಗಿದೆ 5:30. ಯಾಕಪ್ಪ ಅಂದ್ರೆ ದಿನ ಓಕೆ ಇದ್ರ ಎಕ್ಸ್ಪೈರ್ ಇದೆ. ಕ್ರಿಪ್ಟೋ ಒಳಗಡೆ ಆಪ್ಷನ್ಸ್ ಎಕ್ಸ್ಪೈರಿ ದಿನ 5:15 ಇದೆ. ಓಕೆ, ದಿನ 5:15 ಅಂದ್ರೆ ಯೂಶುವಲಿ ಎಕ್ಸ್ಪೈರಿ ಕ್ಲೋಸ್ ಆಗುವವರೆಗೂ ಅಥವಾ 5:30 ಆಗುವವರೆಗೂ ಮಾರ್ಕೆಟ್ ಅಲ್ಲಿ ಮೊಮೆಂಟಮ್ ಇರೋದಿಲ್ಲ. ಅಬ್ಸರ್ವ್ ಮಾಡ್ಕೊಟ್ರೆ ನೀವು ಬೇಕಾದ್ರೆ ಕುತ್ಕೊಂಡು. ಓಕೆ, 5:30 PM ಸ್ಪೆಷಲಿ ಈ ಟೈಮಿಂಗ್ ಮುಗಿಯೋರು ಕಾಯಿರಿ. ಲೈಕ್ ಅಂದ್ರೆ ನಿಮ್ಗೆ ಏನ್ ಆನ್ಸರ್ ಏನ್ ಕೊಡ್ತಿದ್ದೀನಪ್ಪ ಅಂದ್ರೆ, ಡು ನಾಟ್ ಟ್ರೇಡ್ ಲೈಕ್ 4 ಗಂಟೆಯಿಂದ 5:30. ಓಕೆ, ಯೂಶುವಲಿ ರೇಂಜ್ ಬೌಂಡ್ ಆಕ್ಷನ್ಸ್ ಜಾಸ್ತಿ ಕಾಣ್ತದೆ. ಹೋಗಿ ಬೇಕಾದ್ರೆ ಬ್ಯಾಕ್ ಟೆಸ್ಟ್ ಮಾಡ್ಕೊಂಡ್ ಬರ್ರಿ ವಾಪಸ್. ಈ ಟೈಮಿಂಗ್ ನಾಟ್ ಓಕೆ. 4 PM ಟು 5:30 PM ಸ್ಪೆಷಲಿ ಅಬ್ಸರ್ವ್ ಮಾಡ್ಕೊಡ್ರಿ. ಒಮ್ಮೆ ರ್ಯಾಲಿ ಆಗ್ತದೆ, ಬಟ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ, ಅಷ್ಟೊಂದು ಮೊಮೆಂಟಮ್ ಸಿಗೋದಿಲ್ಲ. ಓಕೆ, ಅದರೊಳಗೆ ಓಕೆ ಆಬ್ವಿಯಸ್ಲಿ ಯು ಕ್ಯಾನ್ ರೇಸ್, ಯು ಕ್ಯಾನ್ ಲೈಕ್ 200, 300, 400 ಪಾಯಿಂಟ್ ಹೋಗುತ್ತೆ, ಎಂಜಾಯ್ ಮಾಡಿದ್ರಿ, ಓಕೆ. ಬಟ್ ದಾಟ್ ಕೈಂಡ್ ಆಫ್ ಎಕ್ಸ್ಪಾನ್ಷನ್ ನೀವು ಎಕ್ಸ್ಪೆಕ್ಷನ್ ಮಾಡ್ತಿರಲ್ಲ. ಎಸ್, ನಾನು ಈ ರೀತಿ ಟಾರ್ಗೆಟ್ ಇಟ್ಕೊಳ್ತೀನಿ, ಆ ರೀತಿ ಸಿಗೋದಿಲ್ಲ. ಯಾ, ಸೊ ಲಾಜಿಕಲ್ ಇದೊಂದು ಪಾಯಿಂಟ್ ಇದೆ. ಓಕೆ, ಅಂಡ್ ಒನ್ ಮೋರ್ ಪಾಯಿಂಟ್,
ಮೋಸ್ಟ್ ಆಫ್ ಜನ ಏನು ಮಾಡಿದಿರಿ, ಓಕೆ 30 ಮಿನಿಟ್ಸ್ ಚಾರ್ಟ್ ಹಾಕೊಡ್ತೀರಿ ಆ್ಯಂಡ್ 7:30 ಕ್ಯಾಂಡಲ್ ಮ್ಯಾಜಿಕ್ನ ಯೂಸ್ ಮಾಡ್ಕೊಂಡಿದ್ದೀರಿ ಮೋಸ್ಟ್ ಆಫ್ ಯು. 7:30 ಕ್ಯಾಂಡಲ್ ಮ್ಯಾಜಿಕ್ ಅಂದ್ರೇನು, ದಿನ ಮುಂಜಾನೆ 7:30 ಅಥವಾ ಸಂಜೆ 7:30 ಒಂದು ಕ್ಯಾಂಡಲ್ ಬರುತ್ತೆ ಸರ್. ಯೂಶಲಿ ಮುಂಜಾನೆ 7:30 ರೀಸನ್, ಓಕೆ ಯು ವಿಲ್ ಗೆಟ್ ಅ ಸಿಡ್ನಿ ಸೆಷನ್, ಟೋಕಿಯೋ ಸೆಷನ್ಸ್ ಇರ್ತವೆ, ಓಪನ್ ಇರ್ತದೆ ಮುಂಚೆನೆ. ಓಕೆ, ಅವೆರಡದ್ದು ಕಾಂಗ್ರಿಗೇಷನ್ ಲೈಕ್ ಏಷ್ಯನ್ ಮಾರ್ಕೆಟ್ಸ್ ಸೀಸನ್ ಟೈಮಲ್ಲಿ 7:30 ಟೈಮಲ್ಲಿ ಎರಡು ಕಾಂಗ್ರಿಗೇಷನ್ ಇರ್ತದೆ. ಈವನ್ ಚೈನೀಸ್ ಮಾರ್ಕೆಟ್ಸ್ ಕೂಡ ಓಪನ್ ಆಗ್ತದೆ, ಎಲ್ಲ ಮಾರ್ಕೆಟ್ ಓಪನ್ ಆಗ್ತದೆ. ಆ ಸೆಷನ್ ಅಲ್ಲಿ ಯೂಶಲಿ ವಿಲ್ ಗೆಟ್ ಅ ಗುಡ್ ಲಿಕ್ವಿಡಿಟಿ. ಓಕೆ, ಸೊ 7:30 ಇನ್ ದ ಮಾರ್ನಿಂಗ್, 7:30 ಇನ್ ದ ಈವ್ನಿಂಗ್. ಸೊ 7:30 ಮಾರ್ನಿಂಗ್ ನೋಡ್ಕೊಟ್ರು. ಓಕೆ, ಇವತ್ತಿಂದ 7:30, ಎಸ್ ಇಟ್ಸ್ ಹಿಯರ್, ಇಲ್ಲಿದೆ ನೋಡ್ಕೊಡು. ಓಕೆ, ದಿಸ್ ಇಸ್ 7:30 ಅಂಡ್ ಸರ್ ನೀವು 7:30 ಕ್ಯಾಂಡಲ್ ಲಾಜಿಕ್ ಏನು ಹೇಳಿದಿರಿ, ಫೈನ್, ಸೂಪರ್. ಟ್ರೆಂಡ್ ಏನಿದೆ, ಫಸ್ಟ್ ನಿಮ್ಮ ಅನಾಲಿಸಿಸ್ ನಂಬರ್ 1, ಟ್ರೆಂಡ್ ಡೌನ್ ಸೈಡ್ ಇದೆ. ಓಕೆ, ಹಂಗಾದ್ರೆ ಸರ್ ಇದನ್ನ ಟಾಪ್ ಬ್ರೇಕ್ ಆದ್ರೆ ನಾನು ಬೈ ಮಾಡಬೇಕಾ? ಆಬ್ವಿಯಸ್ಲಿ ಡೂ, ಬಟ್ ಟ್ರೆಂಡ್ ಏನಿದೆ ಡೌನ್ ಸೈಡ್ ಇದೆ. ಸೊ ಲಾಜಿಕಲ್ ಏನು ಸರ್, ಪೊಸಿಷನ್ ಸೈಜಿಂಗ್ ಕಮ್ಮಿ ಮಾಡ್ಬೋದು. ನಾನೇನು ಹೇಳಿದ್ದೀನಿ ನಿಮಗೆ, 7:30 ಕ್ಯಾಂಡಲ್ ಲಾಜಿಕ್ನ ಯೂಸ್ ಮಾಡಿಕೊಂಡು, ಓಕೆ ಕ್ಯಾಂಡಲ್ನ ಹೈ ಬ್ರೇಕ್ ಆದರೆ ಟ್ರೇಡ್ ಮಾಡಿ, ಕ್ಯಾಂಡಲ್ನ ಲೋ ಬ್ರೇಕ್ ಆದರೆ ಸೆಲ್ ಮಾಡಿ, ಇದನ್ನೇ ಹೇಳ್ಕೊಟ್ಟಿದ್ದು ಗುವನ್ಸಿ, ಇದನ್ನೇ ಹೇಳ್ಕೊಟ್ಟಿದ್ದು. ಬಟ್ ಟ್ರೆಂಡ್ ಏನಿದೆ ಡೌನ್ ಸೈಡ್ ಇದೆ, ಆವಾಗ ನಾನು ಲಾಜಿಕಲಿ ಟ್ರೇಡ್ ತಗೊಳ್ಳಿಕ್ಕೆ ಹೋಗ್ತೀನಿ ಅಂತ ತಿಳ್ಕೊಳ್ಳಿ. ಜಸ್ಟ್ ಸರ್ ದಿಸ್ ಇಸ್ ಫಾಲ್, ಜಸ್ಟ್ ಪುಲ್ ಬ್ಯಾಕ್ ಅಂದ್ರೆ ಸ್ವಲ್ಪ ಮಾರ್ಕೆಟ್ ಜಿಗಿತದೆ, ಬಿದ್ದ ಮೇಲೆ ಸ್ವಲ್ಪ ಜಿಗಿದಿದೆ, ಅದನ್ನ ಮಾರ್ಕೆಟ್ ವಾಪಸ್ ಕೆಳಗಡೆ ಬಂದಿದೆ. ನಾವೇನ್ ಮಾಡ್ತೀವಿ, ನಮ್ಮ ಸ್ಟ್ರಾಟಜಿನೇ ರಾಂಗ್ ಅಂತ ತಿಳ್ಕೊಂಡು ಕೂತ್ಕೋತೀವಿ. ಸಿ ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು, ಚೆಕ್ ದ ಟ್ರೆಂಡ್ ಅಂಡ್ ಟೇಕ್ ಅಕಾರ್ಡಿಂಗ್ಲಿ. ಎಕ್ಸಾಂಪಲ್, ಮಾರ್ಕೆಟ್ ಈ ಡೈರೆಕ್ಷನ್ ಹೋದಪ್ಪ, ಎಷ್ಟು ಹೋದ, ಮ್ಯಾಕ್ಸಿಮಮ್ ಇಲ್ಲಿಗೆ ಹೋಗಿದ್ದಾನೆ ಅಂಡ್ ಫೇಲ್ಯೂರ್. ಸೊ ಇವಾಗ ನೋಡ್ಕೊಳ್ತೀರಿ, ಈ ಕೆಳಗಡೆ ಬ್ರೇಕ್ ಆದ್ಮೇಲೆ, ಓಕೆ ಅರೌಂಡ್ 12 ಗಂಟೆ 12:30 ಸುಮಾರು ಮಾರ್ಕೆಟ್ ಗಾನ್ ಟು ದ ಲೋವರ್ ಲೆವೆಲ್. ಸೊ ಇದನ್ನ ಒಂದು ಫ್ಯೂಚರ್ ಸೆಲ್ಲಿಂಗ್ ಇಂದ ಎಂಜಾಯ್ ಮಾಡ್ಬೋದು, ಅಥವಾ ಸೊ ಮೇಲಿನ ಟರ್ನಿಂಗ್ ಪಾಯಿಂಟ್ಗಳು ಇರ್ತಾವಲ್ಲ, ಇವಾಗ ಕಾಲ್ಗಳನ್ನ ಸೆಲ್ ಮಾಡ್ತೀರಿ. ಹೆಂಗೆ, ಎಲ್ಲಿ ನೋಡ್ತೀರಿ ಸರ್ ಇದನ್ನ? ಲೆಟ್ಸ್ ಕಮ್ ಹಿಯರ್, ಚೆಕ್ ಗೆಟ್ ಆಪ್ಷನ್ ಚೈನ್. ಇಲ್ಲಿ ಬೆಸ್ಟ್ ಆಪ್ಷನ್ ಚೈನ್ ನಿಮಗೆ ಮಾರ್ಕೆಟ್ಸ್ ಆಪ್ಷನ್. ಓಕೆ, ಇಲ್ಲಿ ಕಾಣ್ತು ನೋಡ್ಕೊಳ್ಳಿ, ಲುಕ್ ಹಿಯರ್. ಈ ರೀತಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅದೇ ರೀತಿ ಇದೆ, ಏನ್ ದೊಡ್ಡ ಸಿಸ್ಟಮ್ ಇಲ್ಲ. ಆಬ್ವಿಯಸ್ಲಿ ಇಫ್ ಯು ಕ್ಯಾನ್ ರೀಡ್, ಯು ಕ್ಯಾನ್ ರೀಡ್. ಓಕೆ, ಇದ್ರೊಳಗೆ ನಿಮ್ಗೆ ಏನ್ ಬೇಕು ಅದು ಇಟ್ಕೊಂಡ್ರೆ ಉಳ್ಕಿದೆಲ್ಲ ತೆಗೆದು ಹೋಗಿರಿ ಸರ್. ಡೆಲ್ಟಾ ಬೇಕಾ? ವೆರಿ ನೈಸ್. ಓಕೆ, ಬೇಕಾಗುವುದಿಲ್ಲ ಸರ್, ಬಿಕಾಸ್ ವಿ ಆರ್ ನಾಟ್ ಗೋಯಿಂಗ್ ಫಾರ್ ಆಪ್ಷನ್ ಬೈಂಗ್ ಸೈಡ್ ಹಿಯರ್. ಓಕೆ, ಲೀವ್ ಇಟ್, ಬೇಡ, ತೆಗೆದು ಹೋಗಿರಿ. 6 ಅವರ್ OI ಚೇಂಜ್ ಬೇಕು, ಇವೇನು ಬೇಡ. ನನಗೇನು ಬೇಕು, ಮಾರ್ಕ್ ಪ್ರೈಸ್ ಬೇಕು, ಓಪನೆಂಟ್ ಬೇಕು, ಸಾಕು. ಸೊ ಓಪನೆಂಟ್ಸ್ ಅಥವಾ ವಾಟ್ ಎವರ್ ಆಪ್ಷನ್ ಚೈನ್ ಯು ಲುಕಿಂಗ್, ಇಟ್ಸ್ ಅ ಕ್ಲೀನ್ ಟು ಸಿ ನಾವು, ಕ್ಲೀನ್ ಇದೆ. ಓಕೆ, ಸೊ ಇದ್ರ ಜೊತೆಗೆ ನೋಡ್ಕೊಳ್ತೀರಿ, ಎಕ್ಸ್ಪೈರಿ ದಿನ ಎದ್ದಿದೆ, 26, 27, 28, 29, 30 ದಿನ ಇರ್ತದೆ. ಸೊ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ನೀವು ಓಕೆ ಇಂಡಿಯನ್ ಮಾರ್ಕೆಟ್ ಕಂಪೇರ್ ಮಾಡ್ಕೊಂಡ್ರೆ ಯೂನಿಟ್ ಅಟ್ಲೀಸ್ಟ್, ನಾನೇ ಪೊಸಿಷನ್ ಮಾಡ್ಕೊಂಡಿದ್ದೀನಿ, ಕೆಲವೊಂದು ಪೊಸಿಷನ್ಸ್ ಇದೆ 1.5 ಇಂದ 2 ಲಕ್ಷ ತಗೋತೆ ಸರ್. ಒಂದು ಲಾಟ್ ನೀವು ಸ್ಟ್ರಾಡಲ್ ಮಾಡ್ತೀರಿ ಅಂದ್ರೆ 2 ಲಕ್ಷ ಮಿನಿಮಮ್ ಬೇಕು. ಇಲ್ಲಿ ನಿಮ್ಗೆ ಹಾರ್ಡ್ಲಿ ಯೂನಿಟ್ 5 to 10,000 ದಟ್ಸ್ ಸಫಿಷಿಯಂಟ್, ಬಟ್ ಹೆವಿ ಲಿವರೇಜ್ ತಗೊಳಂಗಿಲ್ಲ. I repeat here, if you are taking heavy leverage, you are giving your hand to the market only to die. Okay, so that's why use a lesser leverage, number 1. Okay, initial beginning time, and ಆಮೇಲೆ ಬೇಕಾದ್ ಮಾಡ್ಕೊಳ್ತೀರಿ. ಓಕೆ, ಸೊ ಇಲ್ಲಿ ನನಗೇನು ಕಾಣ್ತಾ, ದಿನ ಎಕ್ಸ್ಪೈರಿ ಇರೋದ್ರಿಂದ ನಾನು ಏನು ಮಾಡ್ಬೋದು, ಆಪ್ಷನ್ ಸೆಲ್ಲಿಂಗ್ ಇಂದ ಒಂದು ಡೈಲಿ ಇನ್ಕಮ್ ಕ್ರಿಯೇಟ್ ಮಾಡ್ಕೋಬಹುದು. ಅಂಡ್ ನಿಮ್ಗೊಂದು ಲಾಜಿಕ್ ಹೇಳ್ಕೊಡ್ತೀನಿ. ಓಕೆ, ಇಫ್ ಯು ವಾಟ್ ಇಸ್ ಯುವರ್ ಟಾರ್ಗೆಟ್ ಎಷ್ಟು ಮಾಡ್ಕೊಳ್ತೀರಿ ವಿತ್ ಬ್ರೋಕರೇಜ್ ಅಂಡ್ ಎವ್ರಿಥಿಂಗ್, ದಟ್ಸ್ ಐ ವಿಲ್ ಗಿವ್ ಯು ಅ ಸಫಿಷಿಯಂಟ್ ಸಿಸ್ಟಮ್ ಟು ಅಂಡರ್ಸ್ಟ್ಯಾಂಡ್, then you can trade it out. Okay, example, ಮಾರ್ಕೆಟ್ ಈಗ ನಿಂತಿರುವ ಜಾಗ ಅರೌಂಡ್ 1 lakh ಎಷ್ಟಿದೆ, 107611. ಸೊ ಇಲ್ಲೆಲ್ಲೋ ಇದೆ. ಓಕೆ, ಆಬ್ವಿಯಸ್ಲಿ ಓಪನೆಂಟಸ್ ಎಲ್ಲ ಕಡೆ ನೋಡ್ತಿರಲ್ಲ, ಹಂಗೆ ಇಲ್ಲೂ ಕಾಣ್ತದೆ ನೋಡಿ, ಹೈಯೆಸ್ಟ್ ಇದೆ OTM. ಓಕೆ, ಇಲ್ಲೂ ಕೂಡ ಹೈಯೆಸ್ಟ್ ಇದೆ ಅಂಡ್ ಇಲ್ಲೂ ಕೂಡ ಹೈಯೆಸ್ಟ್ ಇದೆ. ಸೊ ಈ ಜಾಗಗಳು ನಿಮ್ಗೆ ಇಂಪಾರ್ಟೆಂಟ್. ಇದನ್ನ ನೀವೇನ್ ಮಾಡ್ತೀರಿ, 7:30 ಕ್ಯಾಂಡಲ್ ಲಾಜಿಕ್ ಬ್ರೇಕ್ಔಟ್ ಬ್ರೇಕ್ ಡೌನ್ ಆಗ್ತದಲ್ಲ, ಆವಾಗ ಎಂಜಾಯ್ ಮಾಡ್ತೀರಿ ಟ್ರೇಡ್ ತಗೊಂಡು. ಇವನ್ ಟರ್ನಿಂಗ್ ಪಾಯಿಂಟ್ಸ್ಗಳನ್ನ ಯೂಸ್ ಮಾಡ್ಕೊಳ್ತೀರಿ. ಎಕ್ಸಾಂಪಲ್, ಬಿಡ್ ಆಸ್ಕ್ ಡಿಫರೆನ್ಸ್ ಇದೆ, ಮಾರ್ಕ್ ಪ್ರೈಸ್ ಇದೆ, ಯು ಕ್ಯಾನ್ ಗೋ ಅಂಡ್ ಸೆಲ್ ಆಲ್ಸೋ. ಸಿ ದಿಸ್ ಮಾರ್ಕ್ ಪ್ರೈಸ್ ಮೀನ್ಸ್ LTP, ನಮ್ಮ ಇಂಡಿಯನ್ ಮಾರ್ಕೆಟ್ ತರ. ಬಿಡ್ ಆಸ್ಕ್ ಡಿಫರೆನ್ಸ್, ದಿಸ್ ಇಸ್ ಬಿಡ್ ಆಸ್ಕ್ ಡಿಫರೆನ್ಸ್. ಯೂಶುವಲಿ ಇದ್ರೊಳಗಡೆ ಲಿಮಿಟ್ ಪ್ರೈಸೇ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಇದು ಸುಸೈಡಲ್ ಥಿಂಗ್ ಟು ಡೂ ಇಟ್. ಲಿಮಿಟ್ ಪ್ರೈಸೇ ಯೂಸ್ ಮಾಡಬೇಕು. ಓಕೆ, ಬಿಕಾಸ್ ಹೆವಿ ನಿಮಗೆ ಡಿಫರೆನ್ಸ್ ಇದೆ, ಬಿಕಾಸ್ ಇನ್ನೂ ಇದರೊಳಗಡೆ ಇವಾಲ್ವ್ಮೆಂಟ್ ಆಫ್ ದ ಆಪ್ಷನ್ಸ್ ಹ್ಯಾಸ್ ಟು ಬಿ ಬಿಗ್ಗರ್ ಸೈಜ್ ಆಗಬೇಕು, ಇನ್ನೂ ಆಗಿಲ್ಲ ಅಷ್ಟು. ಲುಕ್ ಹಿಯರ್, ಸೊ 107600 ಹತ್ರನೇ ನೋಡ್ಕೊಳ್ಳಿ.
866, 872, ₹6 ಡಿಫರೆನ್ಸ್ ಇದೆ. ಸೊ ಎನಿವೆ 881, 860, ಸಾರಿ, ಇದು ಮಾರ್ಕಪ್ ಪ್ರೈಸ್ 870. ಸೊ ₹12 ಡಿಫರೆನ್ಸ್ ಬರ್ತದೆ. ಸೊ 776, 783. ದಟ್ ಈಸ್ ಬೈ ಫಿಕ್ಸ್ ಯೂಸ್ ಆಪ್ಷನ್ ಬೈಯಿಂಗ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಐ ರಿಪೀಟ್ ಹಿಯರ್, ಯಾರೂ ಕೂಡ ಇದ್ರ ಒಳಗಡೆ ಆಪ್ಷನ್ ಬೈಯಿಂಗ್ ಮಾಡಲ್ಲ. ದಿಸ್ ಇಸ್ ರೂಲ್ ಐ ಆಮ್ ಟೆಲ್ಲಿಂಗ್ ಯು. ಇನ್ ಕೇಸ್ ಮಾಡ್ಕೋತಿದ್ರೆ ನಿಮ್ಮ ಇಷ್ಟ, ನಿಮ್ಮ ಕಷ್ಟ. ಐ ರಿಪೀಟ್ ಹಿಯರ್, ಇದ್ರೊಳಗಡೆ ಅಷ್ಟೊಂದು ಲಿಕ್ವಿಡ್ ಎಸ್ ಕೆಲವು ಮೂಡುತ್ತೆ ಸರ್, ಇಲ್ಲ 10% ಚಾನ್ಸ್ ಇದೆ ಯು ಕ್ಯಾನ್ ಮೇಕ್ ಮನಿ, 10%. ಬಟ್ 90% ಚಾನ್ಸ್ ಐತೆ ಯು ಕ್ಯಾನ್ ಮೇಕ್ ಮನಿ ಬೈ ಸೆಲ್ಲಿಂಗ್ ದ ಆಪ್ಷನ್ಸ್. ಸೊ ದಟ್ಸ್ ವೈ ವಾಟ್ಸ್ ಅ ರಿಸ್ಟ್ರಿಕ್ಟೆಡ್ ಸಿಸ್ಟಮ್ ಹಿಯರ್. ಡು ನಾಟ್ ಗೋ ಫಾರ್ ಆಪ್ಷನ್ ಬೈಯಿಂಗ್ ಇನ್ ದ BTC ಆರ್ ಇಥೇರಿಯಂ. ಬೇಕಾದ್ರೆ ಸ್ಟ್ರಾಟಜಿ ಮಾಡ್ಕೊಳ್ರಿ, ನಾನು ಕೂಡ ಸಪೋರ್ಟ್ ಕೊಡ್ತೀನಿ. ಸ್ಟ್ರಾಟಜಿ ಮಾಡ್ಕೊಳ್ತೀರಿ, ಎಸ್ ಐ ವಿಲ್ ಸಪೋರ್ಟ್ ಯು. ಇಫ್ ಮಾರ್ಕೆಟ್ ಈಸ್ ಗೋನ್ ಟು ಬಿ ರೇಂಜ್ ಬೌಂಡ್, ಲೈಕ್ ಸ್ಯಾಟರ್ಡೆ ಸಂಡೇ ಯೂಶುವಲಿ ಓಕೆ ರೇಂಜ್ ಬೌಂಡ್ ಆಕ್ಷನ್ ಜಾಸ್ತಿ ಬರ್ತದೆ, ಲೈಕ್ ಲಿಕ್ವಿಡಿಟಿ ಕೂಡ ಕಮ್ಮಿ ಇರ್ತದೆ, ಆವಾಗ ಸ್ಟ್ರಾಟಜಿ ಮಾಡ್ಕೊಡ್ರಿ. ಆಬ್ವಿಯಸ್ಲಿ ಮಾರ್ಕೆಟ್ ವಿಲ್ ಬಿ ರೇಂಜ್ ಬೌಂಡ್. ಲುಕ್ ಹಿಯರ್, ಸಿಂಪಲ್ ಆಗಿ ಓಕೆ ನೀವೇನ್ ಮಾಡ್ತೀವಿ, ಆಪ್ಷನ್ಸ್, ಓಕೆ ಸ್ಟ್ರಾಟಜಿ ಬಿಲ್ಡರ್, ಓಕೆ ಸ್ಟ್ರಾಟಜಿ ಬಿಲ್ಡರ್ಗೆ ಹೋದ್ರಿ. ಓಕೆ ವಾಟ್ ಯು ಕ್ಯಾನ್ ಡೂ, ಎಕ್ಸಾಂಪಲ್ ನಿಮ್ಗೆ ಗೊತ್ತಿದೆ ಸರ್, ಡೆಲ್ಟಾ 0.5 ಕಾಲ್ ಕೊಟ್ಟು ಸೆಲ್ ಮಾಡ್ಬೋದು ಅಂದ್ರೆ ಯು ಕ್ಯಾನ್ ಗೋ ಔಟ್ ಆಫ್ ದ ಮನಿ. ಓಕೆ ಸೆಲ್ ಹೊಡೆಯಿರಿ ಇದ್ರೊಳಗಡೆ, ಯಾವುದೋ ಒಂದು ಮಾರ್ಕೆಟ್ ಪ್ರೈಸ್ ಇಡೋಣ. ಓಕೆ ಬರಪ್ಪ, ಓಕೆ ಇನ್ನೊಂದು ಔಟ್ ಆಫ್ ದ ಮನಿ ತೊಗೊಂಡ ರ್ಯಾಂಡಮ್ಲಿ, ಓಕೆ ತೋರಿಸ್ಲಿಕ್ಕೆ ಅಷ್ಟೇ. ಓಕೆ ಓಕೆ ಒಂದು 10 ಲಾಟ್ ಅಂತ ತಿಳ್ಕೊಟ್ರೆ ಅಷ್ಟೇ, 10 ಲಾಟ್. ಆವಾಗ ದೂರದ್ ಮಾಡಿದ್ವಿ ಎರಡು. ಆಬ್ವಿಯಸ್ಲಿ ಪೇ ಆಫ್ ಚೆಕ್ ಮಾಡ್ಕೊಳ್ರಿ, ಇಟ್ ವಿಲ್ ಲುಕ್ ಲೈಕ್ ಅ ಸ್ಟ್ಯಾಂಗಲ್ ಟೈಪ್. ಲುಕ್ 10 ಲಾಟ್ ಮಾಡಿದಿರಿ, ಅದಕ್ಕೋಸ್ಕರ ನಿಮಗೆ $4 ಪ್ರಾಫಿಟ್ ತೋರಿಸ್ತದೆ. ಅಂಡ್ ಬ್ರೇಕ್ ಈವೆನ್ಸ್ ಕೂಡ ಮೇಲ್ಗಡೆ ತೋರಿಸ್ತದೆ, 110414, 105585. ಸೊ ಹೆಂಗ್ ಬಂತಪ್ಪ ಅಂತ ತಿಳ್ಕೊಳ್ಳಿಕ್ಕೆ ಹೋದ್ರೆ, ಲುಕ್ ಹಿಯರ್, ಬ್ರೇಕ್ ಈವನ್ ಕ್ಯಾಲ್ಕುಲೇಷನ್ ಮಾಡೋದು ಗೊತ್ತಿಲ್ಲ ಅಂದ್ರೆ ಡೋಂಟ್ ವರಿ. ಓಕೆ ವಿ ಹ್ಯಾವ್ ಆಲ್ರೆಡಿ ಐ ಥಿಂಕ್ ಕ್ರಿಯೇಷನ್ ಮಾಡಿದ್ದೀನಿ. ಓಕೆ ಅದಕ್ಕೆ ಆಲ್ರೆಡಿ ಒಂದು ವಿಡಿಯೋ ಕ್ರಿಯೇಟ್ ಮಾಡಿದ್ದೀನಿ, ಬೇಕಾದ್ರೆ ಹೇಳಿ ಕೊಟ್ಬಿಡ್ತೀನಿ. ಸೊ ಲುಕ್ ಹಿಯರ್, ಓಕೆ ಓಕೆ ಸೊ ಎರಡು ಪ್ರೀಮಿಯಮ್ಸ್ ನ ಕೂಡಿಸ್ಕೊಳ್ತೀರಿ, 135, 270. ಸಿಂಪಲ್ ಇದೆ ಮ್ಯಾಥಮೆಟಿಕ್ಸ್. 135 ಪ್ಲಸ್ 270, 405 ಸರ್. ಓಕೆ ನೀವೇನ್ ಮಾಡಿದಿರಿ, ಓಕೆ ಪುಟ್ ಸೆಲ್ ಮಾಡಿದಿರಿ, ಯಾವುದು 106,000. ಸೊ ಇದಕ್ಕೆ ಏನ್ ಮಾಡ್ತೀರಿ, ಮೈನಸ್ ಮಾಡ್ಬಿಡ್ರಿ, ಅದಕ್ಕೆ ಕೆಳಗಡೆ ಬ್ರೇಕ್ ಇವನ್ ಆಗ್ತದೆ 106,000. ದಿಸ್ ಇಸ್ ಯುವರ್ ಬ್ರೇಕ್ ಇವನ್ ಆನ್ ದ ಡೌನ್ ಸೈಡ್. ಓಕೆ ಅಪ್ಪರ್ ಸೈಡ್ ನಲ್ಲಿ 1 ಓಕೆ ಇಷ್ಟು ತಗೊಂಡಿದ್ರಿ, ರೈಟ್, ದಿಸ್ 1,10,000 ಇದೆ. ಓಕೆ ನೀವು ಸೆಲ್ ಮಾಡಿದ ಕಾಲ್. ಸೊ ಇದಕ್ಕೆ ನಿಮ್ ಬ್ರೇಕ್ ಇವನ್ಸ್ ಕೂಡಿಸ್ಕೊಳ್ರಿ. ದಿಸ್ ಇಸ್ ಯುವರ್ ಬ್ರೇಕ್ ಇವನ್. ಕರೆಕ್ಟ್ ಇದೆಯಾ ಇಲ್ವಾ ನೋಡ್ಕೊಳ್ಳಿ, ಅನಲೈಸ್ ಪೇ ಆಫ್ ಗ್ರಾಫ್. ಸಿ ಮೇಲ್ಗಡೆ ಬ್ರೇಕ್ ಇವನ್ 110,405, ಕೆಳಗಡೆ ಬ್ರೇಕ್ ಇವನ್ 105594. ಸೊ ಬ್ರೇಕ್ ಇವನ್ ಕ್ಯಾಲ್ಕುಲೇಷನ್ ದೊಡ್ಡದಿಲ್ಲ. ಯಾಕೆ ಬ್ರೇಕ್ ಇವನ್ ಕ್ಯಾಲ್ಕುಲೇಷನ್ ಮ್ಯಾನುವಲಿ ತಿಳ್ಕೊಬೇಕಪ್ಪ ಅಂದ್ರೆ, ನೀವು ಟ್ರೇಡ್ ಮಾಡುವಾಗ ಪೇ ಆಫ್ ಹಾಕೊಂಡು ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡ್ತಾನೆ, ಇಟ್ಸ್ ಗೋನ್ ಟು ಬಿ ಲೇಟ್. ಸೊ ದಟ್ಸ್ ವೈ ವಾಟ್ ಟು ಡೂ, ಸಡನ್ಲಿ ಇವನ್ನ ಆಬ್ವಿಯಸ್ಲಿ ಈ ಲೈಕ್ ಸ್ಟ್ರಾಂಗಲ್ ಅಂದ್ರೆ ಏನು, ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಸ್ಟಾಡಲ್ ಅಂದ್ರೆ ಏನು, ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಇವನ್ ಬುಲ್ ಕಾಲ್ ಸ್ಪ್ರೆಡ್ ಅಂದ್ರೆ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಆಲ್ ವಿ ಹ್ಯಾವ್ ಕ್ರಿಯೇಟೆಡ್ ವಿಡಿಯೋ, ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಹೋಗಿ ಸುಮ್ಮನೆ ನೋಡ್ಕೊಳ್ರಿ, ಎಕ್ಸ್ಪರ್ಟೆನ್ಸಿ ಕ್ರಿಯೇಟ್ ಆಗ್ತದೆ. ಸೊ ಎಸ್ ಐ ಕ್ಯಾನ್ ಸೇ ಯು. ಸೊ ನಿಮಗೆ ಮಂತ್ಲಿ ಆಪ್ಷನ್ಸ್ ಕೂಡ ಬರ್ತದೆ ಒಳಗಡೆ, ಯು ಕ್ಯಾನ್ ಯೂಸ್ ಇಟ್. 2 ದಿನ 3 ದಿನ ಎಕ್ಸ್ಪೈರಿ ಕೂಡ ಬರ್ತದೆ, ಯು ಕ್ಯಾನ್ ಯೂಸ್ ಇಟ್. ಇನ್ ಕೇಸ್ ಮಾರ್ಕೆಟ್ ರೇಂಜ್ ಬೌಂಡ್ ಒಳಗೆ ಇರುತ್ತಪ್ಪ, ಏನೋ ನ್ಯೂಸ್ ಇಲ್ಲ. ಓಕೆ ಸ್ಪೆಷಲಿ ಕ್ರಿಪ್ಟೋನ ನ್ಯೂಸ್ ನೋಡ್ಬೇಕಂದ್ರೆ ಸಿಂಪಲ್, ಏನೂ ಇಲ್ಲ, ಯು ಜಸ್ಟ್ ಫಾಲೋ US ಡೇಟಾ. US ಮಾರ್ಕೆಟ್ ಏನಾದರೂ ಮೇಲ್ಗಡೆ ಹೋಗ್ತದಪ್ಪ ಅಂದ್ರೆ ಎಸ್ ದಿಸ್ ಪೀಪಲ್ ವಿಲ್ ಗೋ. US ಮಾರ್ಕೆಟ್ ಡೌನ್ ಸ್ಟಾರ್ಟ್ ಆಗ್ತದೆ, ಯೂಶಲಿ ಎಸ್ ಇಟ್ ವಿಲ್ ಗೋ ಡೌನ್. ಓಕೆ ಸರ್ ನೀವು ಹೆಂಗೆ ಹೇಳ್ತೀರಿ, ಕೋರಿಲೇಷನ್ ಆದರೂ ಕಲ್ತಿದ್ದೀರಾ, ಕಮ್ ಹಿಯರ್, ಕಮ್. BTC ಕಾಣ್ತಾ ಇದೆ, ಚಾರ್ಟ್ ಕಾಣ್ತಾ ಇದೆ, ಲುಕ್, ಹೌದಾ? ಓಕೆ ಜಸ್ಟ್ ಏನ್ ಮಾಡ್ತೀರಿ, ಒಂದು 30 ನಿಮಿಷ ಚಾರ್ಟ್ ಹಾಕೊಟ್ರೆ ಅಥವಾ 1 ಅವರ್ ಚಾರ್ಟ್ ಹಾಕೊಳ್ರಿ. ಓಕೆ ಲೆಟ್ ಮಿ ರಿಮೂವ್ ಎವ್ರಿ ಡ್ರಾಯಿಂಗ್ಸ್ ತೆಗೆದ್ರಾ? ಓಕೆ ಸೊ ಪ್ಲಸ್ ಮಾಡಿ ಏನ್ ನೋಡ್ಬೇಕು ನೀವು, US ಮಾರ್ಕೆಟ್. ಸೊ ಜಸ್ಟ್ ಕಂಪೇರ್ US ಮಾರ್ಕೆಟ್, Dow Jones, yeah, this one. Okay, fine. So US ಮಾರ್ಕೆಟ್ ನ ಕಂಪೇರ್ ಮಾಡ್ಕೊಳ್ಳಿಕ್ಕೆ ನೋಡ್ಕೊಳ್ರಿ. Okay, though there is a difference there, but see the chart pattern. Okay, ಇಲ್ಲಿಂದ ಮೇಲ್ಗಡೆ ಹೋಗಿರೋದು ಬೇರೆ ವಿಷಯ, ಬಟ್ ಹಿಯರ್ ವಾಟ್ ಎವರ್ ಫ್ಲಾಟ್, ಇಟ್ಸ್ ಅ ಫ್ಲಾಟ್. ಸೊ ಇದು ಕೂಡ ಸೇಮ್, ಇದು ಸೇಮ್. ಸೊ US ಮಾರ್ಕೆಟ್ ಚಾರ್ಟ್ ಇದು ಮೇಲ್ಗಡೆ ಹೋಗಿದೆ, ಎಸ್ ಇದು ಆಲ್ಸೋ. ಅಂಡ್ ಎನಿವೇ
ಪ್ರತಿ ಸಲ ಮಾರ್ಕೆಟ್ ಒಳಗಡೆ ಜಸ್ಟ್ ಇದ್ರ ಕೋರಿಲೇಷನ್ ಜಾಸ್ತಿ ರನ್ ಆಗ್ತದೆ. ಅದಕ್ಕೋಸ್ಕರ US ಮಾರ್ಕೆಟ್ ಏನಾದ್ರು ಪಾಸಿಟಿವ್ ಆದರೆ ಯೂಶಲಿ ಸ್ಪೆಷಲಿ ಟೈಮಿಂಗ್ ಏನಪ್ಪಾ ಅಂದ್ರೆ ಅರೌಂಡ್ 7:30 8 PM ಇರ್ತದಲ್ಲ, ಲೈಕ್ US ನಮ್ಮ ಇಂಡಿಯನ್ ಮಾರ್ಕೆಟ್ ಟೈಮಿಂಗ್ ಪ್ರಕಾರ, ಲೈಕ್ ಇಂಡಿಯನ್ ಟೈಮಿಂಗ್ ಪ್ರಕಾರ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಆ ಟೈಮ್ ಸ್ಪೆಷಲ್ ನೋಡ್ಕೊಳ್ರಿ. ಪಕ್ಕದಲ್ಲಿ ಚಾರ್ಟ್ ಇಟ್ಕೊಳ್ರಿ. ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೋರ್ ದ್ಯಾಟ್ ಇಟ್ ವಿಲ್ ಜಸ್ಟ್ ರಿಪ್ಲಿಕೇಟ್ ವಾಟ್ ಎವರ್ ಹ್ಯಾಪನಿಂಗ್ ಇನ್ ದ US ಮಾರ್ಕೆಟ್. ಓಕೆ, ಇದು ಒಂದೇ ಅಲ್ಲ, ಮೋಸ್ಟ್ ಆಫ್ ದ ಸಿಚುವೇಶನ್ ಟ್ರೇಡಿಂಗ್ ಪರ್ಪಸ್ ಡಿಸ್ಕಷನ್ ಮಾಡ್ಲಿಕ್ಕೆ. ಇನ್ವೆಸ್ಟ್ಮೆಂಟ್ ಡಿಸ್ಕಷನ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಐ ಕ್ಯಾನ್ ಗಿವ್ ಯು ಮೋರ್ ಇನ್ಸೈಟ್ಸ್ ಇನ್ ದ XRP ಅಂಡ್ ಚೈನ್ ಲಿಂಕ್. ಓಕೆ, ಏನಪ್ಪ ಹೆಂಗೆ ಯೂಸ್ ಮಾಡ್ತೀರಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಅಂದ್ರೆ ಫಾರ್ ಯೂಸ್ ಕೇಸ್ ನೋಡ್ತೀರಿ, ಪ್ರಾಬ್ಲಮ್ ಏನು ಸಾಲ್ವ್ ಮಾಡೋದನ್ನ ನೋಡ್ಕೊಳ್ತೀರಿ. ಕಾಮನ್ ಆಗಿ ಡಿಸ್ಕಷನ್ ಮಾಡಿದ ಹೋದ ವಿಡಿಯೋ ಒಳಗಡೆ ಚೆಕ್ ಮಾಡ್ರಿ ಇದನ್ನ. ಮತ್ತೆ ಬೇಕಾದ್ರೆ ಒಂದ್ 2-3 ಪೋಸ್ಟ್ ಕೂಡ ಹಾಕ್ತೀನಿ ನಿಮಗೆ. ಓಕೆ ಫೈನ್. ಹಿಯರ್ ಒಂದೇನ ಕಲ್ತ್ಕೊಂಡ್ರಿ ಇದ್ರೊಳಗಡೆ BTC UST ನ US ಮಾರ್ಕೆಟ್ ನ ನೋಡ್ಕೊಂಡು ಟ್ರೇಡ್ ಮಾಡ್ಕೋತೀರಿ. ಅಂಡ್ ಕೆಲವೊಮ್ಮೆ ಸರ್ BTC ಓಡ್ತಾ ಇದೆ ಅಂದ್ರೆ ಇಥೇರಿಯಂ ಓಡ್ಬೋದು, ಇಥೇರಿಯಂ ತಗೊಂಡು ಕೂತ್ಕೋತೀರಿ. ದಟ್ ಇಸ್ ಬಿಗ್ಗೆಸ್ಟ್ ಮಿಸ್ಟೇಕ್ ಬಿಡು. ನೋ, ಮೋಸ್ಟ್ ಆಫ್ ನೋಡ್ಕೊಳ್ಳಿ ಸರ್, BTC ಓಡ್ತಾ ಇದಪ್ಪ, ಇಥೇರಿಯಂ ಅಲ್ಲೇ ಕೂತ್ಕೊಳ್ಳುತ್ತೆ, ಎಲ್ಲೂ ಓಡೋದಿಲ್ಲ. ಅಂಡ್ ಸಿ ಇವಾಗ ಲಾಜಿಕಲ್ ಸಿ. ಓಕೆ, ಮೇದಿಂದ ಓಕೆ 94,000 ದಿಂದ ಇದು 1,11,000 ಅನ್ನು ಹೋಗಿದಲ್ಲ BTC. ಇಥೇರಿಯಂ ಹೋಗಿದೆ ನೋಡ್ಕೊಡ್ರಿ. ಓಕೆ, ಅರೌಂಡ್ ಮೇದಿಂದ ಸೊ 1865 and this around 2640 ಹೋಗಿದೆ. ಎಷ್ಟು ಹೋಗಿದೆ ಸರ್? ಓನ್ಲಿ 800 ಪಾಯಿಂಟ್ಸ್. ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇದೆ ಸಿಕ್ಕಾಪಟ್ಟೆ. ಸೊಲಾನಾ ನೋಡ್ಕೊಡ್ರಿ. ಸೊ ಕೆಲವೊಂದು ಕ್ರಿಪ್ಟೋ ಕಾಯಿನ್ಸ್ಗಳು ಓನ್ ಸಿಸ್ಟಮ್ ಇದೆ, ಅವು ಅಷ್ಟರೊಳಗಡೆ ಮೂಮೆಂಟಮ್ ಆಗ್ತದೆ. ಸೊ ಸೊಲಾನಾ ಸಿ ಸೊ ಇದ್ರ 152ರಿಂದ ಜಸ್ಟ್ 20 ಪಾಯಿಂಟ್ಸ್ ಟಿಲ್ ನಾವು. ಟಾಪ್ ಹೋಗಿದೆ 185 ಒಪ್ಕೋತೀನಿ. ಬಟ್ BTC ನ ಓಕೆ ಇಫ್ ಯು ಕಾರ್ ಕಂಪೇರ್ ವಿತ್ ದ ಎವ್ರಿಬಾಡಿ, ನೋ. ಓಕೆ ಎಸ್ ಡೂ. ಸ್ಪೆಷಲಿ ಇದೆ ಹೆಂಗೆ ಅಂದ್ರೆ ಲೈಕ್ ಬಿಗ್ ಕ್ರಿಪ್ಟೋ ಮೂವ್ಸ್, ಆಬ್ವಿಯಸ್ಲಿ ಆಲ್ ಕ್ರಿಪ್ಟೋ ಕಾಯಿನ್ಸ್ ಆಲ್ಸೋ ಮೂವ್, ಬಟ್ ನಾಟ್ ಎವ್ರಿ ಟೈಮ್. ಸೊ ಅದನ್ನ ರೆಪ್ಲಿಕೇಟ್ ಮಾಡ್ಕೊಳ್ಳಿಕ್ಕೆ ಅಂತ ಹೋಗಿ ಇದನ್ನ ಬೇರೆ ಏನೋ ತಗೊಳಕ್ ಹೋಗ್ಬಿಡೋದು. ಓಕೆ, ಸೊ ಡೂ ಸಿ ದಿಸ್ ಒನ್ ಆಲ್ಸೋ. ಅಂಡ್ ಲಿಕ್ವಿಡೇಷನ್ಗೋಸ್ಕರ ಚೆನ್ನಾಗಿರೋ ಇನ್ನೊಂದು 2-3 ಕಾಯಿನ್ಸ್ಗಳು ನೋಡ್ಕೋತೀರ ಅಂದ್ರೆ ಯು ಕ್ಯಾನ್ ಗೋ ವಿತ್ BNB UST. ಐ ಹ್ಯಾವ್ ಮಾರ್ಕೆಟ್ಸ್ ವಾಚ್ ಲಿಸ್ಟ್ BNB UST. ದಿಸ್ ಒನ್ ಇಸ್ ಗುಡ್ ಫಾರ್ ಟ್ರೇಡಿಂಗ್ ಪರ್ಪಸ್. ನೀವು ಟ್ರೇಡಿಂಗ್ ಮಾಡ್ತೀರಿ ಅಥವಾ ಶಾರ್ಟ್ ಟರ್ಮ್ ಅಲ್ಲಿ ಏನಾದ್ರು ವರ್ಕೌಟ್ಸ್ ಮಾಡೋರಿದ್ರೆ ಎಸ್ ಯು ಕ್ಯಾನ್ ಗೋ ವಿತ್ BNB UST. ಬಿನಾನ್ಸ್ ಒನ್. ಓಕೆ, ಇದ್ರೊಳಗಡೆ ಬೇಕಾದ್ರೆ ಟ್ರೈ ಮಾಡ್ರಿ. ಓಕೆ, 1 ಲಾಟ್ ಮೀನ್ಸ್ 0.1 BNB ಅಲ್ಲೇ ಕೊಟ್ಟಿರ್ತಾನೆ ನೋಡ್ಕೊಂಡ್ರಿ. 10 ಲಾಟ್ ತಗೊಂಡ್ರೆ 1 BNB. ಓಕೆ, ಯು ಕ್ಯಾನ್ ಟ್ರೇಡ್ ಹಿಯರ್ ಆಲ್ಸೋ. ಎನಿವೆ ಇಥೇರಿಯಂ ಅಲ್ಲಿ ಟ್ರೇಡ್ ಸಿಗ್ತಾ. ಓಕೆ, ನಾಟ್ ನೌ, ಇನ್ನೂ ಸಿಕ್ಕಿಲ್ಲ. ಲುಕ್ ಹಿಯರ್, ಇದು ನಮ್ಮ ಡಿಸಿಪ್ಲಿನ್, ವಾಟ್ ವಿ ಆರ್ ವೇಟಿಂಗ್ ಫಾರ್. ಸಿಗ್ಲಿಲ್ಲ ಅಂದ್ರೆ ಏನ್ ಜಪ ಅಂದ್ರೂ ಟ್ರೇಡ್ ಮಾಡಲ್ಲ, ಬೇಕಾದಾಗಲಿ. ಓಕೆ, ಸಿಕ್ಕರೆ ತಗೊಳ್ಳುವಂತ ಮಾನಸಿಕತೆ ಬೆಳೆಸ್ಕೊಳ್ತೀರಿ. ಓಕೆ, ಎನಿವೆ ಸೊ ಟಿಲ್ ನಾವು ಐ ಹ್ಯಾವ್ ಡಿಸ್ಕಸ್ ದಿಸ್ ಫೀಚರ್ಸ್ ಹಿಯರ್. ಇವೆಲ್ಲ ಫೀಚರ್ ಡಿಸ್ಕಷನ್ ಮಾಡಿದ್ವಿ. ದುಡ್ಡು ಆಡ್ ಮಾಡೋದು ನಿಮ್ಗೆ ಗೊತ್ತಿದೆ, IMPS ಥ್ರೂ ಅದಕ್ಕೊಂದು ವಿಡಿಯೋ ಕ್ರಿಯೇಟ್ ಮಾಡಿದ್ದೀನಿ. ಮಾಡಿದ್ರೆ ಈಗ ನನ್ನ ಅಕೌಂಟ್ಸ್ ಫುಲ್ ಡೀಟೇಲ್ಸ್ ಓಪನ್ ಆಗ್ತದೆ. ಸೊ ಇಟ್ಸ್ ಪ್ರೈವಸಿ, ಡೋಂಟ್ ಐ ಕೆನಾಟ್. ಓಕೆ, ಸೊ ಇದ್ರ ಜೊತೆಗೆ ಕೆಲವೊಂದು ಆಫರ್ಸ್ ನಡೀತಾ ಇದೆ. ಲೈಕ್ ಯು ವಿಲ್ ಗೆಟ್ ಅ ಸ್ಕ್ಯಾಲ್ಪಿಂಗ್ ಆಫರ್. ಒಂದು 1,250 ರೂಪಾಯಿವರೆಗೂ ಸ್ಕ್ಯಾಲ್ಪಿಂಗ್ ಆಫರ್ ಕೊಡ್ತಾರೆ. ಯು ಕ್ಯಾನ್ ಯೂಸ್ ದಟ್. 15 ನಿಮಿಷ ಒಳಗಡೆ ಪೊಸಿಷನ್ ಮುಗಿತಾರೆ ಅಂದ್ರೆ API ಯು ಕ್ಯಾನ್ ಯೂಸ್ ಆಲ್ಗೋ. ಓಕೆ, ಓವರ್ ದ ಟೈಮ್ ನಾನೇ ಕಲಿಸ್ಕೊಡ್ತೀನಿ, ನೀವು ಬೇಕಾದ್ರೆ ಟ್ರೈ ಮಾಡಿ. ಎಲ್ಲಾದ್ರೂ ದುಡ್ಡು ಕೊಟ್ಟು ಕಲಿತೀರ ಅಂದ್ರೆ, ಬಟ್ ಐ ವಿಲ್ ಬಿ ಪುಟಿಂಗ್ ಇಟ್ ಫ್ರೀ ಐದರ್ ಹಿಯರ್ ಆರ್ ಇನ್ ಯೂಟ್ಯೂಬ್ ಪ್ಲಾಟ್ಫಾರ್ಮ್. ಫ್ರೀಲಿ ಇಟ್ಕೋತೀನಿ. ಆಲ್ಗೋ ಸಿಸ್ಟಮ್ ವಿಲ್ ಬಿ ಪುಟಿಂಗ್ ಇಟ್ ಫ್ರೀ. ಬಟ್ ಇನ್ ದ ಬಿಗಿನಿಂಗ್ ನಿಮಗೆ ಮ್ಯಾನ್ಯುವಲಿನೇ ಗೊತ್ತಿಲ್ಲ, ಆಲ್ಗೋ ಹೋಗ್ತೀನಿ ಅಂದ್ರೆ ಡೈರೆಕ್ಟ್ಲಿ ಇಟ್ಸ್ ಮೂರ್ಖತನ ಆಗ್ತದೆ. ಐ ರಿಪೀಟ್ ಹಿಯರ್, ಮೂರ್ಖತನ. ಸೊ ದಟ್ಸ್ ವೈ I expect that you should be expert in this system first, then you can switch to another system. Okay, so anyway market ಒಳಗಡೆ in case na breakout ಆದರೆ we can trade. Okay, one more important structure ಕಲಿಸ್ಕೊಡ್ತೀನಿ, ನೀಟಾಗಿ ಕಲ್ತ್ಕೊಳ್ರಿ. ವಾಟ್ ಇಸ್ ದ ಇಂಪಾರ್ಟೆಂಟ್ ಸ್ಟ್ರಕ್ಚರ್? ನಿಮ್ ಕಣ್ಣಿಗೆ ಕಾಣ್ತಾ ಇದೆ ಏನು? ಲುಕ್ ಹಿಯರ್, ಅರ್ಧ ಪಿಕ್ಚರ್ ಕಾಣ್ತಾ ಇದೆ. ಲುಕ್, ಏನ್ ಮಾರ್ಕೆಟ್ ಬಿದ್ದಿತ್ತಲ್ಲ ಸರ್, ಅದೇ ತರ ಮಾರ್ಕೆಟ್ ರಿಕವರ್ ಆಗಿದೆ. ಸಿ ದ ಪ್ಯಾಟರ್ನ್. ಸೊ ಸೆಲ್ಲರ್ ಎಲ್ಲಿದ್ದಾರೆ, ಬಯರ್ ಇದ್ದಾರೆ, ಲಿಟರಲಿ ಗೊತ್ತಾಗ್ತದೆ ನಿಮಗೆ. ಗೊತ್ತಾಗತ್ತಾ ಇಲ್ಲ? ಲುಕ್ ಹಿಯರ್, ಬಾರ್ ಪ್ಯಾಟರ್ನ್ ಇದೆ. ಲುಕ್ ಹಿಯರ್, ನಾನು ಅರ್ಧ ಪಿಕ್ಚರ್ ಹಾಕ್ತೀನಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಅರ್ಧ ಪಿಕ್ಚರ್ ಹಾಕಿದೆ. ಲುಕ್ ಹಿಯರ್, ಇಷ್ಟ ಆಯ್ತಲ್ಲ? ಸಿ. ಸೊ ಇದನ್ನ ಜಸ್ಟ್ ಕಾಪಿ ಕ್ಯಾಟ್ ಮಾಡ್ಕೊಡ್ರಿ. ಮೋಸ್ಟ್ ಟೈಮ್ ಮಾರ್ಕೆಟ್ ಬಿದ್ದಾಗ ರಿವರ್ಸ್ ಸೆಲ್ಲಿಂಗ್ ಬಂದ್ರೆ ಎಷ್ಟು ಟಾರ್ಗೆಟ್ ಇಟ್ಕೊಳ್ತಿರಂತಲ್ಲ, ದಿಸ್ ಇಸ್ ಹೌ ಯು ಕ್ಯಾನ್ ಪುಟ್ ಸೆಟ್ಟಿಂಗ್ಸ್. ಜಸ್ಟ್ ಫ್ಲಿಪ್ ಇಟ್. ಓಕೆ, ಅಂಡ್ ಜಸ್ಟ್ ಅಬ್ಸರ್ವ್ ಮಾಡ್ಕೊಳ್ರಿ. ಇದೇ ರೀತಿ ಮಾರ್ಕೆಟ್ ಹೋಗಿದೆ ನೋಡ್ಕೊಡ್ರಿ. ಓಕೆ, ಇದ್ರ ಬೇಸಿಸ್ ಮೇಲೆ ನೀವು ಇನ್ ಕೇಸ್ ಏನಾದ್ರು ಎಂಟ್ರಿ ತಗೋತಿದ್ರಪ್ಪ ಬಾಟಮ್ ಅಲ್ಲಿ ಅಂದ್ರೆ ಎಸ್
ಓಕೆ, ಇನ್ ಕೇಸ್ ಇಫ್ ಯು ಆರ್ ಟೇಕಿಂಗ್ ಎ 2480, ಟಾರ್ಗೆಟ್ ಏನು ಮಾಡೋದಪ್ಪ, ಅದ್ರ ಬೇಸಿಸ್ ಮೇಲೆ 2510 ಮಾಡ್ಬೋದು ಬೈ ಫ್ಲಿಪ್ಪಿಂಗ್ ದಿಸ್ ಪ್ಯಾಟರ್ನ್. ಸಿಂಪಲ್ ಇದೆ, ಬಾರ್ಸ್ ಪ್ಯಾಟರ್ನ್ ನೋಡ್ಕೋತೀರಿ ಅಂಡ್ ಇಟ್ ವಿಲ್ ರಿಪೀಟ್ ಮೋಸ್ಟ್ ಆಫ್ ಟೈಮ್. ಮಾರ್ಕೆಟ್ ಈ ರೀತಿ ಬಿದ್ದಿತ್ತಪ್ಪ, ಈ ರೀತಿಯೇ ರಿಕವರ್ ಆಗಿದೆ. ಲುಕ್, ನಿಮ್ಮ ಕಣ್ಮುಂದೆನಿದೆ. ಆ್ಯಂಡ್ ಹೌ ಯು ಸಿ ದ ಡಿಮಾಂಡ್ ಸಪ್ಲೈ, ಸಿಂಪಲ್ ಇದೆ, ನೋಡ್ಕೊಳ್ತೀರಿ. ಮಾರ್ಕೆಟ್ ಕೆಳಗಡೆ ಹೋಗ್ತದಿಲ್ಲ ಅಂದ್ರೆ ಅಡ್ವಾನ್ಸು ಗೊತ್ತಾಗ್ತದೆ. ಹೆಂಗೆ ಕಮ್ಮಿ. ಓಕೆ, ಜಸ್ಟ್ ಅಬ್ಸರ್ವ್. ಓಕೆ, ಸೊ ಇಲ್ಲಿ ಈ ಡಿಮಾಂಡ್ ಬಂದಿದೆ, ಅದಕ್ಕೆ ಈಕ್ವಲಿ ಸಪ್ಲೈ ಕೂಡ ಬಂತು. ಬಿಕಾಸ್ ಮಾರ್ಕೆಟ್ ನಥಿಂಗ್ ಈಸ್ ಮೂವಿಂಗ್ ಹಿಯರ್. ಓಕೆ, ಇಲ್ಲಿ ನೋಡ್ಕೊಳ್ತೀರಿ ಡಿಮಾಂಡ್ ಬಂದಿದೆ ಇಷ್ಟು, ಅದಕ್ಕಿಂತ ಹೆಚ್ಚು ಸಪ್ಲೈ ಬರ್ತಾ ಇದೆ. ಬಿಕಾಸ್ 3 ಕ್ಯಾಂಡಲ್ನ ತಿಂದಾಕೋ ಶಕ್ತಿ ಈ ಸೆಲ್ಲರ್ಗಿದೆ. ಬಟ್ ಕ್ಲೋಸ್ ಕೊಟ್ಟಿದ್ದಾನ? ಇಲ್ಲ, ಇನ್ನ ಇಲ್ಲ. ಓಕೆ, ನಿಮ್ಮ ಕೆಲಸ ಏನು, ಎಲ್ಲಿವರೆಗೂ ಇದ್ರ ಕೆಳಗಡೆ ಕ್ಲೋಸ್ ಕೊಡೋದಿಲ್ವೋ ಅಲ್ಲಿವರೆಗೂ ಎಂಟ್ರಿ ಇಲ್ಲ. ದಿಸ್ ಇಸ್ ಡಿಮಾಂಡ್ ಸಪ್ಲೈ. ಲುಕ್, ಇದ್ರೊಳಗಡೆ ಮಾರ್ಕೆಟ್ ಇನ್ನೊಂದು ಕಂಡೀಷನ್ ಇದೆ. ಮಾರ್ಕೆಟ್ ಬೀಳುವಾಗ ಹೆಂಗಿತ್ತು, ಏಳುವಾಗ ಹೆಂಗಿದೆ, ಇಷ್ಟೇ. ಐ ರಿಪೀಟ್, ಬೀಳುವಾಗ ಹೆಂಗಿತ್ತು, ಏಳುವಾಗ ಹೆಂಗಿದೆ. ಎಕ್ಸಾಂಪಲ್, ಸಿ, ಮಾರ್ಕೆಟ್ 1 ಸಲ ಅಟೆಂಪ್ಟ್ ಮಾಡಿದೆ, 2 ಸಲ ಅಟೆಂಪ್ಟ್ ಮಾಡಿದೆ, ಆ್ಯಂಡ್ ಈ ಲೆವೆಲ್ನ 1 ಸಲ ಅಟೆಂಪ್ಟ್, 2 ಸಲ ಅಟೆಂಪ್ಟ್ ಮಾಡಿದೆ, 3 ಸಲ ಅಟೆಂಪ್ಟ್ ಮಾಡಿದೆ, 3 ಸಲ ಬ್ರೇಕ್ ಮಾಡಿದ್ರೆ ಏನು ಮಾಡಿದೆ ಸರ್? ಲೋವರ್ ಹೈ ಈಸ್ ಕ್ರಿಯೇಟೆಡ್ ಹಿಯರ್. ಎಸ್ ಆರ್ ನೋ? ದೆನ್ ಓನ್ಲಿ ಮಾರ್ಕೆಟ್ ಲೋವರ್ ಹೈ ಕ್ರಿಯೇಟ್ ಮಾಡ್ಕೊಂಡು ಹೋದ. ಸೊ ಅರ್ಥ ಏನು? ಓಕೆ, ಇದ್ರೊಳಗಡೆ ಸೊ ನಿಮ್ಮ ವ್ಯರ್ಥ ಪ್ರಯತ್ನ ಯಾವಾಗ ಮಾಡ್ತೀರಪ್ಪ ಅಂದರೆ, ಓಕೆ ಸಡನ್ಲಿ ನಾನು ಅನಿಸುತ್ತೆ ಅಂತ ತೊಗೊಳ್ತಿರಲ್ಲ. ಈ 3 ಫೇಲ್ ಆಗ್ತದೆ. 4ನೇ ಸಿಚುವೇಶನ್ ಯಾಕೆ ಸಕ್ಸಸ್ ಆಗ್ತದೆ ಅಂದರೆ, ನಮ್ಮಂಥವ್ರೆಲ್ಲರೂ ಟ್ರಾಪಲ್ಲಿ ಕುತ್ಕೊಂಡಿರ್ತೀವಿ, ಆಗತ್ತೆ ಬ್ರೇಕ್ ಡೌನ್ ಅಂತೇಳಿ. ಬಟ್ ಏನು ಮಾಡ್ತೀವಿ, ಇಲ್ಲೆಲ್ಲೋ ಎಕ್ಸಿಟ್ ಮಾಡಿರ್ತೀವಿ. ಇಲ್ಲಿ ಎಂಟ್ರಿ ಆಗಿರ್ತೀರಿ ಸೆಲ್ ಅಂತೇಳಿ, ಇಲ್ಲಿ ಎಕ್ಸಿಟ್ ಆಗಿರ್ತೀರಿ ಟಾಪಲ್ಲಿ. ಓಕೆ, ಒನ್ ಬಿಗ್ ಡಿಸಿಪ್ಲಿನ್ ಇಸ್ ವಾಟ್? ಬ್ರೇಕ್ ಡೌನ್ ಆಯ್ತಾ, ಲೋವರ್ ಹೈ ಆಯ್ತಾ, ಸಿ ದಿಸ್ LH, ದಿಸ್ ಹೈ, low break, and market is slowly moving. So this is a fundamentally best technically. Okay, yes you can do. ಇಲ್ಲಿ ಏನೂ ಇಲ್ಲ ಸರ್. ಲುಕ್, ಇಟ್ಸ್ ಕಂಪ್ಲೀಟ್ ರೇಂಜ್ ಬೌಂಡ್. ಇವಾಗ ನಿಮಗೆ ಹೌದು ಸರ್ ರೆಡ್ ಕ್ಯಾಂಡಲ್ ಸ್ಟ್ರಾಂಗ್ ಇದೆ, ಹೋಗ್ಬೋದಲ್ಲ, ವೆರಿ ನೈಸ್, ಸೂಪರ್. ಓಕೆ, ಆನ್ಸರ್. ಸೊ ಟೇಕ್ ಹಿಯರ್, ಇಲ್ಲಿ ಬಯರ್ಸ್ ಯಾಕೆ ಕೂತ್ಕೊಂಡಿದ್ದಾರೆ? ಓಕೆ, ಅಂಡ್ ಸೆಲ್ಲರ್ಸ್ ನೋಡ್ಕೊಡಿ, ಇಬ್ರು ಸೇಮ್ ಲೆವೆಲ್ ಬರ್ತಾರೆ. ಬಟ್ ವೆರ್ ಆಸ್ ಇಫ್ ಯು ಕಂಪೇರ್ ದ ಬಯರ್ಸ್ ವಿತ್ ದ ಸೆಲ್ಲರ್ಸ್ ಈಸ್ ಸಮ್ವಾಟ್ ಲೆಸರ್ ಇನ್ ಸೈಜ್. ಇವ್ರಿಗೆ ಕಂಪೇರ್ ಮಾಡ್ಕೊ. ಲೈಕ್ ದಿಸ್ ಡಿಮಾಂಡ್ ಅಂಡ್ ಸಪ್ಲೈ ಸಿಸ್ಟಮ್ಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಸಿಂಪಲ್ ಏನು ಗೊತ್ತಾಗುತ್ತೆ, ಮಾರ್ಕೆಟ್ ಇದ್ರ ಕೆಳಗಡೆ ಬ್ರೇಕ್ ಡೌನ್ ಆದರೆ ಡೆಫಿನೆಟ್ಲಿ ಗೋ, ಅದರ್ವೈಸ್ ನೋ. ಮೂರ್ಖತನ ನಮ್ಮ ಟ್ರೇಡ್. ದಿಸ್ ಇಸ್ ಅವರ್ ಟೆಕ್ನಿಕಲ್ ಸಿಸ್ಟಮ್, ಯು ಟ್ರೇಡ್, ದ್ಯಾಟ್ಸ್ ಇಟ್, ಸೂಪರ್, ವೆರಿ ನೈಸ್. ಸಿಕ್ಕರೆ ಪೊಸಿಷನ್ ತೊಗೊಳ, ಇಲ್ಲಾಂದ್ರೆ ಕ್ರಿಪ್ಟೋ ಗ್ರೂಪ್ ಅಪ್ಡೇಟ್ ಮಾಡ್ತೀನಿ, ನಾನು ಕೂಡ ಲೈವ್ ಪೊಸಿಷನ್ ರೆಕಾರ್ಡ್ ಮಾಡೇ ಹಾಕ್ಬಿಡ್ತೀನಿ. ಯು ಕ್ಯಾನ್ ಡೂ. ಓಕೆ, ಆಲ್ಸೋ ಓಕೆ, ಪೊಸಿಷನ್ಸ್ ಅಪ್ಡೇಟ್ ಮಾಡಿದ್ದೀನಿ, ನಂಬರ್ 1. ಸೊ ಇದ್ರ ಜೊತೆಗೆ ಸ್ವಲ್ಪ ನಿಮ್ಮನ್ನ ಫಂಡಮೆಂಟಲ್ಗೆ ಕರ್ಕೊಂಡು ಹೋಗ್ತೀನಿ. ಲುಕ್ ಹಿಯರ್, ವೆರಿ ಇಂಪಾರ್ಟೆಂಟ್, ಈ ಸಿಸ್ಟಮ್ ಇಂಪಾರ್ಟೆಂಟ್ ಬಿಕಾಸ್ ಯು ಆರ್ ಇನ್ವೆಸ್ಟರ್ಸ್. ಓಕೆ ಅಂತ ನಾನು ತಿಳ್ಕೊಳ್ತೀನಿ, ಟ್ರೇಡರ್ ಅಂತಲ್ಲ, ಇನ್ವೆಸ್ಟರ್ ಅಂತ ತಿಳ್ಕೊಳ್ತೀನಿ. ಸೊ ಇಫ್ ಯು ಆರ್ ಇನ್ವೆಸ್ಟರ್ಸ್, ಓಕೆ, ಯು ಹ್ಯಾವ್ ಅ ಸಿಸ್ಟಮ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಕಮ್, ಓಕೆ, ಲಾಜಿಕಲ್, ಗಿವ್ ಮಿ ಆನ್ಸರ್. ಇವೆಲ್ಲ ಹೇಳ್ಕೊತ ಕೂತ್ಕೊಳ್ತಾರೆ ಬಿಕಾಸ್ ಇದನ್ನ ಸ್ವಲ್ಪ ನಿಮ್ಗೆ ಇನ್ನೂ ಅಕ್ವೆಂಟ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳಿ. ಲೈಕ್ ನಾನ್ ಫಂಜಿಬಲ್ ಟೋಕನ್ಸ್ ಎಲ್ಲಿ ಯೂಸ್ ಮಾಡ್ಕೋತೀರಿ ಅನ್ನೋದು. ಯೂಶಲಿ ಮೋಸ್ಟ್ ಆಫ್ ಅಸ್ ವಿ ಆರ್ ಯೂಸಿಂಗ್, ಹಂಗೆ ಹೇಳ್ಕೊಡ್ತೀನಿ. NFTs ಅಂದರೆ ಸ್ವಲ್ಪ ಮೇಲೆ ಹೇಳ್ತೀನಿ. NFTs ಅಂದರೆ ಏನು? ಓಕೆ, ಈ NFTsಗಳನ್ನ ಹೆಂಗೆ ಯೂಸ್ ಮಾಡ್ಬೋದು, ಫಂಜಿಬಲ್ ಟೋಕನ್ಸ್ ಆ್ಯಂಡ್ ನಾನ್ ಫಂಜಿಬಲ್ ಟೋಕನ್ಸ್ ಸ್ವಲ್ಪ ತಿಳ್ಕೊಳ್ರಿ. ಇದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಟೋಕನ್ಸ್ ಮತ್ತು ಕಾಯಿನ್ಸ್ ಡಿಫ್ರೆನ್ಸ್ ಏನಿದೆ, ಓಕೆ, ಅದನ್ನು ಕೂಡ ಕ್ವೆಶನ್ಸ್ ಇರುತ್ತೆ. ಸೆನಾನಿಮ್ಸ್ಲಿ ಯೂಸಿಂಗ್, ಸೆನಾನಿಮ್ಸ್ಲಿ ಒಂದಕ್ಕೊಂದು ಸೇಮ್ ಅಂತ ಯೂಸ್ ಮಾಡ್ಕೋತೀವಿ, ಬಟ್ ಲಿಟಲ್ ಫಂಡಮೆಂಟಲ್ ಡಿಫ್ರೆನ್ಸ್ ಇದೆ. ಓಕೆ, ಅವನ್ನ ಓವರ್ ದ ಟೈಮ್ ಕಲ್ಕೊಳ್ತೀರಿ. ಸುಮ್ಮನೆ ನೋಡ್ಕೊಟ್ರೆ ಅಷ್ಟೇ. ಓಕೆ, ಬಿಟ್ಕಾಯಿನ್ ಎಕ್ಸ್ಚೇಂಜಬಲ್, ಫೈನ್. ಗೋಲ್ಡ್ ಎಕ್ಸ್ಚೇಂಜಬಲ್. ಓಕೆ, ಡಾಲರ್ ಎಕ್ಸ್ಚೇಂಜಬಲ್, ಎಸ್, ಬಿಕಾಸ್ ಅವಕ್ಕೂ ಎರಡು ಮೌಲ್ಯ ಆಲ್ಮೋಸ್ಟ್ ಸೇಮ್ ಇರ್ತದೆ, ನೀಟಾಗಿರ್ತದೆ. ಇವಾಗ ನನ್ನ ಮನೆ ಗುಡಿಸ್ಲಿದೆ, ನಿಮ್ಮ ಮನೆ ಶ್ರೀಮಂತವಾಗಿ ದೊಡ್ಡದಿದೆ, ಎಕ್ಸ್ಚೇಂಜ್ ಮಾಡ್ಕೊಳ್ತೀನಿ ಅಂದ್ರೆ ನಡೀತದೆ? ನೋ. ವೈ? ಇಟ್ಸ್ ನಾಟ್ ಫೀಸಿಬಲ್, ರೈಟ್? ಇಟ್ಸ್ ನಾಟ್ ಫೀಸಿಬಲ್. ದಟ್ ಈಸ್ ನಾನ್ ಫಂಜಿಬಲ್. ಓಕೆ, ಈಗ ನಾನು ಏರೋಪ್ಲೇನಲ್ಲಿದ್ದೀನಿ, ಫಸ್ಟ್ ಕ್ಲಾಸ್ ಟಿಕೆಟ್ ತಗೊಂಡೋಗ್ತಿದ್ದೀನಿ. ಓಕೆ, ಇನ್ ಕೇಸ್ ಒಬ್ಬ ಯಾರು ಬಂದರೆ ಎಕನಾಮಿಕ್ ಕ್ಲಾಸ್ ಕೊಡ್ತಾನೆ ಕೂತ್ಕೊಳ್ಳಿಕ್ಕಂದ್ರೆ, ಆರ್ ಯು ಫೀಲ್ ಕಂಫರ್ಟಬಲ್? ನಾಟ್ ಫೀಸಿಬಲ್. ಎಸ್, ಫಸ್ಟ್ ಕ್ಲಾಸ್ ಟಿಕೆಟ್ ಇದೆ, ವಿಂಡೋ ಸೈಡ್ ಇದೆ, ನನ್ನ ಕಡೆ ಇನ್ನೊಂದು ವಿಂಡೋ ಸೈಡ್ ಫಸ್ಟ್ ಕ್ಲಾಸ್ ಟಿಕೆಟ್ ಇದೆ, ಐ ಕ್ಯಾನ್ ಎಕ್ಸ್ಚೇಂಜ್, ದಿಸ್ ಇಸ್ ಫೀಸಿಬಲ್. ವೆರಾಸ್ ಹಿಯರ್ ಇಟ್ಸ್ ಕ್ಯಾನಾಟ್ ಫೀಸಿಬಲ್. ಇಂಥವುಗಳಿಗೆ ನಾವು ನಾನ್ ಫಂಜಿಬಲ್ ಟೋಕನ್ಸ್ ಅಂತೀವಿ, ವಿಚ್ ಆರ್ ನಾಟ್ ಓಕೆ ಫೀಸಿಬಲ್ ಅನ್ನೋದಕ್ಕೆ ನಾವು ನಾನ್ ಫಂಜಿಬಲ್ ಟೋಕನ್ಸ್ ಅಂತೀವಿ. ಯೂಶಲಿ ಇದನ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ಓಕೆ, ಕ್ರಿಪ್ಟೋ ಸೆಷನ್ ಒಳಗಡೆ ಯೂಶಲಿ ಇನ್ ಟಿಕೆಟ್ಸ್ ಒಳಗಡೆ
ಎಕ್ಸಾಂಪಲ್ ಥಿಂಕ್ ಮಾಡ್ಕೊಡ್ರಿ. ಈಗ ನಾನು ಓಕೆ ಒಂದು ಪಿಕ್ಚರ್ಗೆ ಹೋಗ್ಬೇಕಂತ ಮಾಡಿದ್ದೀನಿ ತಿಳ್ಕೊಂಡು, ಒಂದು ಪಿಕ್ಚರ್ ಹೋಗ್ಬೇಕು ಮಾಡಿದ್ದೀನಿ. ಓಕೆ, ಯಾವುದೋ ಹೊಸ ಪಿಕ್ಚರ್ ಬಂದಿದೆ ಸರ್. ಓಕೆ, ಪಿಕ್ಚರ್ ಹೋಗ್ಬೇಕು ಅಂದ್ರೆ ನಾನೇ ತೊಗೊಂಡಿದ್ರೆ ಓಕೆ, ಐ ಕೆನಾಟ್ ಪಾಸ್ ಆನ್ ಥರ ಇರಬೇಕು ಅದು. ಐ ರಿಪೀಟ್ ಹಿಯರ್, ನಂಬರ್ ಮೀ, ಇಶಾನ್ ಮೀ, ನಾನು ಟಿಕೆಟ್ ತೊಗೊಂಡಿದ್ದೀನಿ. ಓಕೆ, ಅದನ್ನ ಇನ್ನೊಬ್ರಿಗೆ ಪಾಸ್ ಆನ್ ಆಗ್ದಂಗೆ ಇರಬೇಕು, ಅವನೇ ಹೋಗಿ ಅಟೆಂಡ್ ಆಗಬೇಕು ಅಂತ ಇರಬೇಕು. ಆ ರೀತಿ ಟಿಕೆಟ್ಸ್ ಕ್ರಿಯೇಟ್ ಮಾಡ್ಕೋಬಹುದು. ದಟ್ ಈಸ್ ಸಿಸ್ಟಮ್ ಇಟ್ಸ್ ಕಮಿಂಗ್. ಓಕೆ, ಸೊ ಅಂಥ ಕಾಯಿನ್ಸ್ ಕೂಡ ಬರ್ತಾ ಇದೆ. ವಿ ಆರ್ ಯೂಸಿಂಗ್ ಇಟ್ ಓಕೆ ಇನ್ ಅ ರಿಯಲ್ ವರ್ಲ್ಡ್. ಸೊ ಅಂಥವನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡೋಣ. ಸೊ ಬಟ್ ದೀಸ್ ಆರ್ ಕಾಯಿನ್ಸ್ ವಿಚ್ ವಿಲ್ ಗಿವ್ ಯು ಅ ಗ್ಯಾರಂಟಿ ಆಫ್ ಪ್ರೈವಸಿ. ಓಕೆ, ಅಂಡ್ ಪ್ರೈವಸಿ ಆಲ್ಸೋ ಪೈರಸಿ ಕೂಡ ಇದರೊಳಗಡೆ ಕಮ್ಮಿ ಆಗ್ತದೆ. ಅದನ್ನ ಓದೋ ಟೈಮ್ ಹೇಳ್ಕೊಡ್ತೀನಿ. ಅದರ್ವೈಸ್ ಇಟ್ ಮೈಂಡ್ ವಿಲ್ ಬಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಸೊ ಹೆಲ್ಪ್ ಆಗತ್ತೆ ಅಂತ ಹೇಳ್ತಿದ್ದೀನಿ. ಎಕ್ಸಾಂಪಲ್, ಈವನ್ ಟಿಕೆಟ್ ಯು ಕೆನಾಟ್ ಪಾಸ್. ಓಕೆ, ಅಥವಾ ಓಕೆ ನೀವೇನಾದರೂ ನಿಮಗೋಸ್ಕರ ಏನಾದರೂ ತೊಗೊಂಡಿದ್ದೀರಿ. ಓಕೆ, ಏನೋ ತೊಗೊಂಡಿದ್ದೀರಿ, ಅದು ನಿಮಗೋಸ್ಕರನೇ ಯೂಸ್ ಆಗ್ಬೇಕಂತ ಇನ್ನೊಬ್ಬರಿಗೆ ಆಗಬಾರ್ದು ಅನ್ನುವಂಥ ಸಿಸ್ಟಮ್ನ ಡೆವಲಪ್ ಮಾಡ್ಕೋಬೋದು ಯೂಸಿಂಗ್ ದ ಟೋಕನ್ಸ್. ಸೊ ಮೆನಿ ಟೈಪ್ ಆಫ್ ಟೋಕನ್ಸ್ ಆರ್ ಹಿಯರ್. So there are so many. Okay, just want you to give you some summary which are the coins important. Okay, ಸುಮ್ಮನೆ ನೋಟ್ ಡೌನ್ ಮಾಡ್ಕೊಂಡ್ರೆ ಅಥವಾ ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ರೆ, these are tokens: BTC, Ethereum, Solana, okay, Cardano, okay, that Polkadot, BNB chain, Avalanche, Cosmos, Near protocol. So ಇವೆಲ್ಲ ಇದೆ. these are first layer chains. Okay, XRP ಕೂಡ ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್ ಎರಡಿದೆ. ಓಕೆ, ಲೈಕ್ ಎಕ್ಸಾಂಪಲ್ ಹೆಂಗೆ ಥಿಂಕ್ ಮಾಡ್ತೀವಿ ಅಂದರೆ, ಓಕೆ, ಫಸ್ಟ್ ಲೇಯರ್ ಅಂದರೆ ವಿಚ್ ಆರ್ ಲೈಕ್ ಅ ಹೈವೇಸ್. ಸೆಕೆಂಡ್ ಲೇಯರ್ ಅಂದರೆ ಜಸ್ಟ್ ಲೈಕ್ ಅ ಎಕ್ಸ್ಪ್ರೆಸ್ ವೇಸ್ ವಿಚ್ ಆರ್ ಬಿಲ್ಟ್ ಆನ್ ದ ಲೇಯರ್ 1. ಸೊ ಎಕ್ಸ್ಪ್ರೆಸ್ ವೇಸ್ ಆಲ್ಸೋ ಮೇಕ್ಸ್ ಅ ಬೆಸ್ಟ್ ಟು ಇನ್ವೆಸ್ಟ್. ಎಕ್ಸಾಂಪಲ್ ಲೇಯರ್ 2. ಈಗ ಪ್ರಾಬ್ಲಮ್ಸ್ ಇರ್ತಾವಲ್ಲ ಸರ್, ಪ್ರಾಬ್ಲಮ್ಸ್ ಅಂದರೆ BTC ಒಳಗಡೆ ಟ್ರಾನ್ಸಾಕ್ಷನ್ಸ್ ಕುಡ್ ಬಿ ಸ್ಲೋವರ್. ದೋ ಇಟ್ಸ್ ಫಿಸಿಬಲ್ ಬೆಸ್ಟ್ ಇದೆ. ಓಕೆ, ಫಸ್ಟ್ ಕ್ರಿಪ್ಟೋ ಕಾಯಿನ್ ಬೆಸ್ಟ್. BTC ಬಿಟ್ಟರೆ ಎಲ್ಲ ಅಲ್ಟ್ ಕಾಯಿನ್ಸ್ಗಳೇ. ಅಲ್ಟ್ ಕಾಯಿನ್ ಅಂದರೆ BTC ಬಿಟ್ಟು, BTC ಫಸ್ಟ್ ಕ್ರಿಪ್ಟೋ ಕಾಯಿನ್, ಅದನ್ನ ಬಿಟ್ಟರೆ ಉಳಿಕಿದ ಎಲ್ಲ ಕಾಯಿನ್ಗಳನ್ನ ಅಂತೀವಿ ಅಲ್ಟರ್ನೇಟಿವ್ ಕಾಯಿನ್ಸ್ ಅಂತೀವಿ. ಸೊ ದಟ್ಸ್ ವೈ ವಿ ಕಾಲ್ ಅಸ್ ಅಲ್ಟ್ ಕಾಯಿನ್ಸ್. ಇದು BTC ಒಳಗೆ ಒಂದು ಪ್ರಾಬ್ಲಮ್ ಏನದಪ್ಪ ಅಂದರೆ, ಎಸ್ ದಟ್ಸ್ ಅ ಪ್ರಾಬ್ಲಮ್ ದಟ್ ದ ಟ್ರಾನ್ಸ್ಫರ್ ಆಫ್ ಮನಿ ಕುಡ್ ಬಿ ಸ್ಲೋ. ಅದನ್ನು ಅಥವಾ ಮತ್ತೇನೋ ಪ್ರಾಬ್ಲಮ್ಸ್ ಇರ್ತಲ್ಲ, ಅದು ಸಾಲ್ವ್ ಮಾಡಲಿಕ್ಕೆ ಇದ್ರ ಬೇಸಿಸ್ ಮೇಲೆ ಕ್ರಿಯೇಟ್ ಆಗಿರೋ ಕೆಲವೊಂದು ಕಾಯಿನ್ಸ್ ಬರ್ತವೆ. ಅವಕ್ಕೆ ನಾವೇನಂತೀವಪ್ಪ ಅಂದರೆ ಲೇಯರ್ 2 ಕಾಯಿನ್ಸ್ ಅಂತೀವಿ. ಸೊ ಅಂಥ ಲೇಯರ್ 2ಗಳನ್ನ ನಾವು ಐಡೆಂಟಿಫೈ ಮಾಡ್ಕೊಂಡಿರ್ತೀವಿ. Okay, layer 2 solutions built up on the top of the layer 1 to improve the scalability and reduce the gas fees ಅಂದ್ರೆ that's like a transaction fees ತರ, ಅದನ್ನ ನೀವು ಓವರ್ ಟೈಮ್ ಕಲಿಕೊಳ್ತೀರಿ. ಜಸ್ಟ್ ಲೈಕ್ ಟ್ರಾನ್ಸಾಕ್ಷನ್ ಫೀಸ್. ಲೈಕ್ ಕ್ರಿಪ್ಟೋ ಕಾಯಿನ್ ಮೈನಿಂಗ್ ಮಾಡ್ತಾರಲ್ಲ, ಸೊ ಅದ್ರ ಚಾರ್ಜಸ್ ಕೂಡ ಬೀಳ್ತದೆ ಆನ್ಲೈನ್. ದಟ್ ಫೀಸ್ ದೇ ಆರ್ ಟಾಕಿಂಗ್ ಅಬೌಟ್, ನಾಟ್ ನ್ಯಾಚುರಲ್ ಗ್ಯಾಸ್ ಫೀಸ್ ವಾಟ್ ಯು ಕ್ಯಾನ್ ಟಾಕ್, ಅದಲ್ಲ. ಸೊ ಈ ರೀತಿ ಕಾಯಿನ್ಸ್ಗಳಿವೆ. ಮ್ಯಾಟಿಕ್ ಇದೆ. ಓಕೆ, ದಟ್ಸ್ ಬಿಲ್ಟ್ ಆನ್ ಇಥೇರಿಯಂ. ಓಕೆ, and ARB, OP, okay, and IMAX ಸಿಕ್ಕಾಪಟ್ಟೆ ಇದೆ, ನೋಡ್ಕೊಳ್ಬೋದು. ಯು ಕ್ಯಾನ್ ಸ್ಟಾರ್ಟ್ ಫಾರ್ ಇನ್ವೆಸ್ಟಿಂಗ್ ಆಲ್ಸೋ. ಓಕೆ, ಸೊ ಯಾವ್ದಕ್ಕೆ ಕೊಟ್ಟಿದ್ದಾರೆ ನೋಡ್ಕೊಳ್ತೀರಿ. ಓಕೆ, ಏನಪ್ಪ ಇದೆ, ಟೈಪ್ ಆಫ್ ಚೈನ್ ಇದೆ, ಸೊ ಇದನ್ನ ನೋಡ್ಕೊಳ್ತೀರಿ. ಸೊ ನಾನು ಇವಾಗ ನೀವು ಲೇಯರ್ 1 ಲೇಯರ್ 2 ಹೇಳ್ಕೊಂಡು ಕೂತ್ಕೊಳ್ಳೋದಿಲ್ಲ, ಬಿಕಾಸ್ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಇನ್ ದ ಫಸ್ಟ್ ಇನ್ಸ್ಟನ್ಸ್. ಬಟ್ ಈ ರೀತಿ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಅಷ್ಟೇ, ಲೈಕ್ ಟ್ರೈಲರ್ ಥರ ಹೇಳ್ಕೊಂತ ಹೋಗ್ತೀನಿ. ಜಸ್ಟ್ ಲೈಕ್ ಅ ಟ್ರೈಲರ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಓಕೆ, ಲೇಯರ್ 1 ಅಂದರೆ ಏನು, ಲೇಯರ್ 2 ಅಂದರೆ ಹೇಳಿದ್ದೀನಿ ನಿಮಗೆ. ಲೇಯರ್ 1 ಲೈಕ್ ಹೈವೇಸ್, ಲೇಯರ್ 2 ಮೀನ್ಸ್ ಜಸ್ಟ್ ಲೈಕ್ ಎಕ್ಸ್ಪ್ರೆಸ್ ಬಿಲ್ಟ್ ಆನ್ ದ ಹೈವೇಸ್. ಸೊ ನಮಗೆ ಲೇಯರ್ 1 ಕಾಯಿನ್ಸ್ ಕೂಡ ಮುಖ್ಯನೇ, ಲೇಯರ್ 2 ಕಾಯಿನ್ಸ್ ಕೂಡ ಮುಖ್ಯನೇ. ಬಟ್ ಯಾವುದೇ ಕಾಯಿನಲ್ಲಿ ಇನ್ವೆಸ್ಟ್ ಮಾಡ್ತೀನಪ್ಪ ಅಂದರೆ ಯಾಕೆ ಆ ಕಾಯಿನ್ ಬಂತು, ನಂಬರ್ 1 ಯಾಕೆ ಆ ಕಾಯಿನ್ ಬಂತು. ಸೊ ಯಾಕೆ ಬಂತು ಅಂದಮೇಲೆ ಫಸ್ಟ್ ನಂಬರ್ 1 ಯೂಸ್ ಕೇಸ್ ಏನಿದೆ. ಯೂಸ್ ಕೇಸ್ ಏನಪ್ಪ ಅಂದರೆ, ಎಸ್ ಸರ್ XRP ಯಾಕೆ ಯೂಸ್ ಮಾಡ್ತೀರಿ. ಹಾಂ ಸರ್, ಅದು 4 ಸೆಕೆಂಡಲ್ಲಿ ಓಕೆ ಈ ದಿಕ್ಕಿನಿಂದ ಆ ದಿಕ್ಕಿಗೆ ದುಡ್ಡು ಕಳಿಸುತ್ತೆ, ನಂಬರ್ 1. ಎರಡನೇದು, ಕರೆನ್ಸಿ ಸ್ವಾಪಿಂಗ್ ಈಸ್ ಗೋನ್ ಬಿ ವೆರಿ ಫಾಸ್ಟರ್. ಸೂಪರ್. ಎಕ್ಸಾಂಪಲ್, ನಿಮ್ಮ ಹತ್ರ ಡಾಲರಲ್ಲಿದೆ, ನನಗೆ ಏನಲ್ಲಿ ದುಡ್ಡು ಬೇಕು, ಸಡನ್ಲಿ ಇಟ್ ವಿಲ್ ಸ್ವಾಪ್ ಆ್ಯಂಡ್ ಇಟ್ ವಿಲ್ ಅಲ್ಟಿಮೇಟ್ಲಿ ಟ್ರಾನ್ಸ್ಫರ್ ಇನ್ ಅ ವೆರಿ ಸ್ಪೀಡ್ ವೇ. ದಟ್ಸ್ ನಂಬರ್ 2 ಪಾಯಿಂಟ್. ಸೊ ಅದರಿಂದ ನನಗೇನಾಗುತ್ತೆ, ಓಕೆ ಐ ವಿಲ್ ರಿಡ್ಯೂಸ್ ಮೈ ಟೈಮಿಂಗ್ಸ್ ಆಫ್ ಟ್ರಾನ್ಸ್ಫರ್ಸ್. ಓಕೆ, ಲೈಕ್ ಎನಿ ಬಿಸ್ನೆಸ್ ಡೀಲಿಂಗ್ಸ್ ಆಲ್ಸೋ ವಿಲ್ ಹ್ಯಾಪನ್ ಇನ್ ಅ ಕ್ವಿಕ್ ಮ್ಯಾನರ್. ಸೊ ಸ್ಕ್ಯಾಲಬಿಲಿಟಿ ವಿಲ್ ಇನ್ಕ್ರೀಸ್. ಓಕೆ, ಆ್ಯಂಡ್ ಯೂಶ್ವಲ್ ಈ ಯೂಸರ್ ಫ್ರೆಂಡ್ಲಿ ಕೂಡ ಆಲ್ಸೋ ಇದೆ. ಸೊ ಚಾರ್ಜಸ್ ಕೂಡ ಭಾಳ ಕಮ್ಮಿ. ದಿಸ್ ವಿಲ್ ಹೆಲ್ಪ್ ಯು. ಓಕೆ, ಯೂಶ್ವಲಿ ಹೋದ ಕ್ಲಾಸ್ ಒಳಗೆ ಡಿಸ್ಕಷನ್ ಮಾಡಿದ್ದು ಎಷ್ಟೊಂದು ಬಿಲಿಯನ್ಸ್ ಡಾಲರ್ಸ್ ನಾವು ಯೂಸ್ ಮಾಡ್ಬೋದು, ಬಿಕಾಸ್ ಇನ್ ಇಂಡಿಯಾ ವಿ ಆರ್ ದ ಹೈಯೆಸ್ಟ್ ಇನ್ ರೆಮಿಟೆನ್ಸ್ ಟೇಕರ್. ರೆಮಿಟೆನ್ಸ್ ಅಂದರೆ ನಮ್ಮ ಇಲ್ಲಿಂದ ಜನ ಹೋಗಿ US ಅಲ್ಲೋ, ಓಕೆ ಕೆನಡಾ, 108 ದೇಶಗಳಲ್ಲೆಲ್ಲೋ ದುಡಿತಿದಾರಲ್ಲ,
ನಾವು ಎಲ್ಲ ಮೊದಲು ಓಕೆ ಲೈಕ್ ಪಲಾಯನ ಅಂತಿದ್ವಿ. ಎಂಥ ಪಲಾಯನ? ಪ್ರತಿಭಾ ಪಲಾಯನ ಅಂತಿದ್ವಿ. ಪ್ರತಿಭಾ ಪಲಾಯನ ಅಂತಿದ್ವಿ. ಸುಳ್ಳಾಗಿದೆ ಸರ್. ಬಿಕಾಸ್ ಪ್ರತಿಭಾ ಪಲಾಯನ ಜೊತೆಗೆ ಇಲ್ಲಿ ಜನರಿಗೆ ಅವ್ರು ಹೆಲ್ಪ್ ಮಾಡ್ಲಿಕ್ಕತ್ತಾರ. ಬಿಕಾಸ್ ಅವ್ರು ಅಲ್ಲೇ ಹೋಗ್ತಿದಾರೆ ಅಂದ್ರೆ ಅಲ್ಲೇ ಕುತ್ಕೊಳ್ತಾ ಇಲ್ಲ. ದೇ ಆರ್ ಅರ್ನಿಂಗ್ ದೇರ್ ಅಂಡ್ ದೇ ಆರ್ ಸೆಂಡಿಂಗ್ ಇಟ್ ಟು ಇಂಡಿಯಾ. ಬಟ್ ಅವ್ರಿಗೆ ಕಾಸ್ಟ್ ಆಫ್ ಸೆಂಡಿಂಗ್ ಇಸ್ ಬಿಕಮಿಂಗ್ ಅ ವೆರಿ ಟಫ್. ಆ್ಯಂಡ್ ಇಂಡಿಯನ್ ಸ್ಟೂಡೆಂಟ್ಸ್ ಕೂಡ ಬೇರೆ ಬೇರೆ ದೇಶಗಳಿಗೆ ಹೋಗಿ ಕಲೀಲಿಕ್ಕತ್ತಾರ. ಲೈಕ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಹೋಗ್ತಾರೆ, ಆಕ್ಸ್ಫರ್ಡ್ ಎಲ್ಲ ಹೋಗ್ತಾರಲ್ಲ. ಅವ್ರಿಗೆ ಇಲ್ಲಿಂದ ದುಡ್ಡು ಕಳಿಸ್ಬೇಕಪ್ಪ ಅಂದರೆ ಚಾರ್ಜಸ್ ಆಫ್ ವಾಟ್ ಎವರ್ ಟ್ರಾನ್ಸಾಕ್ಷನ್ಸ್ ಯು ಆಲ್ಸೋ ಬಿಕಮಿಂಗ್ ವೆರಿ ಕಾಸ್ಟ್ಲಿ. ದಟ್ ಈಸ್ ವೈ ಸೋ ಮೆನಿ ಪೀಪಲ್ಸ್ ಆರ್ ಯೂಸಿಂಗ್ ದಿಸ್ ರೂಟ್. ನಿಮಗೆ ಜಾಸ್ತಿ ಜನರಿಗೆ ಗೊತ್ತಿರಬೇಕು ಹವಾಲಾ. ಹವಾಲಾ ಅಂದರೆ ಯೂಶಲಿ ಅನ್ಅಥರೈಸ್ಡ್ ಮನಿ ಟ್ರಾನ್ಸಾಕ್ಷನ್ಸ್. ಅದನ್ನು ಯೂಸಿಂಗ್ ಕ್ರಿಪ್ಟೋ ಕೂಡ ಜನ ನಡೀತಾ ಇದೆ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಇನ್ ದ ವೆರಿ ರೀಸೆಂಟ್ ಜಜ್ಮೆಂಟಲ್ಲಿ ಏನು ಕೊಟ್ಟದಪ್ಪ ಅಂದರೆ ಗೌರ್ಮೆಂಟ್ ಹ್ಯಾಸ್ ಟು ರಿಕಾರ್ಡೆಡ್ ಇದೆ. Government has to set regulations on this one. Means they are about to come with any new system. So any regulations barata and this will be regulated and definitely this will come to the legality. Legal ide sadda mattige because 30% tax already ಹಾಕಿದ್ದಾರೆ. ಸೊ ಇದನ್ನು ತಿಳ್ಕೊಳ್ತೀರಿ. ಎನಿವೆ ಸ್ಟೇಕಿಂಗ್ ಬಗ್ಗೆ ಈಗ ಹೇಳ್ಕೊಡೋದಿಲ್ಲ. ಜಸ್ಟ್ ಲೈಕ್ ಅ ಡಿವಿಡೆಂಡ್ ಅಂತ ಅಷ್ಟೇ ತಿಳ್ಕೊಳ್ರಿ, ಮತ್ತೇನು ತಿಳ್ಕೊಳ್ಳೋದು ಬೇಡ. ಇಫ್ ಯು ಹ್ಯಾವ್ ಸಮ್ ಕಾಯಿನ್ಸ್ ಹಿಯರ್, you can leave it on the chain so that you can earn some income, because your coin can be used for a validation. Obviously ಈ ನಾನೇನು ಮಾತಾಡೋದ್ನೆಲ್ಲ ಅರ್ಥ ಆಗದೆ ಇರ್ಬೋದು. ಡೋಂಟ್ ವರಿ, ಇದನ್ನ ಓವರ್ ಟೈಮ್ ಕಲಿಸ್ಕೊಡೋಣ. ದಿಸ್ ಇಸ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್ ಸ್ಟೇಕಿಂಗ್. ಡೋಂಟ್ ವರಿ, ಲೇಯರ್ 1 ಲೇಯರ್ 2 ಕೂಡ ಡಿಸ್ಕಷನ್ ಮಾಡೋಣ. ಬಟ್ ನೀವು ಯಾವುದೇ ಕ್ರಿಪ್ಟೋ ಕಾಯಿನ್ ಇನ್ವೆಸ್ಟ್ ಮಾಡ್ತೀನಪ್ಪ ಅಂದರೆ ಎಸ್ ಯು ಹ್ಯಾವ್ ದಿಸ್ ಸಿಸ್ಟಮ್. ಇದು ಒಂದಿದ್ರೆ ಸಾಕು. ಎಸ್ ಯು ಆರ್ ಇನ್ವೆಸ್ಟಿಂಗ್. ಒಂದೇನು ಫಾರ್ ಫಂಡಮೆಂಟಲ್ ದಿಸ್ ಒನ್. ಅಡಿಷನಲ್ ಫಂಡಮೆಂಟ್ ಹೇಳಿದ್ದೀನಿ. ಲೈಕ್ ಕಮ್ಯುನಿಟಿಗಳನ್ನು ಚೆಕ್ ಮಾಡ್ತೀರಿ, ಲೈಕ್ ಟ್ವಿಟರ್, ರೆಡಿಟ್. ಇವನ್ ನೀವು ಕಾಯಿನ್ ಮಾರ್ಕೆಟ್ ಒಳಗಡೆ ಲಿಟ್ರಲಿ ಸಿಗುತ್ತೆ. ಅದೊಂದಿದೆ. ಆ್ಯಂಡ್ ಇವೆಲ್ಲ ನೋಡ್ಕೊಳ್ತೀರಿ. ಯಾವುದೇ ಕಾಯಿನ್ ನಿಮ್ಗೆ ಯಾರೋ ಬಂದು ಕಣ್ಣು ಮುಚ್ಚಿ ಹೇಳಿದ್ರಪ್ಪ ತಗೊಳಪ್ಪ ಸಲಾನ ತಗೋ, ಶಿಬಾ ತಗೋ, ಕ್ಯಾರ್ಡನ್ ತಗೋ ಅಂದ್ರು, ಫಸ್ಟ್ ನಿಮ್ಮ ಕೆಲಸ ಏನು, ಪ್ರಾಬ್ಲಮ್ ಏನು ಸಾಲ್ವ್ ಮಾಡ್ತಾ ಇದ್ದು, ಅಥವಾ ಮೇಮೆ ಕಾಯಿನ. So there is so many meme coins which are just used for a fun purpose. Fun. Even ಎಂತೆಂಥ ವರ್ಡ್ಸ್ ಇದೆ ಅಂದರೆ ಮೊನ್ನೆ ತೋರಿಸಿದ್ದೀನಿ. meme coins. They are like anything, sir. So meme coins just like a pump and dump ತರ. ರಿಯಲ್ ಯೂಸ್ ಕೇಸ್ ಬರೋವರೆಗೂ ಅದ್ರ ಇನ್ವೆಸ್ಟ್ ಮಾಡಿದ್ರೆ ನೀವೇನು ಮಾಡ್ತೀರಿ ಅಂತ ಗ್ಯಾಂಬ್ಲಿಂಗ್ ಮಾಡ್ಲಿಕ್ಕಿದ್ದೀರಿ. ಆ್ಯಂಡ್ ಯು ಡೋಂಟ್ ವಾಂಟ್ ಟು ಡೂ ದ ಗ್ಯಾಂಬ್ಲಿಂಗ್, ಯು ಜಸ್ಟ್ ವಾಂಟ್ ಟು ಇನ್ವೆಸ್ಟ್. ನಿಮ್ಮ ಮೈಂಡ್ಸೆಟಲ್ಲಿ ಏನದಪ್ಪ ಅಂದರೆ ಯೂಶಲಿ ಎಲ್ರಿಗೂ ಸೊ ಆ್ಯಡ್ಸ್ ರನ್ ಆಗ್ತದೆ. ಲೈಕ್ 1500 ರೂಪಾಯಿ ಇನ್ವೆಸ್ಟ್ ಮಾಡೋದ, ಒಂದು ಕೋಟಿ ರೂಪಾಯಿ ಮಾಡ್ಕೊಂಡ. ಸಿ ಎವ್ರಿಬಡಿ ಇಸ್ ಲಕ್ಕಿ. ಮರ್ತಿರ್ಬೇಕು. ನೀವು 1500 ರೂಪಾಯಿ 1 ಲಕ್ಷ ಆದ್ರೆ ತಗೊಂಡಿರ್ತೀರಿ, ಅಥವಾ 10,000 ಆದ್ರೆ ತಗೊಂಡಿರ್ತೀರಿ. ಇಟ್ಸ್ ಅ ಪರ್ಸನ್ 1 in a crore ಹೂ ಕ್ಯಾನ್ ಮೇಕ್ ಇಟ್, ಅಥವಾ 1 in a 100 crore ಪರ್ಸನ್ ಹೂ ಕ್ಯಾನ್ ಮೇಕ್ ಇಟ್. ಬಿಕಾಸ್ ಅಷ್ಟೊಂದು ಪೇಷನ್ಸ್ ಯಾರಿಗೂ ಇಲ್ಲ. ಈಗಲೇ ಈ 250 ರೂಪಾಯಿ ಆಪ್ಷನ್ ತಗೊಂಡಿರ್ತೀರಿ, 260 ಅಂದರೆ ಎಕ್ಸಿಟ್ ಹೊಡಿತೀರಿ. 10 ರೂಪಾಯಿ ಎಕ್ಸಿಟ್ ಹೊಡೆಯೋರು. 1500 ರೂಪಾಯಿದನ್ನ ಒಂದು ಇಷ್ಟರೊಳಗೆ ಬಿಡ್ತೀನಿ ಅನ್ನೋದು ಮೂರ್ಖತನ ಯಾರಿಗೂ ಇರೋದಿಲ್ಲ. ಇಟ್ಸ್ ಜಸ್ಟ್ ಅನ್ ಹೈಪ್ ಸಿಚುವೇಶನ್ ವಿಚ್ ಕ್ಯಾನ್ ಬಿ ಟೋಲ್ಡ್ ಆನ್ ದ ಅಡ್ವರ್ಟೈಸಲ್ಲಿ ಹೇಳೋದಷ್ಟೇ. ಅಡ್ವರ್ಟೈಸಲ್ಲಿ ಹೇಳೋದಷ್ಟೇ, ಅದು ನಿಜ ಆಗೋದಿಲ್ಲ. ನೀವೇನು ಮಾಡಬೇಕು, ಕ್ವಾಲಿಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. 1 ಲಕ್ಷ ನಿಮ್ಮ ಹತ್ರ ಇದೆ. ಇಫ್ ಯು ಆರ್ ಗೆಟಿಂಗ್ 10,000 ಅಂತ ಕೊಟ್ಟರೆ 5 to 10% ಇನ್ವೆಸ್ಟ್ಮೆಂಟ್ ಹಿಯರ್, ದಟ್ಸ್ ಇಟ್. ಅದೇ 5 to 10% ಇನ್ವೆಸ್ಟ್ಮೆಂಟ್ ಏನಾದ್ರೆ ಸರ್ ಸಿಕ್ಕಾಪಟ್ಟೆ ಇನ್ಕಮ್ ಕ್ರಿಯೇಟ್ ಮಾಡ್ತದೆ. ಸೊ ಯಾರು ಹೇಳಿದ್ರೆ ನಿಮ್ಗೆ 1500 ಇನ್ವೆಸ್ಟ್ ಮಾಡಿ ಅಂತಾರೆ, ಅದೇ ಲೆವೆಲ್ ಇನ್ವೆಸ್ಟ್ ಮಾಡ್ಕೊಳ್ರಿ. ಆ್ಯಂಡ್ ಮಂತ್ಲಿ ಇನ್ವೆಸ್ಟ್ ಮಾಡ್ಕೊಳ್ತೀರಿ, ಅಥವಾ ವೀಕ್ಲಿ ಇನ್ವೆಸ್ಟ್ ಮಾಡ್ಕೊಳ್ತೀರಿ, ಅಥವಾ ಡೈಲಿ ಇನ್ಕಮ್ ಇನ್ವೆಸ್ಟ್ ಮಾಡ್ಕೊಂಡು ನಿಮ್ಮ ಡಿಪೆಂಡ್ ಮೇಲೆ. ಬಟ್ ಕೆಲವೊಬ್ಬರು ಮೈಂಡ್ಸೆಟ್ ಹೆಂಗದಪ್ಪ ಅಂದರೆ, ಸೊ ನಾನು ಟ್ರೇಡಿಂಗ್ ಮಾಡ್ತೀನಿ, ಅದ್ರ ಬಂದು ಇನ್ಕಮ್ ಬರ್ತದೆ, ಅದು ಇನ್ವೆಸ್ಟ್ ಮಾಡ್ತೀನಿ. ಅಥವಾ ಟ್ರೇಡಿಂಗ್ ಮಾಡ್ತೀನಿ, ಅದು ಇನ್ಕಮ್ ಬರ್ತದೆ, ಆಮೇಲೆ ನಾನು ಕ್ಲಾಸ್ಗೆ ಅಟೆಂಡ್ ಆಗ್ತೀನಿ, ಆಮೇಲೆ ನಾನು ದುಡ್ಡು ಮಾಡ್ತೀನಿ. ಸಿ ದಿಸ್ ಇಸ್ ಮೂರ್ಖತನ. ಫಸ್ಟ್ಗೆ ಮೈಂಡ್ಗಳಿಗೆ ಏನು ಬೇಕು ಸರ್, ಮೈಂಡಿಗೆ ಕಲಿಸ್ಬೇಕಾಗಿದ್ದು ನಾಲೆಜ್. ಅದಕ್ಕೆ ಆ್ಯಕ್ಚುಲಿ ಇನ್ಪುಟ್ ಏನು ಬೇಕು, ಕಾನ್ಸೆಪ್ಟ್ ಬೇಕು. ನನಗೆ ಕಾನ್ಸೆಪ್ಟೇ ಗೊತ್ತಿಲ್ಲ, ಟ್ರೇಡ್ ಮಾಡೋನು. ಇದ್ದದ್ದು 10,000 20,000 ತೊಗೊಂಬರೋದು, ಅಥವಾ ಅಲ್ಲಿ ಸಾಲ ಮಾಡೋದು. ಸ್ಪೆಷಲಿ ಮೋಸ್ಟ್ ಆಫ್ ಪೀಪಲ್ಸ್ ಹೂ ಆರ್ ಕಾಲ್ಡ್ ಮೀ, ದೇ ಆರ್ ಲೋನ್ ಮಾಡೋರ್ದಾರೆ. ಲೋನ್ ಮಾಡ್ತಾರೆ, ದುಡ್ಡು ಹಾಕ್ತಾರೆ, ಟ್ರೇಡ್ ಮಾಡ್ತಾರೆ. ನನಗೆ ಮೆಸೇಜ್ ಸಿಕ್ಕಾಪಟ್ಟೆ ಬಂದಿರ್ತದೆ, ಲುಕ್ ಹಿಯರ್ ಆ್ಯಂಡ್ ಎವ್ರಿಬಡಿ ಆಮ್ ಟೆಲಿಂಗ್ ಹಿಯರ್, ಸಾಲ ಮಾಡೋರಿದ್ದರೆ ನೀವು ಟ್ರೇಡ್ ಮಾಡ್ಲಿಕ್ಕೆ ಬರ್ಲಿಕ್ಕೆ ಹೋಗ್ಬಿಡಿ ಸರ್, ಡೋಂಟ್ ಕಮ್. ಐ ರಿಪೀಟ್ ಹಿಯರ್, ಸಾಲ ಮಾಡಿ ಏನೋ ಟ್ರೇಡ್ ಮಾಡ್ಲಿಕ್ಕೆ ಬಂದರೆ ಯಾರೂ ಮಾಡ್ಲಿಕ್ಕೆ ಹೋಗ್ಬೇಡಿ ಸರ್ ನೀವು. ಬಿಕಾಸ್ ದಿಸ್ ಇಸ್ ನಾಟ್ ಅ ಗ್ಯಾಂಬ್ಲಿಂಗ್, ದಿಸ್ ಅ ಬಿಸ್ನೆಸ್. ಇಫ್ ಯು ಥಿಂಕ್ ಜಾಬ್ ಅಲ್ಲ, ಬಿಸ್ನೆಸ್. ಜಾಬ್ ಅಂದರೆ ನೀವು ಮಾಡ್ತಿರಲ್ಲ 9 to 5 ವರ್ಕ್ ಮಾಡ್ತೀರ, ಅದು ಜಾಬ್. ಇಟ್ಸ್ ಅ ಬಿಸ್ನೆಸ್. ಈ ಬಿಸ್ನೆಸ್ ಒಳಗಡೆ
ಎಷ್ಟು ದುಡ್ಡು ಹಾಕಬೇಕು, ಎಷ್ಟು ಹಾಕಬಾರ್ದು, ಓಕೆ, ನಿಮ್ಮ ಸಾಲದ ಪ್ರಮಾಣ ಕೂಡ. ಈವನ್ ನೀವೇ ಓಕೆ ಯಾವುದೋ ಕಂಪ್ನಿ ಇನ್ವೆಸ್ಟ್ ಮಾಡ್ತೀನಪ್ಪ ಅಂದರೆ ಅದ್ರ ಡೆಪ್ಟ್ ಇಕ್ವಿಟಿ ನೋಡ್ತೀರಿ, ಪ್ಲೆಜ್ ಇಟ್ಟಿದಾರಲ್ವ ನೋಡ್ಕೊಳ್ತೀರಿ, ಇನ್ವೆಸ್ಟ್ ಮಾಡ್ತೀರಿ. ಓಕೆ, ಸಿ ಯು ಥಿಂಕ್ ರಿಸ್ಕಿ, ಬಟ್ ಈವನ್ ನಾವು ಹಿಯರ್ ಇಟ್ಸ್ ಟೂ ರಿಸ್ಕಿ ಇಫ್ ಯು ಮೇಡ್ ಅ ಲೋನ್. ಸೊ ನೀವು ಏನೇ ಕ್ರಿಪ್ಟೋ ಕಾಯಿನ್ ಇನ್ವೆಸ್ಟ್ ಮಾಡ್ತೀರಾ, ಇನ್ವೆಸ್ಟ್ ಐ ಆಮ್ ಟಾಕಿಂಗ್, ಪಂಪ್ ಡಂಪ್ ಮಾಡೋರು ಇದ್ರೆ ಮೊನ್ನೆನೇ ತೋರಿಸಿದ್ದೀನಿ ನಿಮಗೆ. ಓಕೆ, ಆ ಗಿವನ್ ಇವ ಲಿಂಕ್ಸ್ ಕೂಡ ಕೊಟ್ಟಿದ್ದೀನಿ, ಹೋದ ವಿಡಿಯೋ ಒಳಗಡೆ ಇದೆ, ಡ್ಯಾಶ್ಬೋರ್ಡಲ್ಲಿ ಇದೆ, ರೆಕಾರ್ಡಿಂಗ್ ಇದೆ, ಚೆಕ್ ಮಾಡಿಕೊಡ್ರಿ. GMX ಹೋಗ್ತೀರಿ ಅಥವಾ ಇನ್ನೊಂದು ವೆಬ್ಸೈಟ್ ಹೇಳಿದ್ದೀನಿ, ನಾನೇ ಮರುತ್ತೆ ವಿಚ್ ಒನ್, ಯಾ ಡೆಕ್ ಸ್ಕ್ರೀನರಲ್ಲಿ ಹೋಗ್ತೀರಿ, ಚೆಕ್ ಇಟ್ ಔಟ್ ಆ್ಯಂಡ್ ಯು ಕ್ಯಾನ್ ಡೂ ಎನಿಥಿಂಗ್. ಬಟ್ ತೋರಿಸಿದ್ದೀನಿ ಯಾಕಪ್ಪ ಅಂದರೆ ಹಿಂಗೂ ಇದೆ ಅಂತೇಳಿ. 25,000 ಜಾಸ್ತಿ ಕಾಯಿನ್ಸ್ ಇದೆ. ಓಕೆ, ಈವನ್ ಇಂಡಿಯನ್ ಮಾರ್ಕೆಟಲ್ಲ 5,000 6,000 ಸ್ಟಾಕ್ಸ್ಗಳಿದೆ. ಎಲ್ಲ ನೋಡ್ಲಿಕ್ಕೆ ಆಗತ್ತೆ ನಿಮಗೆ? ನೋ. ವಿ ವಿಲ್ ಸೋರ್ಸ್ ಔಟ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವಿಚ್ ಆರ್ ಫಂಡಮೆಂಟಲಿ ಬೆಸ್ಟ್. ಓಕೆ, ಆ ರೀತಿ ಇಂಡಿಯನ್ ಮಾರ್ಕೆಟ್ ಬೇರೆ ಥರನೇ, ಇದು ಬೇರೆ ಥರನೇ. ಜಸ್ಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಇಟ್ ಸಾಲ್ವ್ಸ್. ನಂಬರ್ 1 ಯೂಸ್ ಕೇಸ್ ಏನಿದೆ, ನಿಜವಾಗ್ಲೂ ಯೂಸ್ ಇದೆಯಾ ಅಲ್ವಾ? ನಾಳೆ ಎಕ್ಸಾಂಪಲ್ ಇವಿ ಕಾರ್ ತೊಗೊಂಬಂದಪ್ಪ, ಓಕೆ, ಇವಿ ಕಾರ್ ತಗೊಂಬಂದಿದ್ದೀನಿ, ಯೂಸ್ ಇದೆಯಾ ಇಲ್ವಾ? ಎಸ್, ಯೂಸ್ ಇದೆ. ಯಾಕೆ? ಫ್ಯೂಚರ್ನಲ್ಲಿ ಕೂಡ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬರುತ್ತೆ, ಪೆಟ್ರೋಲ್ ಕಾರ್ಗಳು ಹಾಳಾಗಿ ಹೋಗ್ತವೆ. ಸಿ, ಯೂಸ್ ಇದೆ ಅಂತಾನೆ ತೊಗೊಂಬರ್ತೀರಿ, ಸುಮ್ಮನೆ ತರೋದಿಲ್ಲ. ಓಕೆ, ಸೊ ಯೂಸ್ ಇದೆ. ಆ್ಯಂಡ್ ಯೂಶ್ವಲಿ ಎಲೆಕ್ಟ್ರಿಕಲ್ ವೆಹಿಕಲ್ ತೊಗೊಂಬರ್ದ ನನಗೆ ಚಾರ್ಜಸ್ ಕಮ್ಮಿ ಆಗ್ಬೋದು. ಓಕೆ, ಪೆಟ್ರೋಲ್ ಪಂಪ್ಗೆ ಓಡಲಿಕ್ಕೆ ಹೋಗೋಕ್ಕಾಗಲ್ಲ. ಓಕೆ, ಆ್ಯಂಡ್ ಚಾರ್ಜ್ ಹಿಯರ್ ಓನ್ಲಿ. ಸೊ ಈ ರೀತಿ ಯೂಸ್ ಕೇಸ್ ಬರುವಂಥ ಸಿಸ್ಟಮಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡ್ತಿಲ್ಲ ಕಾಮನ್ ಆಗಿ, ಹಿಂಗೆ ಇಲ್ಲೂ ಕೂಡ. ಆ್ಯಂಡ್ ರಿಯಲ್ ಯೂಸರ್ಸ್ ಹೂ ಆರ್ ದೋಸ್, ಅವನ್ನ ಚಾಯ್ಸ್ ಮಾಡ್ತೀರಿ. ದಾಟ್ಸ್ ನಂಬರ್ 1. ಸೊ ಸ್ಪೆಷಲಿ ಈ ಸದ್ಯದ ಮಟ್ಟಿಗೆ ಓಕೆ XRP ಆಗಲಿ, ಓಕೆ ಮೋಸ್ಟ್ ಆಫ್ ದ ಕ್ರಿಪ್ಟೋ ಕಾಯಿನ್ಸ್ ಆಗಲಿ, ಕೆಲವೊಂದು ದೇಶಗಳೇ ಮಾನ್ಯತೆ ಕೊಟ್ಬಿಟ್ಟಿದ್ರು ಸರ್. ದೇ ಆರ್ ಗಿವನ್ ಲೈಕ್ ವ್ಯಾಲಿಡಿಟಿ ಫಾರ್ ಟ್ರೇಡಿಂಗ್ ಅಥವಾ ಇವನ್ ಎಕ್ಸ್ಚೇಂಜ್ ಥರ. ಓಕೆ, ಇದರ್ ನೀವು ಇನ್ನೊಂದು ಕೆಲಸ ಲಾಸ್ಟ್ 4ನೇ ಪಾಯಿಂಟ್ ಏನು ಮಾಡ್ತೀರಿ, ಹೈಪ್ ಇದೆಯೋ ರಿಯಲ್ ಯೂಸ್ ಇದೆಯೋ. ಹೈಪ್ ಅಂದರೆ ಪಂಪ್ ಡಂಪ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ ಸರ್. ಈಗ ಏನಾಗಿತ್ತು, ಎಲಾನ್ ಮಸ್ಕು ಒಂದು ಶಿವಾ 9 ಎತ್ಕೊಂಡ, ಶಿವಾ ಕಾಯಿನ್ ರೆಡಿ ಆಯಿತು, ಶಿಬಾ ಪಂಪ್ ಆಯಿತು. ಸಿ, ದಿಸ್ ಇಸ್ ಮೂರ್ಖತನದ ಕೆಲಸ ಆಬ್ವಿಯಸ್ಲಿ. ಸೊ ಈ ಸೆಲೆಬ್ರಿಟೀಸ್ಗಳು ಓಕೆ ತಮ್ಮ ಏನಾದರೂ ತೋರಿಸ್ಬಿಟ್ರಪ್ಪ, ಅದ್ರ ಮೇಲೆ ಇದೆ ಸರ್ ಕಾಯಿನ್ಸ್. ಸಿ, ಸಿಕ್ಕಾಪಟ್ಟೆ. ಸಿ, ಇನ್ನೊಂದು ಹೆಂಗೆ ಬರ್ತಪ್ಪ ಅಂದರೆ, ಓಕೆ ಕಾಯಿನ್ ಹೆಸರುಗಳೇ ಒಂದಿಷ್ಟು ವಿಚಿತ್ರ ಇದೆ ಸರ್. ಓಕೆ, ಆಮ್ ಐ ಎಂಪ್ಲಾಯಿ, ಓಕೆ ಆಮ್ ಐ ನಾನ್ ಎಂಪ್ಲಾಯಿ, ಇಂಥವು ಹೆಸರೇ ಹಂಗೆ. ಫಾರ್ಟ್ ಕಾಯಿನ್, ಸಿ, ಜೋಕ್ ಕಾಯಿನ್, ಸಿ, ಅವು ಜಂಪ್ ಆಗ್ತವೆ, ಅವು ಡಂಪ್ ಆಗ್ತವೆ. ವೆದರ್ ದೇ ಹ್ಯಾವ್ ಎನಿ ಯೂಸ್ ಕೇಸ್ ಹಿಯರ್. ಸೊ ಎಲ್ಲಿವರೆಗೂ ನೀವು ಇನ್ನು 20 ಜನ ಅಟೆಂಡ್ ಆಗಿದ್ದಿರಲ್ಲ, ಇವರೆಲ್ಲರೂ ನೀವು ಓಕೆ ಮಾನ್ಯತೆ ಕೊಡ್ತೀರಿ, ಅಲ್ಲಿವರೆಗೂ ರನ್ ಆಗ್ತದೆ. ನೀವು 20 ಜನ ಅಷ್ಟೇ ಅಲ್ಲ, ಇನ್ನೂ ಜಾಸ್ತಿ ಜನ ಬರ್ತಾ ಇದ್ರೆ ಅದ್ರ ಡಿಮಾಂಡ್ ಬೆಳೀತದೆ, ಆವಾಗ ಅದಕ್ಕೆ ಕ್ರಿಪ್ಟೋ ಕಾಯಿನ್ ಒಂದು ಮಾನ್ಯತೆ ಬರ್ತದೆ. ಒಂದು 20 ಜನ ಅಂದರು ಸರ್ ಬಂತು, ಪಂಪ್ ಆಯಿತು, ಹೋಯ್ತು, ನೋ, ಇಟ್ಸ್ ನಾಟ್. ಸೊ ದಟ್ಸ್ ವೈ ಇಸ್ ಇಟ್ ಅ ಹೈಪ್ ಆರ್ ರಿಯಲ್ ಇಸ್ ಇಂಪಾರ್ಟೆಂಟ್. ಯಾವ ಟೈಪ್ ಇದೆ ಆ್ಯಂಡ್ ಯಾರು ಬ್ಯಾಕ್ ಮಾಡಿದ್ದಾರೆ ಇಂಪಾರ್ಟೆಂಟ್. ಯಾರು ಬ್ಯಾಕಪ್ಪ ಅಂದರೆ ಲಾಜಿಕಲ್ ಸಿ. ಸೊ ಲೆಟ್ ಮೀ ಜೂಮ್ ಔಟ್ ಹಿಯರ್ ಟು ಶೋ. ಸೊ ಗೂಗಲ್ ವೆಂಚರ್ಸ್, ಲೈಕ್ ಅಡ್ವಾನ್ಸಿನ್ ಹೌವೇಜ್ ಆ್ಯಂಡ್ IDG ಕ್ಯಾಪಿಟಲ್, ಯಾರು ಇವರು ಅಂತ ನೋಡ್ಕೊಳ್ರಿ. ಆ್ಯಂಡ್ ಕೆಲವೊಂದು ನೀವು ನೋಡಿರ್ಬೋದು, ಬ್ಲ್ಯಾಕ್ ರಾಕ್ ಅಂತ ಬಿಗ್ ಇನ್ಸ್ಟಿಟ್ಯೂಷನ್ ಇದೆ. ಓಕೆ, ದೋಸ್ ಪೀಪಲ್ ಆರ್ ಇನ್ವೆಸ್ಟಿಂಗ್ ಈವನ್ ಇನ್ ದ BTC. ಓಕೆ, ಲೈಕ್ ಈವನ್ ಸ್ಪೆಷಲಿ ಬಿಟ್ಕಾಯಿನ್ ಒಳಗಡೆ, ಬಿಕಾಸ್ ಸಪ್ಲೈನ ಲಿಮಿಟೆಡ್ ಇದೆ ಆ್ಯಂಡ್ ಯು ಕ್ಯಾನಾಟ್ ರೀಪ್ರೊಡ್ಯೂಸ್ ಇಟ್, ಅಥವಾ ಜಾಸ್ತಿ ಕೂಡ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಕ್ಸಾಂಪಲ್, ನಾವು ಸೆಂಟ್ರಲ್ ಬ್ಯಾಂಕ್ ಇದ್ದೀನಪ್ಪ ಅಂದರೆ ನಾನು ಏನು ಮಾಡ್ಬೋದಪ್ಪ ಅಂದರೆ, ಜನರಿಗೆ ದುಡ್ಡು ಕಮ್ಮಿ ಆಗಿದೆ, ಲೇಲೋ, ಓಕೆ ಪ್ರಿಂಟ್ ಮಾಡಿ ಕೊಟ್ಬಿಡ್ತೀನಿ, ತಗೊಳ್ಳಿ. ಬಟ್ ಕ್ರಿಪ್ಟೋ ಹಂಗಿಲ್ಲ, ಪ್ರಿಂಟ್ ಮಾಡಲಿಕ್ಕೆ ಬರ್ದಂಗೆ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ದಟ್ ಕೈಂಡ್ ಆಫ್ ಅಲ್ಗೋರಿಥಮ್ ಹ್ಯಾಸ್ ಬಿನ್ ಆಲ್ರೆಡಿ ಕ್ರಿಯೇಟೆಡ್ ಹಿಯರ್. ಸೊ ವ್ಯಾಲ್ಯೂ ವಾಟ್ ಎವರ್ ಮೇ ಬಿ, ಇವತ್ತು ಕ್ರಿಪ್ಟೋ ಕಾಯಿನ್ 1 ಲಕ್ಷ ಅಲ್ಲ, 1,02,000 ಆಗ್ಬೋದು ಅಥವಾ 95,000 ಆಗ್ಬೋದು. ಬಟ್ ವಾಟ್ ಎವರ್ ಕ್ರಿಪ್ಟೋ ಕಾಯಿನ್ ಯು ಹೋಲ್ಡ್, ದಟ್ ವ್ಯಾಲ್ಯೂ ವಿಲ್ ರಿಮೇನ್ ಸೇಮ್ ಓವರಾಲ್ ಟೈಮ್. ಯಾವಾಗಿದ್ರೂ ಅದೇ ಸೇಮ್ ವ್ಯಾಲ್ಯೂ ಇರ್ತದೆ ಅದಕ್ಕೆ. ಬಟ್ ನಿಮ್ಮ ರೂಪಾಯಿಗಳು ಮೌಲ್ಯಗಳನ್ನ ಕಳ್ಕೋತ ಹೋಗ್ತವೆ. ನೀವು ನೋಡಿ ಕೇಳಿರ್ಬೋದು, ರೂಪಾಯಿ ಅಪಮೌಲ್ಯ ಆಯಿತು, ಮೌಲ್ಯ ಬಂತು. ಸಿ, ಇವು ಹೆಚ್ಚು ಕಮ್ಮಿ ಆಗ್ತದೆ ಅದ್ರ ವ್ಯಾಲ್ಯೂ. ಬಟ್ ಹಿಯರ್ ಕ್ರಿಪ್ಟೋ ಕಾಯಿನ್ ವ್ಯಾಲ್ಯೂ ವಿಲ್ ಬಿ ರಿಮೇನ್ ಸೇಮ್ ಓವರ್ ಆಲ್. ಯಾವಾಗಲೂ ಅದೇ ಸೇಮ್ ಇರ್ತದೆ. ಈವನ್ ಅದ್ರ ಪ್ರೈಸ್ ಹೆಚ್ಚು ಕಡಿಮೆ ಆಗ್ಬೋದು. ದಟ್ ಈಸ್ ವೈ ಇನ್ ಕ್ರಿಪ್ಟೋ ಕಾಯಿನ್ ಇಫ್ ಯು ಆರ್ ಇನ್ವೆಸ್ಟಿಂಗ್, ಟ್ರೈ ಟು ಬಿ ವಿತ್ ದಿಸ್ ಕೈಂಡ್ ಆಫ್ ಸಿಸ್ಟಮ್. ಓಕೆ, ಸೊ ಇವತ್ತು ನಾವು ಏನೇನು ಕಲ್ತಿದ್ವಿ ಫಸ್ಟ್ ತಿಳ್ಕೊಟ್ರೆ. ಓಕೆ, ಫಸ್ಟ್ ಟೆಕ್ನಿಕಲ್ ಸಿಸ್ಟಮ್. ಓಕೆ, BSc ಸಾರಿ ಬ್ರೇಕ್ ಡೌನ್ ಆಯಿತು, ನಾನು ನೋಡಲಿಲ್ಲ. ಓಕೆ, ಸೊ ಸಿ ಹಿಯರ್ ಬ್ರೇಕ್ ಡೌನ್ ಆಗಿದೆ, ನಮ್ಮ ಕಣ್ಣಿಗೆ ಕಾಣುತ್ತೆ, ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಲುಕ್ ಹಿಯರ್, ಲಾಜಿಕಲ್ ಡ್ರಾ ಮಾಡಿದ್ವಿ.
ಸೊ ನನಗೇನಾಗ್ತದೆ, ಲೋವರ್ ಹೈ ಸ್ಟ್ರಕ್ಚರ್ ಆದರೆ ಓಕೆ ಒಂದೇ ಒಂದು ರೆಡ್ ಕ್ಯಾಂಡಲ್ ಕ್ಲೋಸ್ ಕೊಟ್ಟಪ್ಪ ಅಂದರೆ ಐ ವಿಲ್ ಪುಟ್ ಇನ್ ಮೈ ಸೆಲ್ ಹಿಯರ್ ಆ್ಯಂಡ್ ಐ ಟಾರ್ಗೆಟ್ ಅಬೌಟ್ 2477 ಲೆವೆಲ್ ಹಿಯರ್. ಸೊ ಕೆಲವೊಮ್ಮೆ ಏನಾಗುತ್ತೆ ಸರ್ ಬ್ರೇಕ್ ಡೌನ್ ಅಂದರೆ ಫೇಲ್ ಹೆಂಗೆ ಆಗ್ತದೆ ಗೊತ್ತೇ ನೀವೆಲ್ಲರೂ ಏನು ಮಾಡ್ತೀರಿ, ಸರ್ ಬ್ರೇಕ್ ಡೌನ್, ಎಸ್ ಎಂಟ್ರಿ, ಎಸ್ ಎಸ್ ಎಲ್, ಹೋಯ್ತು ಅಂದರೆ ಲಕ್ಕಿ, ಎಸ್ ಯು ಆರ್ ಲಕ್ಕಿ. ಇಲ್ಲಪ್ಪ ಅಂದರೆ ಮೋಸ್ಟ್ ಟೈಮ್ ಬ್ರೇಕ್ ಡೌನ್ ಆದರೆ ಏನಾಗ್ತದೆ, ಮಾರ್ಕೆಟ್ ಗ್ರೀನ್ ಕ್ಯಾಂಡಲ್ ಆಗ್ತಾ ಬಂತು ವಾಪಸ್ ಇಲ್ಲೇ ಟೈಮ್ ಪಾಸ್ ಮಾಡ್ತದೆ. ಸೊ ವೆರಿ ಸ್ಟ್ರಿಕ್ಟ್ ರೂಲ್ ಈಸ್ ದ್ಯಾಟ್ ಮಾರ್ಕೆಟ್ ಬ್ರೇಕ್ ಡೌನ್ ಆಯ್ತಪ್ಪ ಅಂದರೆ ಲೋವರ್ ಹೈ ಬ್ರೇಕ್ಔಟ್ ಆದರೆ ಹೈಯರ್ ಲೋ ಮಸ್ಟ್ ಬಿ ಕ್ರಿಯೇಟೆಡ್, ವಾಟ್ ಎವರ್ ಮೇ ಬಿ ರೀಸನ್ ಮಸ್ಟ್ ಬಿ ಕ್ರಿಯೇಟೆಡ್ ಎನಿವೇ. ಸೊ ಆದರೆ ಪೊಸಿಷನ್ ತೊಗೊಳ್ಳೋಣ, ಡೋಂಟ್ ವರಿ, ವಿಲ್ ಪುಟ್ ಅ ಟ್ರೇಡ್ ಹಿಯರ್. ಓಕೆ, ಸೊ ಇಲ್ಲಿವರೆಗೂ ನೀವೇನು ಕಲ್ತಿದ್ರಲ್ಲ ಇದನ್ನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾಡ್ಕೊಂಡಿರ್ತೀರಿ. ಓಕೆ, ಈ ಕೆಲವೊಂದು ನೋಟ್ಸ್ನ ನಿಮಗೆ ಆಲ್ರೆಡಿ ಹಾಕಿರ್ತೀನಿ ನಾನು. ಸೊ ಏನೇನು ನಾನು ಯಾವ ಕಾಯಿನ್ಸ್ನ ನೋಡ್ತಿದ್ದೀನಲ್ಲ ಆ ಕಾಯಿನ್ಸ್ ಎಲ್ಲ ಹಾಕಿರ್ತೀನಿ ನಿಮಗೆ. ದಿಸ್ ಆಲ್ ಕಾಯಿನ್ಸ್ ಇಫ್ ಯು ವಾಂಟ್ ಟು ಇನ್ವೆಸ್ಟ್, ಯಾ 1 ಮಿನಿಟ್, ಈ ಕಾಯಿನ್ಸ್. ಓಕೆ, ಲೆಟ್ ಮೀ ಝೂಮ್ ಇಟ್. ಇವು ನಿಮಗೆ ಪೇಮೆಂಟ್ ಕಾಯಿನ್ಸ್ ಒಳಗಡೆ ಓಕೆ ಇಂಟ್ರೆಸ್ಟ್ ಇದೆಯಾ? ಡೆಫಿನೆಟ್ಲಿ. ಓಕೆ, ಡೆಫಿನೆಟ್ಲಿ ಐ ಸೇ ಪೇಮೆಂಟ್ ಕಾಯಿನ್ಸ್ಗಳು ಬೂಮ್ ಆಗದೆ. ಓಕೆ, ಆಬ್ವಿಯಸ್ಲಿ. ಆ್ಯಂಡ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಪ್ಲಾಟ್ಫಾರ್ಮ್ಸ್ಗಳಿವೆ, ಅವು ಆಗೋದೆ. ಸ್ಟೇಬಲ್ ಕಾಯಿನ್ಸ್ ಆಬ್ವಿಯಸ್ಲಿ ರುಪಿ ಡಿಜಿಟಲ್ ಕರೆನ್ಸಿ ಕೂಡ ಬರ್ತಾ ಇದೆ. ಯಾವಾಗ ಬರ್ತದೆ ಗೊತ್ತಿಲ್ಲ. 2022ರಿಂದ 22-23 ಶಂಕ ಬಾರಿಸ್ತಿದ್ದಾರೆ, ಬಟ್ ಇಟ್ಸ್ ನಾಟ್ ಕಮಿಂಗ್. ಓಕೆ, ಯಾವಾಗ ಬರುತ್ತೋ ಗೊತ್ತಿಲ್ಲ. ಬಿಕಾಸ್ ಅವರ್ ಬ್ಯೂರೋಕ್ರಸಿ ಈಸ್ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ದ ನ್ಯೂ ಸಿಸ್ಟಮ್. ಸಿ ಆ್ಯಂಡ್ ನಿಮ್ಗೆ ಅನಿಸುತ್ತೆ ಸರ್ ಸೆಬಿ ಒಳಗಡೆ ಅಥವಾ ಈವನ್ ಅವರ್ ಬಿಗ್ ಇನ್ಸ್ಟಿಟ್ಯೂಷನ್ಸ್, ಬಿಗ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಸ್ ಒಳಗಿದ್ದಾರೆ, ಡಿಪಾರ್ಟ್ಮೆಂಟ್ ಒಳಗಡೆ ಬ್ಯೂರೋಕ್ರಟಿ ರನ್ ಗೌರ್ಮೆಂಟ್ ಇದೆ. ಇವನ್ ನಮ್ಮ ಆಯ್ಕೆ ಮಾಡಿದ್ದ ಪೀಪಲ್ ಲೈಕ್ ಪೊಲಿಟಿಷಿಯನ್ಸ್ ಕೂಡ ಅಷ್ಟೊಂದು ಜಾಣರು ಇರೋದಿಲ್ಲ, ಲಿಟ್ರಲಿ ಐಲ್ ಟೆಲ್ ಯು. ಆ್ಯಂಡ್ ಅದ್ರ ಕೆಳಗಡೆ ಬ್ಯೂರೋಕ್ರಸಿ ಇರ್ತಲ್ಲ ಸರ್, ಅವ್ರಿಗೆ ಗೊತ್ತಿರೋದು ಲೈಕ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅಷ್ಟೇ ಗೊತ್ತಿರುತ್ತೆ. ಕ್ರಿಪ್ಟೋ ಕಾಯಿನ್ಸ್ ಅಂದರೆ ಸಡನ್ಲಿ ದೇ ವಿಲ್ ಥಿಂಕ್ ಅಬೌಟ್ ಸಮಥಿಂಗ್ ಎಲ್ಸ್. ಸೊ ವಿದೌಟ್ ಹ್ಯಾವಿಂಗ್ ಅ ಪ್ರಾಪರ್ ಸಿಸ್ಟಮ್ ದೇ ಆರ್ ಟೇಕಿಂಗ್ ಟೂ ಮಚ್ ಟೈಮ್ ನಾವು. ಓಕೆ, ನಮಗೇನು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈಗ ಲಾಜಿಕಲ್ ಥಿಂಕಿಂಗ್. ನಾನು ಏನು ಥಿಂಕ್ ಮಾಡ್ತೀನಿ ಅಂದರೆ 2005ನೇ ಇಸ್ವಿ ಒಳಗಡೆ ಅಥವಾ ಅದಕ್ಕಿಂತ ಮುಂಚೆ ನಮ್ಮ ಅಪ್ಪ ಏನಾದರೂ ಒಂದು 50,000 ಓಕೆ ITC ಒಳಗೆ ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಲೈಕ್ ITC ಓಕೆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದರೆ ಐ ಕುಡ್ ಹ್ಯಾವ್ ಈಟಿಂಗ್ ಓಕೆ 5 lakh to 7 lakh ಓನ್ಲಿ ಡಿವಿಡೆಂಡ್. ಐ ಆಮ್ ಸೇಯಿಂಗ್ ಓನ್ಲಿ ಡಿವಿಡೆಂಡ್ ತಿಂತ ಕೂತ್ಕೊಳ್ತಿದ್ದೆ. ಸ್ಟಾಕ್ ಒಂದು ಸಿಕ್ಕಾಪಟ್ಟೆ ಆಗ್ತಿತ್ತು, ಇನ್ಕಮ್ ಸಿಕ್ಕಾಪಟ್ಟೆ ಆಗ್ತಿತ್ತು, ಬಿಕಾಸ್ ಸ್ಪ್ಲಿಟ್ ಟು ಬೋನಸ್ ಎಲ್ಲ ಕೊಟ್ಟಿದ್ದಾರೆ. ಆ ರೀತಿ ನಾವೀಗ ಅಂತೀವಿ ಸರ್ ನಮ್ಮಪ್ಪ ಮಾಡಿದರೆ ಅಥವಾ ನಾವು ಇನ್ವೆಸ್ಟ್ ಮಾಡಿದ್ರೆ. ಸೊ ಇವೇನು ಮಾಡೋಣ ಸರ್, ಹೆವಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ. ಹಾರ್ಡ್ಲಿ ನಾವೇನು ಮಾಡೋಣ, ಒಂದು 5% ಹಾಕೋಣ. ಓಕೆ, ಒಂದು 500 ಕೋಟಿ ಅಂತೂ ಮಾಡಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 50 ಲಕ್ಷ ಆದರೂ ಮಾಡ್ತೀವಲ್ಲ, ರೈಟ್? ದಾಟ್ಸ್ ಇಟ್. ಓಕೆ, ದೊಡ್ಡ ಆಸೆ ಮಾಡೋದು ಬೇಡ, ಆದರೆ ಆಗಲಿ. ಓಕೆ, ಆದರೆ ಆಗಲಿ. ಸೊ ಲುಕ್ ಹಿಯರ್, ಯುಟಿಲಿಟಿ ಟೋಕನ್ಸ್ ಒಳಗಡೆ ಯು ಕ್ಯಾನ್ ಚಾಯ್ಸ್ ದಿಸ್ ಒನ್. ಓಕೆ, ಜಸ್ಟ್ ಟೇಕ್ ಅ ನೋಟ್ಸ್ ಹಿಯರ್. ಕೆಲವೊಂದು ಕಾಯಿನ್ಸ್ಗಳಿಗೆ ನಾನೇ ನಿಮಗೆ ವೈ ದಿಸ್ ಇಂಪಾರ್ಟೆಂಟ್, ವಾಟ್ ಇಸ್ ದ ಯೂಸ್ ಕೇಸ್ ಅಂತ ನಾನೇ ನಿಮ್ಗೆ ಒಂದಿಷ್ಟು ಪೋಸ್ಟ್ ಮಾಡಿಬಿಡ್ತೀನಿ, ಯಾಕೆ ಏನು ಅಂತೇಳಿ. ಅದ್ರ ಬೇಸಿಸ್ ಮೇಲೆ ನೀವೇ ಬಿಲ್ಡ್ ಮಾಡ್ಲಿಕ್ಕೆ ಹೋಗ್ತೀರಿ. ದೆನ್ ಯು ವಿಲ್ ಬಿಕಮ್ ಎಕ್ಸ್ಪರ್ಟ್ ಇನ್ ದ ಫಂಡಮೆಂಟಲ್ ಅನಾಲಿಸಿಸ್ ಆಫ್ ದ ಕ್ರಿಪ್ಟೋ ಕಾಯಿನ್. ಕ್ರಿಪ್ಟೋ ಗ್ರೂಪಲ್ಲಿ ಹಾಕ್ತೀನಿ ಇದನ್ನು. ಓಕೆ, ಸೊ ಸಿ ಇವೆಲ್ಲ ಗೇಮಿಂಗ್ ಟೋಕನ್ಸ್ ಇದೆ. ಓಕೆ, ನೀವೇ ಲಾಜಿಕಲ್ ಥಿಂಕ್ ಮಾಡ್ಕೊಡ್ರಿ. ಸೆಕ್ಯೂರಿಟಿ ಟೋಕನ್ಸ್, ಓಕೆ obviously they are about to come. Okay, privacy coins, they are about to come, they will be having a value. ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಆಬ್ವಿಯಸ್ಲಿ ಆ್ಯಂಡ್ ಪೇಮೆಂಟ್ ಕಾಯಿನ್ಸ್ ಕೂಡ. ಸರ್ ಇವೆಲ್ಲದ್ರದ್ದು ಎಕ್ಸ್ಪ್ಲನೇಷನ್ ಮಾಡ್ರಿ ಅಲ್ಲ, ರೈಟ್? ಸೂಪರ್, ವೆರಿ ನೈಸ್. ಸೊ ಪೇಮೆಂಟ್ ಕಾಯಿನ್ಸ್ ಅಂದರೆ ಆಬ್ವಿಯಸ್ಲಿ ಯು ಆರ್ ಯೂಸಿಂಗ್ ದೀಸ್ ಕಾಯಿನ್ಸ್ ಫಾರ್ ಅ ಪೇಮೆಂಟ್ ಪರ್ಪಸ್. ಇದು ಒಂದೇ ಇದೆಯಾ ಅಥವಾ ಇದ್ರ ಬೇಸಿಸ್ ಮೇಲೆ ಇನ್ನೊಂದಿಷ್ಟು ಕಾಯಿನ್ಸ್ಗಳಿದೆಯಾ? BTC ಕಾಸ್ಟ್ಲಿ ಇದೆ, LTC ಕಾಸ್ಟ್ಲಿ ಇದೆ, ಐ ವಾಂಟ್ ಸಮ್ ಅದರ್. ಎಸ್, ಯು ಕ್ಯಾನ್ ಟ್ರೈ. ಅದನ್ನು ನೀಟಾಗಿ ಫಂಡಮೆಂಟಲ್ ಚೆನ್ನಾಗಿದೆಯಾ ಇಲ್ವೋ, ಯಾರು ಬ್ಯಾಕಪ್ ಮಾಡಿದ್ದಾರೆ, ರಿಯಲ್ ಯೂಸರ್ ಯಾರಿದ್ದಾರೆ, ಯಾರು ಇದರೊಳಗೆ ಇನ್ವೆಸ್ಟ್ ಮಾಡಿದ್ದಾರೆ, ಯಾರು ಬ್ಯಾಕಪ್ ಮಾಡ್ತಾರೆ ಅಂತ ನೋಡ್ಕೊಳ್ರಿ. ಆ್ಯಂಡ್ ಅನಾಲಿಟಿಕ್ಸ್ ಒಳಗಡೆ ಬಿಗ್ ವೇಲ್ಸ್ ಎಲ್ಲ ನೋಡ್ಕೊಳ್ತೀರಿ ಆ್ಯಂಡ್ ಜಸ್ಟ್ ಯು ಕ್ಯಾನ್ ಇನ್ವೆಸ್ಟ್. ಆ್ಯಂಡ್ ನೌ ಅ ಡೇಸ್ ಡಿಸೆಂಟ್ರಲೈಸ್ ಸಿಸ್ಟಮ್ ಇಸ್ ಬಿಕಮಿಂಗ್ ಓಕೆ ಫೇಮಸ್. ಡಿಸೆಂಟ್ರಲೈಸೇಷನ್ ಇಸ್ ಬಿಕಮಿಂಗ್ ಫೇಮಸ್. ಡಿಸೆಂಟ್ರಲೈಸೇಷನ್ ಅಂದರೆ ಏನು ಸರ್? ಪ್ರಜಾಪ್ರಭುತ್ವ, ನಿಜವಾದ ಪ್ರಜಾಪ್ರಭುತ್ವ ಸರ್, ಸೀರಿಯಸ್ಲಿ ನಿಜವಾದ ಪ್ರಜಾಪ್ರಭುತ್ವ. ಇವನ್ ಸೆಂಟ್ರಲ್ ಗೌರ್ಮೆಂಟ್ ಒಂದೇ ತಪ್ಪ, ದೇಶ ಒಳಗಡೆ ಸೆಂಟ್ರಲ್ ಗೌರ್ಮೆಂಟ್ ಒಂದೇ ತೆಗೆದುಕೊಡ್ರು. ಲಾಜಿಕಲಿ ನಾವೇನು ಮಾಡ್ತಿದ್ವಿ, ಸ್ಟೇಟ್ ಗೌರ್ಮೆಂಟ್ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳುತ್ತೆ ಅದನ್ನೇ ಕೇಳಬೇಕು. ಓಕೆ, ಈವನ್ ನಮ್ಮ ಮುನ್ಸಿಪಾಲಿಟಿ ಪಂಚಾಯತಿ ಕೂಡ ಅದನ್ನೇ ಕೇಳಬೇಕು. ಹಂಗಿಲ್ಲ ಈಗ. ಓಕೆ, ದ ಅಟಾನಮಿ ಹ್ಯಾಸ್ ಕೇಮ್ ಟು ದ ಪಂಚಾಯತ್ ಲೆವೆಲ್ಸ್ ಆಲ್ಸೋ. ಸೊ ಪಂಚಾಯತಿಗಳು ಕೂಡ ಓಕೆ ತಮ್ಮದೇ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದೆ. ಓಕೆ, ಸೊ ದಟ್ ಇಸ್ ವೈ ಡಿಸೆಂಟ್ರಲೈಸೇಷನ್ ಜಾಸ್ತಿ ಆಗ್ತದೆ, ರೈಟ್? ಸೊ ಅದೇ ರೀತಿ ನಮಗೆ ದುಡ್ಡಿನ ಟೈಮಲ್ಲೂ ಕೂಡ ಅಥವಾ ದಿಸ್ ಕಾಯಿನ್ ಅಥವಾ ಕ್ರಿಪ್ಟೋ ಕಾಯಿನ್ಸ್ ಆ್ಯಂಗಲ್ ಕೂಡ ಕ್ರಿಪ್ಟೋ ಕಾಯಿನ್ಸ್ ಗಿವ್ ಯು ಡಿಸೆಂಟ್ರಲೈಸ್ ಸಿಸ್ಟಮ್.
ಡಿಸೆಂಟ್ರಲೈಸ್ ಸಿಸ್ಟಮ್ ಅಂದರೆ ಯಾವುದೇ ಒಂದು ಸೆಂಟ್ರಲ್ ಅಥಾರಿಟಿ ಡಿಸೈಡ್ ಮಾಡಲ್ಲ, ಓಕೆ, ಎಷ್ಟು ದುಡ್ಡು ಸಿಸ್ಟಮಲ್ಲಿ ಇರಬೇಕು ಏನು ಅಂತ, ಅಥವಾ ಹೆಂಗಿರ್ಬೇಕು ಅನ್ನೋದು ಕೂಡ ಅದು ಡಿಸೈಡ್ ಯಾರು ಮಾಡ್ತಾರೆ ಅಂದರೆ ಓವರ್ ಆಲ್ ಸಿಸ್ಟಮ್ ವಿಲ್ ಡಿಸೈಡ್, ದಟ್ ಈಸ್ ವಿ ಆ್ಯಂಡ್ ಯು. ಅದು ಕೂಡ ಟೆಕ್ನಾಲಜಿಕಲಿ ಡೆವಲಪ್ಡ್ ಫಿಕ್ಸ್ ಇರ್ತದೆ, ನೀವು ಬೇಕಾದಂಗೆ ಮ್ಯಾನಿಪುಲೇಷನ್ ಕೂಡ ಮಾಡಕ್ಕೆ ಬರಲ್ಲ. ದಟ್ಸ್ ವೈ ವಿ ಯೂಸಿಂಗ್ ಬ್ಲಾಕ್ ಚೈನ್ ಟೆಕ್ನಾಲಜಿ. ಆ್ಯಂಡ್ ಅದು ಕೂಡ ಪಬ್ಲಿಕಲ್ಲಿ ಲಿಸ್ಟೆಡ್ ಇರ್ತದೆ, ಪಬ್ಲಿಕಲಿ ಇದ್ರೂ ಕೂಡ ಯು ಕ್ಯಾನಾಟ್ ಮ್ಯಾನಿಪುಲೇಟ್ ಎನಿಥಿಂಗ್, ಯು ಕ್ಯಾನಾಟ್ ಹ್ಯಾಕ್. ಸಿ ಅಂಥ ಸಿಸ್ಟಮ್ ಮಾಡಿದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಗುಡ್ ಫಾರ್ ದ ಓವರ್ ಆಲ್ ಎಕನಾಮಿ. ಓಕೆ, ಆಮೇಲೆ ನೀವು ಲಾಜಿಕಲ್ ಥಿಂಕ್ ಮಾಡ್ಕೊಳ್ಳಿ ಸರ್. ಒಂದು 10 ರೂಪಾಯಿ ಪ್ರಿಂಟ್ ಮಾಡ್ತೀನಿ ಅಂದ್ರೆ ನಾನು 20-25 ರೂಪಾಯಿ ಖರ್ಚು ಮಾಡ್ಬೇಕು. ನಾನು ಪೇಪರ್ ತರಬೇಕಾ, ಅದಕ್ಕೆ RBI ಗವರ್ನರ್ ಸೈನ್ ಹಾಕ್ಕೊಂಡು 108 ಖರ್ಚುಗಳಿದೆ ಸರ್, ಸೀರಿಯಸ್ಲಿ. ಅದ್ರ ಬದಲು ನಾನು ಡಿಜಿಟಲ್ ಕರೆನ್ಸಿನ ಕೊಟ್ಬಿಟ್ಟಪ್ಪ ಅಂದ್ರೆ ಯೂಸ್ ಇಟ್, ವೆರಿ ಗುಡ್. ನೋ, ಓಕೆ, ದುಡ್ಡು ತಗೊಂಬಂದಿರ್ತೀರಿ, ಹಾಳೆನ ನೀರಲ್ಲಿ ಒದ್ದೆ ಆಯಿತು, ಹಾಳಾಗೋಯ್ತು, ಹರಿದೋಯ್ತು, ಉಸಾಬರಿನೇ ಇಲ್ಲ ಸರ್, ಸೀರಿಯಸ್ಲಿ. ಸೊ that kind of system will come, and it will come whatever may be season. Okay, see these all coins, just take a notes here. And I already told you 24,000 cryptocurrencies are there, and we are hardly ರಿಯಲ್ ಯೂಸ್ ಕೇಸ್ ಇರೋದು ಒಂದು 200-300 ಅಷ್ಟೇ ಇದೆ, ಅದಕ್ಕಿಂತ ಹೆಚ್ಚಿಂದ ಇಲ್ವೇ ಇಲ್ಲ. ಆ್ಯಂಡ್ ಎಸ್ಪೆಷಲಿ ಇನ್ನು ಮೇಲೆ ಏನು ಬರುತ್ತೆ ಕಾಯಿನ್ಸ್, ಡು ನಾಟ್ ಬಿಲೀವ್ ಆನ್ ದೆಮ್ ವಿಚ್ ಆರ್ ಕೇಮ್ ಬಿಫೋರ್ 2020, ಓಕೆ, ಅಥವಾ 2010, 15, 18 ಇಸ್ವಿ ಒಳಗಡೆಕ್ಕಿಂತ ಮುಂಚೆ ಏನು ಬಂದಿವಲ್ಲ ಆ ಕಾಯಿನ್ಸ್ ಜಾಸ್ತಿ ನಂಬಿ. ಬಿಕಾಸ್ ಅಲ್ಲಿಂದ ಇಲ್ಲಿವರೆಗೂ ನಿಂತ್ಕೊಂಡಿದೆ, ಸ್ಟ್ಯಾಂಡ್ ಆಗಿ ಸ್ಟ್ರಾಂಗ್ ಇದೆ ಅಂದ್ರೆ ದೇ ಹ್ಯಾವ್ ರಿಯಲ್ ಎನಿ ಫಂಡಮೆಂಟಲ್ ಬ್ಯಾಕಪ್. ಓಕೆ, ದಟ್ ಈಸ್ ವೈ ಯೂಸ್ ದ ರಿಯಲ್ ಕಾಯಿನ್ಸ್ ವಿಚ್ ಆರ್ ಬಿಫೋರ್ 2020. ದಿನ ಎದ್ದು ನಿಮ್ಗೆ ಸಿಕ್ಕಾಪಟ್ಟೆ ಬರುತ್ತೆ ಸರ್, ಗೋ ಅಂಡ್ ಸಿ ಡೆಸ್ಕ್ ಸ್ಕ್ರೀನರ್ ಹೋಗಿ ನೋಡ್ತೀರಿ. ಓಕೆ, ಲೆಟ್ ಮಿ ಗಿವ್ ಸಿ ಎಷ್ಟಿವೆ ಸರ್, ಇವನ್ನೆಲ್ಲ ನೋಡ್ಕೊಂಡು ಕುತ್ಕೊಳಕಲ್ಲ. ಸಿ ಪಾಪ್ಕಾರ್ನ್ ಅಂತೆ, ಪಾಪ್ಕಾರ್ನ್ ಕಾಯಿನ್. ಸಿ ಏನು ಹೆಸರುಗಳಿವು, ಗಾರ್ಕು, ಮಾಡೆಲ್ಲು, ಓಕೆ, ಮೂಡ್ಲು, ಫ್ರೇಮು, ಫಾಡ್ ಕಾಯಿನ್, ಸೊ ಡಾರ್ಕ್ ಹಾರ್ಸ್, ಹೋಮೋ. ಸಿ ಸಿಕ್ಕಾಪಟ್ಟೆ ಆನ್ ದ ಬೇಸ್ ಆಫ್ ದಿ ಸಿಸ್ಟಮ್. ಸೊಲಾನಾ ಬೇಸ್ ಮೇಲೆ ಕಾಯಿನ್ಸ್ಗಳು ಬೇರೆ ಬೇರೆ ಇದೆ, ಇಥೇರಿಯಂ ಬೇಸ್ ಮೇಲೆ ಬೇರೆ ಬೇರೆ ಇದೆ. ಸಿ ಸೋ ಮೆನಿ. ಆ್ಯಂಡ್ ಇದ್ರೊಳಗಡೆ ಪಂಪ್ ಡಂಪ್ನ ಹೆಂಗೆ ಯೂಸ್ ಮಾಡೋದು ಹೇಳಿದ್ದೀನಿ. ಫಿಲ್ಟರ್ ಹೋಗ್ತೀರಿ, ಮಿನಿಮಮ್ ಲಿಕ್ವಿಡ್ ಎಷ್ಟಿದೆ ಅಥವಾ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ, ವಾಲ್ಯೂಮ್ ಎಷ್ಟಿದೆ ಅಂತ ಚೆಕ್ ಮಾಡ್ತೀರಿ. ಯಾವ್ದು ಬೇಕಪ್ಪ, ಯಾವುದಿದೆ ಅಂತ ರೀಸೆಂಟ್ ಆಗಿ ಲಿಕ್ವಿಡ್ ಹೆವಿ ಯಾವ್ದಪ್ಪ ಅದನ್ನ ಚೆಕ್ ಮಾಡ್ಕೊಳ್ತೀರಿ, ಅದ್ರ ಬೇಸ್ ಮೇಲೆ ಟ್ರೇಡ್ ಮಾಡಿ. ದ್ಯಾಟ್ಸ್ ಇಟ್, ಉಳ್ಕಿದ ಯಾವುದು ಬೇಡ. ಸೊಲಾನಾ ಬೇಸ್ ಯು ಕ್ಯಾನ್ ಯೂಸ್. ಬೇಕಾದ್ರೆ ಟ್ರೇಡ್ ಮಾಡೋದು ಪಂಪ್ ಡಂಪ್, ಓಕೆ, ಶೋಕಿ ಮಾಡೋದಿತ್ತಂದ್ರೆ ಡೂ ಇಟ್ ಹಿಯರ್. ಆ್ಯಂಡ್ ಐ ಡೋಂಟ್ ವಾಂಟ್ ಯು ಆಲ್, ಸ್ಪೆಷಲಿ ನಮ್ಮ ಕನ್ನಡ ಜನ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಪಂಪ್ ಡಂಪ್ ಥರ. ಓಕೆ, ಸೊ ಇವತ್ತು ಸಮರೈಸ್ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಓಕೆ, ಹಾಂ, ಕ್ಲಿಯರ್, ಲುಕ್ ಕ್ಲೀನ್ ಆಗಿದೆ. ಓಕೆ, ಕ್ಲೋಸ್ ಆಗಿದೆ, ಕ್ಲೀನ್. ಓಕೆ, ಸೊ ಈ ಸಿಚುವೇಶನ್ ಒಳಗಡೆ ಏನಾಗುತ್ತೆ, ಮಾರ್ಕೆಟ್ ಟ್ರೇಡ್, ಸಿ ದಿಸ್ ಒನ್, ಐ ಗಾಟ್ ದ್ಯಾಟ್ ಮಾರ್ಕೆಟ್ ಬ್ರೇಕ್ ಡೌನ್ ಆಯಿತು. ಓಕೆ, ಲೋವರ್ ಹೈ ಕೂಡ ಕ್ರಿಯೇಟ್ ಆಯಿತು, ಆ್ಯಂಡ್ ಮಾರ್ಕೆಟ್ ಕೂಡ ಒಂದು ರೆಡ್ ಕ್ಯಾಂಡಲ್ ಕ್ಲೀನ್ ಆಗಿ ಕ್ಲೋಸ್ ಕೊಟ್ಟಿದೆ. ವಾಟ್ ಡಸ್ ಇಟ್ ಟೆಲ್ ದ್ಯಾಟ್, ಒಂದ್ಸಲ ಮಾರ್ಕೆಟ್ ಬ್ರೇಕ್ ಡೌನ್ ಆದಮೇಲೆ ರೀಪುಷ್ ಮಾಡಿದಾಗ ಬಯರ್ಸ್ ಟೆಸ್ಟ್ ಮಾಡ್ತಾರೆ ವೆದರ್ ಇನ್ನೂ ಬಯರ್ ಇದ್ದಾರಾ ಇಲ್ವಾ, ಇಲ್ಲ ಅನ್ನೋ ಸ್ಟೇಟ್ಮೆಂಟೇ ಈ ಕ್ಯಾಂಡಲ್. ಸೊ ಅವಾಗ ಧೈರ್ಯ ಬರುತ್ತೆ. ವಾಟ್ ಯು ಡೂ, ಸಿಂಪಲ್. ಸೊ ಆ ಸಿಚುವೇಶನ್ ಒಳಗಡೆ ಕ್ಯಾಂಡಲ್ ಮೊಮೆಂಟಮ್ ಆಗುವಾಗ ಎಂಟ್ರಿ ಇರುತ್ತದೆ. ಓಕೆ, ಆಮೇಲೆ ಸ್ಟಾಪ್ ಲಾಸ್ನ ಇಲ್ಲಿ ಇಡ್ತೀರಿ. ಆ್ಯಂಡ್ ಟಾರ್ಗೆಟ್ ನಂಬರ್ 1 ಹಿಯರ್ ಇಲ್ಲಿದೆ 2493, ಇಲ್ಲೊಂದು ಸಪೋರ್ಟ್ ಇದೆ 2-3. ಬಟ್ ಅಲ್ಟಿಮೇಟ್ ಮಾರ್ಕೆಟ್ ಸ್ಟಾಪ್ ಆಗೋದು ಅರೌಂಡ್ 2480 ಹತ್ರ, 80 ಹತ್ರ. ಸೊ ಫಾರ್ ಎಕ್ಸಾಂಪಲ್ ಪರ್ಪಸ್, ನಾನು ಇದನ್ನ ಸೀರಿಯಸ್ ಅಂತ ಹೇಳೋದಿಲ್ಲ, ಎಕ್ಸಾಂಪಲ್ ಪರ್ಪಸ್ ಅಷ್ಟೇ. ಅಲ್ಲಿ ಪುಟ್ ಹಿಯರ್ ಒನ್ ಆರ್ಡರ್. ಓಕೆ, ಸ್ಟಾಪ್ ಲಾಸ್ ಟಾರ್ಗೆಟ್ ಅಂತ ತಿಳ್ಕೊಳ್ಳಿಕ್ಕೆ ಅಷ್ಟೇ. ಇದ್ರೊಳಗೆ ಹಾರ್ಡ್ಲಿ ಐ ಟೇಕ್ ಅ ಪೊಸಿಷನ್ಸ್ ಹಿಯರ್, ಇದು ಯಾವುದು ಪೊಸಿಷನ್ಸ್ ತೊಗೊಳ್ಳೋದು ಇಲ್ಲ. ಸೊ ಸೆಲ್ ಒಂದು 28 ಲಾಟ್. ಎಷ್ಟು ಬೇಕಾಗುತ್ತೆ, ಒಂದು $27 ಬೇಕಾಗುತ್ತೆ. ಸೊ ಆನ್ ದ ಲಿಮಿಟ್ ಪ್ರೈಸ್ ಎಷ್ಟಿದೆ ನಡೀತಾ ಇದೆ, 2501 ಎಕ್ಸಿಕ್ಯೂಟ್ ಆಗ್ತದೆ. ಲೋವರ್ ಪ್ರೈಸ್ ಇಟ್ಟರೆ 2501 ನಾಟ್ 2. ಓಕೆ, ಎಷ್ಟು ಬೇಕು ಅಂತ ಎಲ್ಲ ಬಂತು ಇಲ್ಲಿ. ಓಕೆ, ಲುಕ್ ಹಿಯರ್ ಆ್ಯಂಡ್ ಜಸ್ಟ್ ಕ್ಲಿಕ್ ಹಿಯರ್. ಎಕ್ಸಿಕ್ಯೂಟ್ ಆಯಿತು. ಯಾ, ಸಿ ಎಕ್ಸಿಕ್ಯೂಟ್ ಆದಮೇಲೆ ನೀವೇನು ಮಾಡ್ತೀರಿ, ಪೊಸಿಷನ್ಸ್ ಹೋಗ್ತೀರಿ, ಇಲ್ಲಿ ಕ್ಲಿಕ್. ಓಕೆ, ಸ್ಟಾಪ್ ಲಾಸ್ ಏನು ಮಾಡ್ತೀರಿ, ಅರೌಂಡ್ ರ್ಯಾಂಡಮ್ ಇಟ್ಕೋತೀನಿ ಸದ್ಯ 2530 ಇಟ್ಕೋತೀನಿ. ಟಾರ್ಗೆಟ್ ಏನು ಮಾಡ್ತೀನಿ, 2480 ಇಟ್ಕೋತೀನಿ, ರ್ಯಾಂಡಮ್ ಇಟ್ಟಿದ್ದೀನಿ. ಇಲ್ಲಿ ಬೇಕಾದರೆ ಹೋಗಿ ಚೇಂಜ್ ಮಾಡುವಂತಾರೆ. 2 ಬಂದ್ವಾ, ಸೂಪರ್, ವೆರಿ ನೈಸ್. ಸೊ 2530 ಇಟ್ಕೊಂಡಿನಿ, ಕೆಳಗಡೆ ಇದು ಇಟ್ಕೊಂಡಿದ್ದೀನಿ. ಸೊ ಲಾಟ್ ಸೈಜ್ ಕಮ್ಮಿ ಇದೆ. ಆ್ಯಕ್ಚುಲಿ ನಾನು ಸ್ಟಾಪ್ ಲಾಸ್ ಇಲ್ಲಿ ಇಟ್ಕೋಬೇಕು. ಅಪ್ಡೇಟ್ ಆಯ್ತು ನೋಡ್ಕೊಂಡು, ಅಲ್ಟಿಮೇಟ್ಲಿ ಅಪ್ಡೇಟ್ ಆಯ್ತು. ಸೊ ಇಲ್ಲೇನು ಮಾಡಿದ್ದೀನಿ, ಕೆಳಗಡೆ ಇಲ್ಲಿ ಟಾರ್ಗೆಟ್ ಕೊಟ್ಟಿದ್ದಿಲ್ಲ. ಆ್ಯಕ್ಚುಲಿ ಇದು ರೈಟೇ ಇದೆ, ಸ್ಟಾಪ್ ಲಾಸ್ ಅಥವಾ ಟಾರ್ಗೆಟ್ ಎಲ್ಲ ನೀಟ್ ಇದೆ.
ಸೊ ಟು ಅಂಡರ್ಸ್ಟ್ಯಾಂಡ್ ಪರ್ಪಸ್ ಓನ್ಲಿ ಐ ಕೆಪ್ಟ್ ಹಿಯರ್ ಹೌ ವಿ ಕ್ಯಾನ್ ಟ್ರೇಡ್ ಅಂತೇಳಿ. ಸೊ ಸ್ಟಾಪ್ ಲಾಸ್ನ ಚೇಂಜ್ ಮಾಡ್ಕೊತ ಹೋಗ್ಬೋದು. ಸಿ ಓಕೆ, ಇದನ್ನ ಎಳೆದು ಮೇಲ್ಗಡೆ ಇಟ್ಕೊಡ್ಬೋದು. ಸಿ ಅದ್ರ ಜೊತೆಗೆ ಇಲ್ಲಿ ನನಗೆ ಲಿಕ್ವಿಡೇಷನ್ ಕೂಡ ತೋರಿಸ್ತದೆ. ಲುಕ್ ಹಿಯರ್, ಇಲ್ಲಿ ನೋಡ್ರಿ ಎಷ್ಟಕ್ಕೆ 2596 ಆಯ್ತಪ್ಪ ಅಂದ್ರೆ ಇಟ್ ವಿಲ್ ಲಿಕ್ವಿಡೇಟ್ ಇಟ್ ಸೆಲ್ಫ್. 2596 ಅಂದ್ರೆ ನಿಮ್ಮ ದುಡ್ಡು ಪೂರ್ತಿ ಖತಮ್ ಆಗತ್ತೆ ಅಂತೇಳಿ. ದೋ ಅಡ್ವಾನ್ಸ್ ಅದಕ್ಕೆ ನಾನು ಲಿಕ್ವಿಡೇಷನ್ ಫೇಸ್ ಮಾಡಿ ಬಂದು ಏನು ಮಾಡಿದ್ದೀನಿ, ಸ್ಟಾಪ್ ಲಾಸ್ ಇಟ್ಕೊಂಡಿದ್ದೀನಿ. ಸೊ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೋಬಹುದು. ಓಕೆ, ಲೈಕ್ ಎಕ್ಸಾಂಪಲ್ 20 ರೇಟ್ ಲಾಟ್ ಮಾಡೋದನ್ನ 280 ಮಾಡ್ಕೋಬಹುದು. ನಿಮ್ಮ ಇಷ್ಟ, ನಿಮ್ಮ ದುಡ್ಡು. ಬಟ್ ಫಾರ್ ಶೋಯಿಂಗ್ ಪರ್ಪಸ್ ಐ ಜಸ್ಟ್ ಪುಟ್ ಹಿಯರ್ ದಿಸ್ ಒನ್, ಹೌ ವಿ ಕ್ಯಾನ್ ಟೇಕ್ ಅ ಟ್ರೇಡ್. ಥಿಂಕ್ ಇಸ್ ಸಿಂಪಲ್ ಇರ್ತದೆ. ಯಾ ಆಬ್ವಿಯಸ್ಲಿ ಮಾರ್ಕೆಟ್ ಕೆಳಗಡೆ ಹೋಗ್ತದಪ್ಪ. ಲುಕ್ ಹಿಯರ್, ಹಾಗೆ ಟ್ರೈ ಮಾಡ್ತೀನಿ. ಮಾರ್ಕೆಟ್ ಕೆಳಗಡೆ ಹೋಗ್ತದೆ, SL ನ ತಗೊಂಬಂದು ಇಲ್ಲಿವರೆಗೂ ಇಡ್ಬೋದಾ ನಾನು ಕೆಳಗಡೆ ಹೋದ್ಮೇಲೆ? ಸೊ ಒಳಗಡೆ ಕೂಡ ಬರ್ಬೋದು. ಹಾ ಹೇಳಿ ಸರ್. ಅದು ಪರ್ಸೆಂಟೇಜ್ ಇದೆ, ಕ್ವಾಂಟಿಟಿ ಪರ್ಸೆಂಟೇಜ್ ಇದೆಲ್ಲ 10%, 25% ಅದೇನಂತ? ಲಿವರೇಜ್, ಲಿವರೇಜ್ ಇದು ಯಾ ಲಿವರೇಜ್ ಲಿವರೇಜ್ ಅದಲ್ಲ ಸರ್, ಅದಲ್ಲ ಸರ್. ಅಮೌಂಟ್ ಇದೆ. ಯಾವುದು ಯಾವುದು ಇದು ಸರ್ ಕೆಳಗಡೆ ಇದೆ ಅಲ್ಲ ಸರ್, 28 ಲಾಟ್ಸ್ ಕೆಳಗಡೆ ಇದೆ ಅಲ್ಲ ಸರ್. 28 ಲಾಟ್ ತಗೊಂಡಿದ್ದೀರಾ, 10%, 25%, 50%, ಕ್ವಾಂಟಿಟಿ ಸರ್. 75%. ಇದು ಕ್ವಾಂಟಿಟಿ 28 ಇಸ್ ಕ್ವಾಂಟಿಟಿ. ಓಕೆ, ಪರ್ಸೆಂಟೇಜ್ ಎಲ್ಲಿದೆ? ಕೆಳಗಡೆ ಇದೆ ನೋಡಿ ಸರ್, 28 ಲಾಟ್ ಕೆಳಗಡೆನೆ ಇದೆ ನೋಡಿ ಸರ್. ಇದು ಕೆಳಗಡೆ 75%. ಈಗ ವಾಲ್ಯೂಮ್ ಕೆಳಗಡೆ ಇದ್ದಿದ್ದೆಲ್ಲ ವಾಲ್ಯೂಮ್ ಇಲ್ಲ ಸರ್, ಕ್ವಾಂಟಿಟಿ ಹತ್ರ ನನಗೂ ಡೌಟ್ ಇದೆ ಸರ್. ಅದು ಕ್ವಾಂಟಿಟಿ ಹತ್ರ ಕೆಳಗಡೆ 10%, 20% ಅಂತ ಇದೆ ಸರ್. ಕ್ವಾಂಟಿಟಿನಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳೋದು ಲಾಟ್ ಸೈಜ್ನ. ಓಕೆ, ಇಲ್ಲಿದನಾ? ಇಲ್ಲಿ ಹಾ, ಇದು ದಿಸ್ ಒನ್. ಹಾ ಓಕೆ, ಸಾರಿ, ನೀವು ಇಲ್ಲಿ ಹೇಳ್ತೀನಿ, ನಾನು ಇಲ್ಲಿ ನೋಡ್ಲಿಕ್ಕತ್ತೀನಿ, ಸಾರಿ. ಅಂದ್ರೆ ನಿಮ್ಮ ಹತ್ರ ದುಡ್ಡು ಇದೆಲ್ಲ ಸರ್, ಅದ್ರ ಬೇಸಿಸ್ ಮೇಲೆ ಅದು ಪರ್ಸೆಂಟೇಜ್ 10% ಅಮೌಂಟ್ ತಗೊಳಂದ್ರೆ 10% ತಗೋತದ ಲಾಟ್. ನಿಮ್ಮ ದುಡ್ಡು ಎಷ್ಟಿದೆ ಅದ್ರ ಬೇಸಿಸ್ ಮೇಲೆ ತಗೋತದ. ಓಕೆ, ಈ ಎಕ್ಸಾಂಪಲ್ ನನ್ನ ಹತ್ರ 4,000 ಇದೆ. 4,000 ಒಂದು 10% ತಗೋ ಅಂದ್ರೆ 10% ಲಾಟ್ ತೊಗೊಂಡ್ಬಿಡ್ತದೆ. 25%, 50%, 100% 100% ತಗೋತದೆ ಅದು. ಓಕೆ, ಲೈಕ್ ನಿಮ್ಮ ಹತ್ರ ದುಡ್ಡು ಎಷ್ಟಿದೆ ಸರ್, ಅದ್ರದ್ದು ಲಾಟ್ ಸೈಜ್ ಇರ್ತದೆ. ಲೈಕ್ ಎಕ್ಸಾಂಪಲ್ ನನ್ನ ಹತ್ರ 4,000 ಇದೆ. 4,000 10% ಯೂಸ್ ಮಾಡಿದ್ರೆ 400 ರೂಪಾಯಿ ಯೂಸ್ ಮಾಡ್ತದೆ. ಅದ್ರ ಲಾಟ್ ಎಷ್ಟು ಬರುತ್ತೆ ಅಷ್ಟೇ ಯೂಸ್ ಮಾಡ್ತದೆ ಅದು. ಆ ರೀತಿ ಗೆಟಿಂಗ್ ಯಾ ಓಕೆ. ಪರ್ಸೆಂಟೇಜ್ ಬಿಕಾಸ್ ಎಷ್ಟು ಲಾಟ್ ತಗೋಬೇಕು ಅಂದ್ರೆ ಪರ್ಸೆಂಟೇಜ್, ಲೈಕ್ 5,000 ಇದೆ, 50% ಯೂಸ್ ಮಾಡ್ಕೊಂಡ್ರೆ 50% ಲಾಟ್ ಎಷ್ಟು ಬರುತ್ತೆ ಅಷ್ಟು ತಗೊಳ್ತದೆ. ಲೈಕ್ ಈಗ ಉಳಿದಿದ್ದು ಎಷ್ಟಪ್ಪ ಇದ್ರೊಳಗಡೆ ಒಂದು $10 ಉಳಿದ. ಈಗ $10 ಅಂದ್ರೆ ನೋಡಿ, ಸಿ 5 ಲಾಟ್ ತಗೋಬಹುದು. 75% ತಗೋಬೋದಾ? 7 ಲಾಟ್ ತಗೋಬಹುದು. 100% ಯೂಸ್ ಮಾಡಿದ್ರೆ $9 ತಗೋಬಹುದು. So 25% I have only 2 lot I can take using the 25 time leverage. ಓಕೆ, ಸೊ ನಿಮ್ಮ ದುಡ್ಡಿನ ಮೇಲೆ ಇದು ಪರ್ಸೆಂಟೇಜ್ ಅಲ್ಲಿ ನಿಮ್ಮ ಲಾಟ್ ಸೈಜ್ ತಗೋತದ. ಯು ಕ್ಯಾನ್ ಡೂ ಟೇಕ್ ಕೇರ್. ಓಕೆ, $10 ಇದೆ. ಸಿ ನನ್ನ ಹತ್ರ $10 ಇದೆ. 25 ಟೈಮ್ಸ್ ಐ ಕ್ಯಾನ್ ಟೇಕ್ ಮೀನ್ಸ್ 2 ಲಾಟ್. ಲೈಕ್ ಪರ್ಸೆಂಟೇಜ್ ಥಿಂಕ್ ಮಾಡ್ಕೊಂಡು 50% ಅಂದ್ರೆ ಐ ಕ್ಯಾನ್ ಟೇಕ್ 5 ಲಾಟ್. ಸೊ $10 ಇದೆ, ಐ ಕ್ಯಾನ್ ಟೇಕ್ ಓನ್ಲಿ 50 ಅಂದ್ರೆ 5 ತಗೋಬೋದು. ಓಕೆ, ಈಗ ನನ್ನ ಹತ್ರ 100, ಈಗ 50% ಇಟ್ಕೊಳ್ಳಿದ್ದೀರಿ, ತಗೊಳ್ಳಿಕ್ಕಿದ್ದೀರಿ. ನಾನೇನು ಮಾಡ್ತೀನಿ ಅಂದ್ರೆ ಇದನ್ನು 25 ಲಾಟ್ ತಗೋತೀನಿ ಅಂತ ತಗೊಳ್ಳೋದಿಲ್ಲ. ರೀಸನ್ಸ್ $10 ಉಳಿದಿದೆ, ನೀವು ಹೆಂಗೆ ತಗೊಳ್ತೀರಿ? ಸೊ 100% ತಗೊಂಡ್ರೆ 10 ತಗೊಳ್ತದೆ, ನೀಟಾಗಿ ತಗೋದಿ, ನೋ ಪ್ರಾಬ್ಲಮ್. 11 ತಗೊಳ್ಳೋದಿಲ್ಲ, ಇನ್ಸಫಿಷಿಯಂಟ್ ತೋರಿಸ್ತದೆ, 11 ತೋರಿಸೋದಿಲ್ಲ. ಸೊ ಈ ರೀತಿ ಥಿಂಕ್ ಮಾಡ್ಬೋದು. ಲೈಕ್ 75% ಅಂದ್ರೆ ಎಸ್ ತಗೊಳ್ತದೆ. ನಿಮ್ಮ ದುಡ್ಡು ಎಷ್ಟಿದೆ ಅದ್ರ 75% 7 ಲಾಟ್ ತಗೋಬಹುದು. ಗೆಟಿಂಗ್ ಯಾ ಎಸ್ ಸರ್. ಸೊ ಟೆಕ್ನಿಕಲ್ ಸಿಸ್ಟಮ್ ಇದೆ, ಏನು ದೊಡ್ಡದು ಈಸಿ ಇದೆ ಅಂತ ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. ಸೊ ಎನಿವೇ, ಇಲ್ಲಿವರೆಗೂ ನಾವೇನು ಡಿಸ್ಕಷನ್ ಮಾಡಿದ್ವಿ ಲಾಜಿಕಲಿ ಅಬೌಟ್ ಇದನ್ನ. ಓವರ್ ದ ನೆಕ್ಸ್ಟ್ ವೀಕ್ ವಿ ವಿಲ್ ಡಿಸ್ಕಸ್. ನಿಮಗೆ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಯು ಬಿಕಮ್ ಎಕ್ಸ್ಪರ್ಟ್ ಇನ್ ವಾಟ್ ದ ಕ್ರಿಪ್ಟೋ ಕಾಯಿನ್ ನಂಬರ್ 1. ಸೊ ನೋಟ್ಸ್ ಹಾಕಿರ್ತೀನಿ, ಓದ್ಕೊಂಬನ್ನಿ ಸರ್, ಹಾಗೆ ಮಾಡೋದು ಬೇಡ. ವಿ ರೀಡ್ ಇಟ್ ಅಂಡ್ ಕಮ್. ಸೊ ವಾಟ್ ಇಸ್ ಕ್ರಿಪ್ಟೋ ಕರೆನ್ಸಿ, ವೈ ವಿ ಯೂಸ್, ಓಕೆ, ಅದರೊಳಗಡೆ ಯಾವ್ಯಾವ ಟೈಪ್ಸ್ ಕಾಯಿನ್ಸ್ ಇದೆ, ಡಿಸೆಂಟ್ರಲೈಸ್ ಅದೆಯಾ ಅಥವಾ ಏನಂತ ಹೇಳಿ ನೀಟಾಗಿ ಓದ್ಕೊಂಬನ್ನಿ. ಓದ್ಕೊಂಡ್ ಬಂದ್ಮೇಲೆ ಎಸ್ ವೆದರ್ ವಿ ಆರ್ ಯೂಸಿಂಗ್ ಇಟ್, ಎಸ್ ವಿ ಆರ್ ಯೂಸಿಂಗ್ ಇಟ್. ಓಕೆ, ಸಿ ಈ ತರ ಬರುತ್ತೆ ಬರ್ತಾನೆ ಇದೆ ಕಡೆ.
ಬರ್ತಾನೆ ಇದೆ ಕೂಡ. ಸೊ ದಟ್ ಇಸ್ ವೈ ಐ ಟೆಲ್ ಯು ದ್ಯಾಟ್ ದಿಸ್ ವಿಲ್ ಬಿಕಮ್ ಅ ನ್ಯೂ ಫೀಚರ್, ಅಥವಾ ಫ್ಯೂಚರ್ಲೆ ಫೀಚರ್ ಕೂಡ ಆಗುತ್ತೆ. ಲೈಕ್ ಪೇಮೆಂಟ್ ಮಾಡ್ತಿರಲ್ಲ ಅದರೊಳಗೆ ಇದು ಇನ್ಮೇಲೆ ಲೈಕ್ ಕಾಮನ್ ಆಗಿ ಡಿಫಾಲ್ಟ್ ಆಗಿ ಬರ್ತದೆ. ಓಕೆ, ಸೊ ವೈ ಆ್ಯಂಡ್ ಯೂಸ್ ಆಲ್ ದೀಸ್ ನ್ಯೂಸ್ ವಿಲ್ ಬಿ ಪೋಸ್ಟೆಡ್ ಹಿಯರ್. ಓದ್ಕೊಂಡ್ ಬನ್ನಿ ಸರ್, ಸುಮ್ಮನೆ ಅದನ್ನ ರಿಪೀಟ್ ಮಾಡ್ಕೊಂಡು ಕುತ್ಕೊಳ್ಳೋ ನೆಸಸರಿ ಇರೋದಿಲ್ಲ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಟ್ರೈ ಮಾಡೋದೇನಪ್ಪ ಅಂದ್ರೆ ಲೇಯರ್ 1 ಕಾಯಿನ್ಸ್ ಅಂದರೆ ಯಾವುವು, ಲೇಯರ್ 2 ಕಾಯಿನ್ಸ್ ಅಂದರೆ ಯಾವುವು, ಅವನ್ನ ಯಾಕೆ ಲೇಯರ್ 2 ಕಾಯಿನ್ಸ್ ಬಂದೆ, ಲೇಯರ್ 3 ಕೂಡ ಬರ್ತಾ ಇದೆ. ಓಕೆ, ಲೇಯರ್ 1 ಲೇಯರ್ 2 ಜೊತೆ ಲೇಯರ್ 3 ಕಾಯಿನ್ಸ್ ಕೂಡ ಬರ್ತಾ ಇದೆ. ಸರ್ ಏನು ವಿಚಿತ್ರ ಕಾಯಿನ್ಸ್ಗಳೆಲ್ಲ ಮಾತಾಡ್ತೀರಿ. ಎಸ್, ದೇ ಆರ್ ಕಮಿಂಗ್ ಸರ್. ಸೊ ಲೈಕ್ ವರ್ಷನ್ 2.1 2.3 iPhone 14 15 16 ತರ. ಓಕೆ, ದ ಅಪ್ಗ್ರೇಡೆಡ್ ಸಿಸ್ಟಮ್ ವಿಲ್ ಕಮ್. ಓಕೆ, ದೇ ಆರ್ ಗೋಯಿಂಗ್ ಟು ಕಮ್ ಅಂಡ್ ಆ ಕಾಯಿನ್ಸ್ ಬೇಸಿಸ್ ನಾವು ವರ್ಕ್ ಮಾಡೋಣ. ಲೈಕ್ ಎಕ್ಸಾಂಪಲ್, ವಿ ಆರ್ ಯೂಸಿಂಗ್ ಚೈನ್ ಲಿಂಕ್ ಫಾರ್ ಇನ್ವೆಸ್ಟ್ಮೆಂಟ್ ಪರ್ಪಸ್. ಒಂದು $14 ಹತ್ರ ಇದೆ. ಯು ಕ್ಯಾನ್ ಗೋ ಅಂಡ್ ಇನ್ವೆಸ್ಟ್ ಹಿಯರ್. ಚೈನ್ ಲಿಂಕ್ ಕೂಡ ಬೆಸ್ಟ್ ಇದೆ. ಎಸ್, ಒನ್ ಪೋಸ್ಟ್ ತೋರಿಸ್ಬೋದು ನಿಮಗೆ. ಏನಿದೆ ಚೈನ್ ಲಿಂಕ್? ಕಾಯಿನ್ ಮಾರ್ಕೆಟ್ ಇವು ಹ್ಯಾಂಡಿ ಟೂಲಾ, ಮಿಸ್ ಮಾಡಂಗಿಲ್ಲ. ಕಾಯಿನ್ ಮಾರ್ಕೆಟ್ ಕ್ಯಾಪ್ ಅಂಡ್ ಕಾಯಿನ್ ಗೆಕೋ ಅಂಡ್ ಡೆಕ್ ಸ್ಕ್ರೀನರ್ ಹೋಗ್ತೀರಿ ಬೇಕಾದ್ರೆ ಚೆಸ್ಟ್ ಮಾಡ್ಲಿಕ್ಕೆ. ಅಂಡ್ ಇವನ್ ಲೈಕ್ ಸ್ಕ್ಯಾನರ್ ವೆಬ್ಸೈಟ್ಗಳಿದೆ ಕೆಲವೊಂದು, ಅವ್ನು ಬೇಕಾದ್ರೆ ಇಲ್ಲೇ ಕ್ರಿಪ್ಟೋ ಗ್ರೂಪಲ್ಲಿ ಹಾಕ್ಬಿಡ್ತೀನಿ. ಲುಕ್, ನೀವೆಲ್ಲರೂ ಈಗ ವೆಬ್ಸೈಟ್ ನೋಡಿಕೊಂಡು ವೈಟ್ ಪೇಪರ್ ನೋಡ್ಕೊಂಡು ಟೈಮ್ ಪಾಸ್ ಮಾಡೋಂಥ ಟೈಮ್ ಯಾರಿಗೂ ಇಲ್ಲ. ಐ ರಿಪೀಟ್ ಹಿಯರ್, ಯಾರಿಗೂ ಟೈಮ್ ಇಲ್ಲ. ಇವೆಲ್ಲ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದು ಬೇಡ. ಸಿಂಪ್ಲಿ ಏನು ಮಾಡ್ತೀರಿ, ಓಕೆ, ಒಂದು AI ಹೇಳ್ಕೊಡ್ತೀನಿ. ಓಕೆ, ವಿಚ್ ಇಸ್ ದ್ಯಾಟ್, ಮರೆತು ಬಿಡ್ತೀವಿ ನಾವು. ಓಕೆ, ಕ್ಲೌಡ್. ಓಕೆ, ಇಲ್ಲಿ ಏನು ಮಾಡ್ತೀರಿ, ಸಿಂಪಲ್ ಬರ್ತೀರಿ. ಓಕೆ, ಬಡಿ. ಓಕೆ, ಚೈನ್ ಲಿಂಕ್, ಬಿಕಾಸ್ ನಿಮಗೆ ಟೈಮ್ ಇಲ್ಲ ಕೂತ್ಕೊಂಡು ಓದಲಿಕ್ಕೆ. ಚೈನ್ ಲಿಂಕ್ ಬಗ್ಗೆ ವಾಟ್ ಯು ವಾಂಟ್, ಫಸ್ಟ್ಗೆ ಪ್ರಾಬ್ಲಮ್ ಸಾಲ್ವ್, ಯೂಸ್ ಕೇಸ್, ರಿಯಲ್ ಯೂಸ್, ಆಮೇಲೆ ಬ್ಯಾಕ್ಡ್ ಬೈ, ಆಮೇಲೆ ರೆಗ್ಯುಲೇಟರಿ ಇಶ್ಯೂಸ್ ಇರುತ್ತೆ. ಕೆಲವೊಂದು ಕಾಯಿನ್ಸ್ ಒಳಗಡೆ, ಕೆಲವೊಂದು ದೇಶಗಳೊಳಗೆ ರೆಗ್ಯುಲೇಟರಿ ಇಶ್ಯೂಸ್ ಇದೆ. ಇಷ್ಟು ಹಾಕಳ್ರಿ, ಇದು ಕೊಡ್ತದೆ. ಕೊಡಪ್ಪ, ಓದ್ಲಿಕ್ಕೆ ಆಗಲ್ಲ ಕೂತ್ಕೊಂಡು. ಏನು ಬೇಕು ಅದನ್ನ ಹಾಕಳ್ರಿ. AI will read for you and it will give you a list. Okay, see, ಯೂಸ್ ಕೇಸ್ ಇದೆ, ಎಲ್ಲ ಯೂಸ್ ಕೇಸ್ಗಳು ಓದ್ಕೊಳ್ತೀರಿ. ರಿಯಲ್ ವರ್ಡ್ ಯೂಸ್ ಇದೆಯಾ? ಇದೆ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಓಕೆ, ಯಾರು ಬ್ಯಾಕಪ್ ಮಾಡ್ತೀರಪ್ಪ ಇದನ್ನ? ಗೂಗಲ್ ಕ್ಲೌಡ್ದವರು, ಅಮೆಜಾನ್ ವೆಬ್ ಸರ್ವಿಸ್ದವರು, ಮೈಕ್ರೋಸಾಫ್ಟ್ ಅಜ್ಯೂರ್ದವರು. ವಾವ್, ಸೂಪರ್. ಆ್ಯಂಡ್ ದೀಸ್ ಪೀಪಲ್ ಆರ್ ಜಸ್ಟ್ ರನ್ನಿಂಗ್ ದ ಶೋ. ಓಕೆ, ಈವನ್ ಅಮೆಜಾನ್ ನೋಡಿರ್ಬೋದು. ಈವನ್ ನೀವು ಆಬ್ವಿಯಸ್ಲಿ ಯಾರು ಸಾಫ್ಟ್ವೇರ್ ಒಳಗಿದಾರೋ ಎಲ್ಲ ಗೊತ್ತಿದೆ ಅನ್ಕೋತೀನಿ ಅಮೆಜಾನ್ ವೆಬ್ ಸರ್ವಿಸ್ ಬಗ್ಗೆ. ಸಾಫ್ಟ್ವೇರ್ ಇದ್ದವ್ರಿಗಂತೂ ಲೆಟ್ರಲ್ಲಿ ಗೊತ್ತಿದೆ ಕ್ಲೌಡ್ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ಸಿ ದಿಸ್ ಒನ್, ನೆಕ್ಸ್ಟ್ ರೆಗ್ಯುಲೇಟರಿ ಕನ್ಸಿಡರೇಷನ್ಸ್ ಇದೆಯಾ? ಓಕೆ, ಅದನ್ನು ಚೆಕ್ ಮಾಡ್ಕೊ. ಲೈಕ್ ಯಾವುದಾದೊಂದು ದೇಶ ಒಳಗಡೆ ರೆಗ್ಯುಲೇಟರಿ ಇಶ್ಯೂಸ್ ಇರ್ತದೆ, ಲೈಕ್ ಅದು ಅಲೋ ಮಾಡಲ್ಲ, ಬಿಡಲ್ಲ, ಏನು ಅಂತ ಕೇಸ್ಗಳಿದ್ದೇ ಇರುತ್ತೆ. ಸೊ ದಿಸ್ ಆಲ್ ಥಿಂಗ್ಸ್ ಯು ರೀಡ್ ಇಟ್. ಓಕೆ, ನಂಗೆ ಇಂಗ್ಲೀಷಲ್ಲಿ ಓದೋಕ್ಕಾಗಲ್ಲ, ವೈ ನಾಟ್ ಕಮ್ ಹಿಯರ್ ಇನ್ ಕನ್ನಡ, ಕುತ್ಕೊಂಡು ಓದಿರಿ. ಭಾಳ ಟೈಮ್ ತೊಗೊಳಿದ್ರೆ ಒಂದು ಹಾರ್ಡ್ಲಿ 3 to 4 minutes ತೊಗೊಳ್ತದೆ, ಕುತ್ಕೊಂಡು ಓದ್ತೀರಿ. ಚೈನ್ ಲಿಂಕ್ ಏನಪ್ಪ? ಒರಾಕಲ್ ಕಂಪನಿ ಏನು ಮಾಡಿದೆ, ಡೆವಲಪ್ ಮಾಡ್ಕೊಂಡಿದೆ. ಓಕೆ, ಡೆವಲಪ್ ಮಾಡ್ಕೊಂಡಿದೆ, ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ಗಳನ್ನ ಜೋಡಣೆ ಮಾಡಿಕೊಂಡು. ಓಕೆ, ದಿಸ್ ವಿಲ್ ಗಿವ್ ಯು ಅ ಬೆಟರ್ ಸರ್ವಿಸ್ ಫಾರ್ ದ ಫ್ಯೂಚರ್ ಅಂತ ಏನೋ ಇದೆ, ಅದನ್ನು ಓದ್ಕೊಳ್ತೀರಿ. ಓದ್ಕೊಂಡು ಎಸ್, ವೆದರ್ ಯು ಕ್ಯಾನ್ ಇನ್ವೆಸ್ಟ್, ಎಸ್, ಟ್ರೈ ಇಟ್. ಓಕೆ, ದೇ ಆರ್ ಸಿಸ್ಟಮ್, ಡಿಫ್ರೆಂಟ್ ನೆಟ್ವರ್ಕ್ಸ್ ಇದೆ, ಬಟ್ ದೇರ್ ಇಸ್ ಅ ಬ್ರಿಡ್ಜ್ ಈಸ್ ನೀಡೆಡ್. ದಟ್ಸ್ ಲಿಂಕ್ ಈಸ್ ಚೈನ್ ಲಿಂಕ್. ಓದ್ಕೊಳ್ತೀರಿ ಕೂತ್ಕೊಂಡು, ಆಮೇಲೆ ಇನ್ವೆಸ್ಟ್ ಮಾಡ್ತೀರಿ. ವೈ ನಾಟ್ ಟು? ಸಿ, ಕೊಟ್ನಲ್ಲ, ಡನ್. ಸರ್ ಹಾ ಸರ್, ಇನ್ವೆಸ್ಟ್ಮೆಂಟ್ ಅಂದ್ರೆ ಡೆಲ್ಟಾ ಎಕ್ಸ್ಚೇಂಜ್ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಲ್ವಾ? ಒನ್ ಟೈಮ್ ಲಿವರೇಜ್. ಎಕ್ಸಾಂಪಲ್, ಸಿ, ಕಮ್ ಹಿಯರ್. ನಿಮಗೆ ಕೆಲಸ ಏನಪ್ಪಾ ಅಂದ್ರೆ, ಈಗ ತಗೊಳ್ತೀರಿ ಲಿಂಕ್ USD ಅಂತ ಹೊಡೀರಿ ಸರ್. ಲಿಂಕ್ LINK ಇದನ್ನ ತಗೊಳ್ತೀರಿ. ಎಫ್ ಯು ವಾಂಟ್ ಇನ್ವೆಸ್ಟ್, ಓಕೆ, ಸೂಪರ್. ಇನ್ವೆಸ್ಟ್ ಮಾಡಬೇಕಪ್ಪ ಅಂದ್ರೆ, ಓಕೆ, ಬೈ ಲಾಂಗ್. ಓಕೆ, ಯು ಟೇಕ್ ಲಿವರೇಜ್ ಅಬೌಟ್ 1 time ತಗೊಳ್ರಿ. ಸೊ ನಿಮ್ಗೆ ಏನು ಲಿವರೇಜ್ ಇಲ್ದಂಗೆ ಆಯ್ತು ಈಗ. ಸೊ 1 lot ತಗೊಂಡ್ರೆ ಎಷ್ಟು ಬೇಕಪ್ಪ ಇದಕ್ಕೆ? ಓಕೆ, $15 ಬೇಕು. ಆಸ್ ಇಟ್ ಈಸ್ ಏನದ ಅದೇ ಪ್ರೈಸ್ ಬೇಕು ನನಗೆ. ಲಿವರೇಜ್ ಬೇಡ. ಓಕೆ, ಬೇಡ ಅಂದ್ರೆ ಲಿವರೇಜ್ ತಗೊಳ್ತೀನಿ ಅಂದ್ರೆ ಯು ಕ್ಯಾನ್ ನೀಡ್ $7. ನಿಮಗೆ ಬಹಳ ಕಾನ್ಫಿಡೆನ್ಸ್ ಇದಪ್ಪ, ಎಸ್, ಯು ಕ್ಯಾನ್ ಡೂ. 2 time ತಗೊಳ್ರಿ, 3 time ತಗೊಳ್ರಿ, 5 time ತಗೊಳ್ರಿ, ನಿಮ್ಮ ಇಷ್ಟ. ಸೊ 1 time ತಗೊಂಡ್ರೆ ವಾಟ್ ವಿ ಆರ್ ಡೂಯಿಂಗ್ ಸರ್, ಅಲ್ಟಿಮೇಟ್ಲಿ ವಿ ಆರ್ ಅವಾಯ್ಡಿಂಗ್ ದ 30% ಟ್ಯಾಕ್ಸ್ ಸ್ಲ್ಯಾಬ್ ವಾಟ್ ಎವರ್ ಇಟ್ಸ್ ಗವರ್ಮೆಂಟ್ ಸೆಟ್ ಬೈ. ಓಕೆ, ನಾಳೆ ಬೈ ಮಿಸ್ಟೇಕ್, ಸಿ, ಆಬ್ವಿಯಸ್ಲಿ ಬೈ ಮಿಸ್ಟೇಕ್ ಅಂದ್ರೆ ಹೋಗ್ಬೋದು, ಇಲ್ಲ 14 ಇದ್ದಿದ್ದು ಒಂದು $100 ಆಯ್ತಪ್ಪ. ಓಕೆ, 1 ಲಕ್ಷ ಹಾಕೊಂಡಿದ್ದೀರಿ ಅಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಆಯ್ತು. ಓಕೆ, ಬೈ ಮಿಸ್ಟೇಕ್ ಒಂದು 30 lakhs ಕೊಡೋದು ಬಂದ್ರೆ ಯು ಕೆನಾಟ್ ಡೂ ಇಟ್.
You can unwind it by using this route. Just like business income ಎಷ್ಟು ಕೊಡ್ತಿರಲ್ಲ ಅಷ್ಟು ಟ್ಯಾಕ್ಸ್ ಇರ್ತದೆ, ಅಷ್ಟು ಕೊಡ್ತೀರಿ, ಒಟ್ನಲ್ಲಿ ಕೊಡ್ತೀರಿ ಒಟ್ಟಿನಲ್ಲಿ. ಬಟ್ 31% ಟ್ಯಾಕ್ಸ್ ಅದಲ್ಲ, ಅದನ್ನ ಕೊಡೋದಿಲ್ಲ. ಲೈಕ್ ಇಫ್ ಯು ಆರ್ ಇನ್ವೆಸ್ಟಿಂಗ್ ಫಿಸಿಕಲ್ ಕಾಯಿನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋದ್ರೆ, ಸೊ ಅದನ್ನ ನಾವು ಎನ್ಕ್ಯಾಶ್ ಮಾಡ್ಕೋಬಹುದು ಯೂಸಿಂಗ್ ಒನ್ ಟೈಮ್ ಲಿಬರೇಷನ್. ಓಕೆ, ಒನ್ ಟೈಮ್ ಅಂದ್ರೆ ಏನು ತಗೊಂಡೇ ಇಲ್ಲ ಅಂತ ಅರ್ಥ. ಓಕೆ, ಯೂಸ್ ದಟ್ ಒನ್ ಲೈಕ್ ದಟ್, ಯೂಸ್ ಮಾಡ್ಕೊಟ್ರೆ ಆ ರೀತಿ. ಓಕೆ, ಐ ಥಿಂಕ್ ಯೂಸ್ ಮಾಡ್ಕೋತೀರ ಅಂತ ಕೊಡಿದೀನಿ. ಅಂಡ್ ಎನಿವೆ ಇಲ್ಲಿ ಎಸ್ ಎಲ್ ಏನ್ ಮಾಡ್ತೀರಿ, ಸರ್ಸ್ ನೋಡ್ರಿ, ಇಲ್ಲಿ ಎಸ್ ಎಲ್ ತಂದು ನಾನು ಇಲ್ಲಿ ಎಂಟ್ರಿ ಇಟ್ಕೊಂಡೆ ಅಂತ ಕೊಟ್ರೆ ನಂದು ಏನು ಮಣ್ಣು ಹೋಗೋದಿಲ್ಲ. ಸಿ ಯಾವಾಗ ನೋಡ್ಕೊಳ್ತೀರಿ, ಸಿ ಕಮ್ ಹಿಯರ್, ಈಗೇನು ಕಾಣ್ತದೆ ಸ್ಟಾಪ್ ಕ್ಯಾಂಡಲ್ 0.42 ಈ ರೀತಿ ಮಾಡ್ಬೋದಾ. ಬಟ್ ಆಸ್ ಆಫ್ ನಾವು ಕ್ಯಾಂಡಲ್ ಕ್ಲೋಸ್ ಅವ್ರಿಗೂ ಮೇಲ್ಗಡೆ ಇಡೋಣ. So trailing SLs will give you a better understanding of the market. Anyway, our first target 2490 achieved. Why? So look, ಯಾಕೆ ಇಲ್ಲೊಂದು ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಸರ್. ಒಂದ್ಸಲ 2 ಸಲ ಮಾರ್ಕೆಟ್ ಹೋಲ್ಡ್ ಮಾಡಿದೆ ಅಂಡ್ ಮಾರ್ಕೆಟ್ ಸ್ವಲ್ಪ ಕಿರಿಕಿರಿ ಮಾಡ್ತದೆ. ಬಟ್ ಬ್ರೇಕ್ ಆದ್ರೆ ಇಟ್ ವಿಲ್ ಗೋ ಡೆಫಿನೆಟ್ಲಿ ದಿಸ್ ಏರಿಯಾ ಓನ್ಲಿ 2480. ಸೊ ಕ್ಯಾಂಡಲ್ ಕ್ಲೋಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಹಿಯರ್. ಇಲ್ಲಿ ಪಿನ್ ಯಾಕೆ ಮಾಡ್ತದೆ ಅಂದ್ರೆ ರೀಸನ್ಸ್, ಇಲ್ಲಿ ಬಯರ್ ಇದ್ದಾರೆ. ನಾವೇನ್ ಮಾಡ್ತೀವಿ, ಎಂಟ್ರಿ ತಗೊಂಡಿರ್ತೀವಲ್ಲ ಲೋವರ್ ಹೈ ಆದ್ಮೇಲೆ. ಓಕೆ, ಆವಾಗ ಫಸ್ಟ್ ಟಾರ್ಗೆಟ್ ಇತ್ತಪ್ಪ ಅಂದ್ರೆ ನಮ್ಮ ಹತ್ರ ಒಂದು 15 ಅಥವಾ ಸೊ ನಿಮ್ಮ ಹತ್ರ 100% ಕ್ವಾಂಟಿಟಿ ಇದ್ರೆ 50% ಕ್ವಾಂಟಿಟಿ ಅನ್ಲೋಡ್ ಹಿಯೋ, ಇನ್ನೊಂದು 50% ಕಾಸ್ಟಿಗೆ ತಂದು ಇಟ್ಕೊಳ್ತೀರಿ. ಹೋದಪ್ಪ ಅಂದ್ರೆ ಲಾಭನೇ, ಹೋದಪ್ಪ ಅಂದ್ರೆ ಲಾಭ. ಸೊ ಈ ರೀತಿ ಥಿಂಕ್ ಮಾಡ್ಕೊಳ್ರಿ. 2.95 ಅಲ್ಲ, ನೀವು $30 $300 ಮಾಡ್ಬೋದು. ಬಟ್ ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಸಿಸ್ಟಮ್ ಕರೆಕ್ಟ್, ಯು ಕ್ಯಾನ್ ಡೂ ಎನಿಥಿಂಗ್. ಓಕೆ, ಐ ಥಿಂಕ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಅಂತ ತಿಳ್ಕೊಳ್ತೀವಿ. ಓಕೆ, ಡನ್. ಸೊ ಮ್ಯಾಕ್ಸಿಮಮ್ ವಿ ಹ್ಯಾವ್ ಡಿಸ್ಕಸ್ಡ್ ಹಿಯರ್. ಓಕೆ, ಡೌಟ್ಸ್ ಏನಾದರೂ ಇದೆ ರೈಟ್, ಕ್ವಿಕ್ಲಿ? ಸರ್ ಅದು IMPS ಆಡ್ ಮಾಡ್ಬೇಕಂದ್ರೆ ನೆಟ್ ಬ್ಯಾಂಕಿಂಗ್ ಮಾಡ್ಕೊಳ್ಬೇಕಾ ಸರ್ ಫಸ್ಟ್ ಬ್ಯಾಂಕ್ದು? ಆಬ್ವಿಯಸ್ಲಿ IMPS ಥ್ರೂ ಆಡ್ ಮಾಡ್ಬೇಕು ಮೇಡಮ್. ಓಕೆ, ಐ ಥಿಂಕ್ ನಿಮ್ಮ ಬ್ಯಾಂಕ್ಗಳಲ್ಲಿ ಹೆಂಗಿದೆ ನನಗೆ ಗೊತ್ತಿಲ್ಲ. SBI ಒಳಗಡೆ ಹೆಂಗಿದಪ್ಪ ಅಂದ್ರೆ, ಎಸ್ ಯು ಕ್ಯಾನ್ ಆಡ್ ಲೈಕ್ ಬೆನಿಫಿಷರಿ ಅಂತ ಬರುತ್ತೆ. ಓಕೆ, IMPS ಒಳಗಡೆ ಬೆನಿಫಿಷರಿ ಹೆಂಗ್ ಮಾಡೋದು ಅಂತ ವಿಡಿಯೋ ಮಾಡಿದೀನಿ, ಪ್ಲೀಸ್ ಒಂದು ಚೆಕ್ ಮಾಡ್ಕೊಳ್ರಿ. ಬೆನಿಫಿಷರಿ ಆಡ್ ಮಾಡಿದ್ರೆ IMPS ಅಂತ ಬರುತ್ತೆ. ಅದ್ರೊಳಗಡೆ ಆಲ್ರೆಡಿ 3-4 ನಾವು ಆಡ್ ಮಾಡಿರ್ತೀವಿ. ಜಸ್ಟ್ ನಿಮ್ಮೊಂದು ಇವ್ರದ್ದು ಒಂದು ಇಕ್ವಿಟಸ್ ಅಕೌಂಟ್ ಇರ್ತದಲ್ಲ, ಅಕೌಂಟ್ ನಂಬರು IFSC ಕೋಡ್ ಹಾಕೊಳ್ರಿ, ಇಟ್ ವಿಲ್ ಡೈರೆಕ್ಟ್ಲಿ ಗೋ. ಅದು ಬಿಟ್ಟು ಈ ತರ ಏಂಜಲ್ ಒನ್ ಆತರ ಆಡ್ ಮಾಡಕ್ ಆಗಲ್ವಾ ಸರ್ ಇದ್ರಲ್ಲಿ? UPI ಇಲ್ಲ ಮೇಡಮ್. UPI ಆಕ್ಚುಲಿ ಮೊದ್ಲಿತ್ತು, ನಾನು ಶುರು ಮಾಡಿದಾಗ ಐ ಥಿಂಕ್ 1 year 2 year ಬ್ಯಾಕ್. ಬಟ್ ಏನೋ ಪ್ರಾಬ್ಲಮ್ ಆಗಿದೆ. ಐ ಡೋಂಟ್ ನೋ. UPI ಯೂಸ್ ಮಾಡ್ತಾ ಇದ್ದೀನಿ ಸರ್ ನಾನು. ಆಗ್ತಾ ಇದೆ ಸರ್, ಆಗ್ತದೆ ಸರ್, ಆಗ್ತದೆ UPI ಥ್ರೂ ಆಗ್ತದೆ ಸರ್, ಆಗ್ತಾ ಇದೆ. ಆಗ್ತಾ ಇದೆಯಾ ಸರ್? ಒಳ್ಳೇದಾಯ್ತು ಹಂಗಾರೆ, ನನಗೂ ಹೇಳ್ಕೊಟ್ಟಿದ್ದೀರಿ, ನಾನು ಮಾಡ್ಕೊತೀನಿ ಹಂಗಾದ್ರೆ. ಸಾರಿ, ಇಲ್ಲಿವರೆಗೂ ನಾನು IMPS ಹೊಡ್ಕೊಂಡು ಕುತ್ಕೊಂಡಿದ್ದೆ. ಐ ಡೂ ಇಟ್. ಸೊ ಫೈನ್, ಥ್ಯಾಂಕ್ ಯು ದೆನ್, ವೆರಿ ಆನ್ಸರ್. ಓಕೆ, ಏನೋ ಕ್ವೆಶನ್ಸ್ ಇದೆ ಅದರ್ ದ್ಯಾನ್ ದಿಸ್ ಒನ್? ಸರ್. ಹಾ ಸರ್, ಅದೇ ಈಗ ನೀವು ಲಿವರೇಜ್ ಹೇಳಿದ್ರಲ್ಲ ಸರ್, ಅದು ಈಗ 50% ತಗೊಂಡು ಮಾಡಿದ್ರೆ ಸಾಕಲ್ಲ ಸರ್ ನಾವು? ಬಹಳ ಸಾಕು ಸರ್, ಹೆವಿ ಆಯ್ತು ಮತ್ತೆ. ಅದೇ ಸರ್, ನಾನು ನೀವು ಹೇಳಿದ್ರೆ ಅದು UPI ಥ್ರೂ ಪೇಮೆಂಟ್ ಆಯ್ತು ಸರ್, ತಗೋತು ನಾನು ನಿಮ್ಗೆ IMPS ಆಗ್ಲಿಲ್ಲ, UPI ಥ್ರೂ ಮಾಡ್ಕೊಂಡೆ ಸರ್, ಅದು ಅಮೌಂಟ್ ಆಡ್ ಆಗ್ತಂದ್ರೆ ಒಳ್ಳೇದಾಯ್ತಲ್ಲ ಸರ್. ನನಗೂ ಕೂಡ ಅದು ಪ್ರಾಬ್ಲಮ್ ಇತ್ತು, ನಾನು ಯೂಸ್ ಮಾಡ್ತಾನೆ ಇಲ್ಲ, ನನಗೂ ಗೊತ್ತಿಲ್ಲ, ಇಲ್ಲಿವರೆಗೂ IMPS ಹೊಡ್ಕೊಂಡು ಕುತ್ಕೊಂಡಿದ್ದೀನಿ ನಾನು. ಸರ್. ಅದೇ ನೀವು ಲಿವರೇಜ್ ಏನೋ 30% ಟ್ಯಾಕ್ಸ್ ಹೇಳಿದ್ರ ಸರ್, ಲಿವರೇಜ್ ತಗೊಂಡ್ರು ಆ ಲಿವರೇಜ್ ಗೆ ಟ್ಯಾಕ್ಸ್ ಬರುತ್ತಾ ಸರ್? ಲಿವರೇಜ್ ಇಸ್ ನಾಟ್ ಅ ಪ್ರಾಬ್ಲಮ್ ಸರ್. ಲಿವರೇಜ್ ನೀವು ಎಷ್ಟು ಬೇಕಾದ್ ತಗೊಂಡ್ರಿ, ಎಷ್ಟು ದಿನ ಬೇಕಾದ್ರೆ ಇಟ್ಕೊಳ್ರಿ, ನೋ ಪ್ರಾಬ್ಲಮ್ ಹಿಯರ್. ಸೊ ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ದಟ್ ಲಿವರೇಜ್ ಈಸ್ ಫಾರ್ ನಿಮ್ಮ ಹತ್ರ ದುಡ್ಡು ಕಮ್ಮಿ ಇದೆ, ಅದಕ್ಕೋಸ್ಕರ ಒಂದು ಅರ್ಧ ಅಮೌಂಟ್ 25 ಟೈಮ್ ಲಿವರೇಜ್ ಅಮೌಂಟ್ ನ ಅವ್ರಿಗೆ ಕೊಡ್ತಿದ್ದಾರೆ, ಲೈಕ್ ಬ್ರೋಕರ್ ಕೊಡ್ತಿದ್ದಾರೆ. ಒನ್ ಮೋರ್ ಥಿಂಗ್ ದಟ್ ಎಷ್ಟು ದಿನ ಬೇಕಾದ್ರೆ ಇಟ್ಕೊಂಡು ಕುತ್ಕೊಳ್ರಿ, ಅದು ಲಿವರೇಜ್ ತಗೊಂಡು. Okay, perpetual long is there. You can have it. Perpetual ಇದೆ. Use it. Okay. Fine then. ಮತ್ತೇನ questions ಇದೆ? Stop loss ಮತ್ತೆ take profit ಅಲ್ಲಿ ಈಗ ಮಾರ್ಕೆಟ್ ಆರ್ಡರ್ ಕೊಡ್ತೀವಿ ಸರ್ ನೀವು. ಈಗ ನೋಡ್ಕೊಳ್ಳಿ. ಈಗ ಮಾರ್ಕೆಟ್ ಆರ್ಡರ್ ಬರ್ತದೆ, ಅದು ಬೆಸ್ಟ್ ಸರ್. ಇದರ್ವೈಸ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಟು ಸೆಟ್. ಬಿಕಾಸ್ ಲಿಮಿಟ್ ಆದರೆ ಕೆಲವೊಮ್ಮೆ ಹಿಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಎಂಟ್ರಿ ಲಿಮಿಟ್ ತಗೊಳ್ರಿ, ಎಕ್ಸಿಟ್ ಮಾರ್ಕೆಟ್ ಹೊಡೀರಿ ಸರ್, ಏನು ಪ್ರಾಬ್ಲಮ್ ಇಲ್ಲ. ಸೊ ಅದರ್ವೈಸ್ ಇಟ್ ವಿಲ್ ನಾಟ್ ಬಿ ಕಮಿಂಗ್ ಈಸಿ ಫಾರ್ ಯು. ಓಕೆ, ಲುಕ್ ಹಿಯರ್, ಇಲ್ಲಿ SL ನ ಹಿಂಗೆ ಹೇಳತ್ತು ಅಂತ ಹೋಗ್ಬೋದು. ಸೊ ನನಗೇನಿದೆ ಸರ್, ಎಂಟ್ರಿ ಇದರಿಂದ ಸ್ಟಾಪ್ ಲಾಸ್ ಒಳಗಡೆ ಇದೆ, ಲೈಕ್ ದಿಸ್ ಒನ್. ಏನಿಲ್ಲ ಅಂದ್ರೆ $3 ಸಿಗದೆ, ಟಾರ್ಗೆಟ್ $7 ಇದೆ. ಅವಾಗ ಏನ್ ಮಾಡ್ಬೋದು, ಎಳ್ಕೊಂತ ಹೋಗ್ಬೋದು ಸರ್, ಇದನ್ನ ಕೆಳಗೆ ಮಾಡ್ಬೋದು ಇನ್ನು ಟಾರ್ಗೆಟ್ನ. ಸೊ ಇದನ್ನ ಕೆಳ ಎಳ್ಕೊಂತ ಹೋಗ್ಬೋದು. ಸೊ ಸಿ ಹೌ ಐ ಆಮ್ ಡ್ರಾಗಿಂಗ್ ಇಟ್. ಸೊ ಸಿ ಈಗ ಏನ್ ಮಾಡಿದೆ, ಅರೌಂಡ್ $4 ಅಂತ ಬರುತ್ತೆ, $8 ಟಾರ್ಗೆಟ್ ಮಾಡ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಬೀಳುತ್ತಾ? ಓಕೆ, ಲುಕ್ ಹಿಯರ್, ಐ ಕ್ಯಾನ್ ಡ್ರಾಗ್ ಇಟ್ ಅಂಡ್ ಇದನ್ನು ಕೂಡ ಎಳ್ಕೊಂತ ಹೋಗ್ತೀನಿ. ಓಕೆ, ಈ ರೀತಿ ಎಳ್ಕೊಂತು
ನಾವೇನ್ ಮಾಡ್ಬೋದು, ಅಡ್ಜಸ್ಟ್ಮೆಂಟ್ ಮಾಡ್ಕೊಂತ ಹೋಗ್ಬೋದು ವೆನ್ ಮಾರ್ಕೆಟ್ ಇಸ್ ಟ್ರೆಂಡಿಂಗ್ ಆನ್ ಮೈ ಸೈಡ್. ಸೊ ಅಬ್ವಿಯಸ್ಲಿ 2480 ಅನ್ಕೊಂಡಿದ್ವಿ, ಆಯ್ತು ಕೂಡ. ಓಕೆ.